ಐಕದೇಹಂ ನಿರ್ದೋಷಮಾಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿದಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ ಮಹಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಯೇ ಶಕ್ತಿರ್ನ ವೈಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ. ಯಂ ಪ್ರೌರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತುರ ಆಜುಹಾವ ಪುತ್ರೇತಿ ತನ್ಮಯತಯಾ ತನವೋಪಿ ನೇದುಃ तं ಸರ್ವಭೂತಹೃದಯಂ ಮುದಿಮಾನತೋಸ್ಮಿ. ಕಾಲಂಕಾರಕ ಕಾವ್ಯನಾಟಕ ಕಲಾ ಕಾಣಾದ ಪಾತಂಜಲ ತ್ರಯ್ಯರ್ಥ ಸ್ಮೃತಿ ಜೈಮಿನೀಯ ಕವಿತಾ ಸಂಗೀತ ಪಾರಂಗತಃ ವಿಪ್ರಕ್ಷತ್ರ ವಿಡಂಗ್ರಜಾತ ಮುಖರಾನಿಕ ಪ್ರಜಾ ಸೇವಿತಃ ಶ್ರೀವತ್ಸದ್ಗುರು ರಾಘವೇಂದ್ರ ಯತಿರಾಟ್ ಕುರ್ಯಾದ್ಭೃವಂ ಮಂಗಲಂ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಕಪಿಕಟಕಧುರೀಣಃ ಕಾರ್ಮುಕನ್ಯಸ್ತಬಾಣಃ ಕ್ಷಪಿತದಿತಿಜ ಸೈನ್ಯಃ ಕ್ಷತ್ರಿಯೇಷ್ವಗ್ರಗಣ್ಯಃ ಜಲಧಿರಚಿತ ಸೇತುಃ ಜಾನಕೀತೋಷಹೇತುಃ ಪಥಿ ಪಥಿ ಗುಣಸಾಂದ್ರಃ ಪಾತು ಮಾಂ ರಾಮಚಂದ್ರಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಿಶೇಷವಾದ ಪರಮಾತ್ಮನ ಅವತಾರಗಳಲ್ಲಿ ಒಂದು ರೂಪ ಶ್ರೀರಾಮಚಂದ್ರ ದೇವರ ಅವತಾರ. ಆ ಶ್ರೀರಾಮಚಂದ್ರ ದೇವರು ಅವತಾರ ಮಾಡಿರುವಂತಹ ವಿಶೇಷವಾದ ಪರ್ವಕಾಲ. ಈ ಪರ್ವಕಾಲದ ಉದ್ದೇಶದಿಂದ ರಾಮನವಮಿಯ ಅಂಗವಾಗಿ ಶ್ರೀರಾಮಚಂದ್ರ ದೇವರಿಗೆ ಸಂಬಂಧಪಟ್ಟಂತಹ ಚರಿತ್ರೆ ಏನಿದೆ, ಆ ಚರಿತ್ರೆಯಲ್ಲೂ ಅಡಕವಾಗಿರುವಂತಹ ಅನೇಕ ತತ್ವ ವಿಷಯಗಳನ್ನು ಗಮನಿಸ್ತಾ ಬರ್ತಾ ಇದ್ದೇವೆ. ನಿನ್ನೆ ದಿನ ಆಗುವಾಗ ಕೈಕೇಯಿ 2 ವರವನ್ನು ಕೇಳಿದ್ದು. ಆ 2 ವರ ನಿಮಗೆಲ್ಲ ತಿಳಿದ ಹಾಗೆ, ಒಂದು ಭರತನಿಗೆ ಪಟ್ಟಾಭಿಷೇಕ ಆಗಬೇಕು, ಇನ್ನೊಂದು ರಾಮ ಕಾಡಿಗೆ ಹೋಗಬೇಕು. ದಶರಥ ನೆಲದಲ್ಲಿದ್ದು ಹೊರಳಾಡ್ತಾ ದುಃಖತಪ್ತನಾಗಿ ಹೇಳ್ತಾನೆ, 2ರಲ್ಲಿ ಒಂದು ವರವನ್ನು ನಡೆಸ್ಕೊಡ್ತೇನೆ ನಾನು, ನಿನಗೆ ವರ ಬೇಕು ತಾನೆ, ಅದು ನಿನ್ನ ಮಗನಿಗೆ ಪಟ್ಟಾಭಿಷೇಕ ಆಗಬೇಕು ಅಂತ ಅಪೇಕ್ಷೆ ಇದೆ, ಅದನ್ನು ನಡೆಸ್ಕೊಡ್ತೇನೆ, ರಾಮನನ್ನ ಕಾಡಿಗೆ ಕಳಿಸುವಂತ ಮಾತ್ರ ಹೇಳಬೇಡ ಅಂತ ಪರಿಪರಿಯಾಗಿ ಹೇಳಿಕೊಂಡ. ಒಪ್ಪಲಿಲ್ಲ ಅವರು. ರಾಮ ಇಲ್ಲಿದ್ರೆ ನನ್ನ ಮಗನಿಗೆ ಬೆಲೆ ಇಲ್ಲ ಅಂತ ಆಗತ್ತೆ, ಎಲ್ಲರೂ ರಾಮ ರಾಮ ಅಂತಾನೆ ಅಂತಾರೆ, ಹಾಗಾಗಿ ನಾನು ಒಪ್ಪೋದಿಲ್ಲ ಅಂತ. ರಾಮನ್ನ ಕರೆಸಿಕೊಂಡಿದ್ದಾರೆ. ರಾಮನಿಗೆ ಎಲ್ಲಾ ವಿಷಯ ತಿಳಿದ ಮೇಲೆ ತುಂಬಾ ಸಂತೋಷ ಆಯಿತು, ದುಃಖ ಆಗಲಿಲ್ಲ, ಸಂತೋಷ ಆಯಿತು. ಕೈಕೇಯಿಗೆ ಹೇಳ್ತಾನೆ, ನನ್ನ ಮೇಲೆ ಎಷ್ಟು ಪ್ರೀತಿ ನಿನಗೆ, ಮೊದಲಿನಿಂದಲೂ ಗಮನಿಸ್ತಾ ಬರ್ತಾ ಇದ್ದಾನೆ ರಾಮ. ಕೌಸಲ್ಯ ಎಷ್ಟು ಪ್ರೀತಿ ಮಾಡ್ತಾ ಇದ್ದು, ಅದಕ್ಕಿಂತ ಒಂದು ಕೈ ಜಾಸ್ತಿನೇ ಪ್ರೀತಿ ಕೌಸಲ್ಯದು. ರಾಮನಿಗೂ ಹಾಗೇನೆ, ಕೌಸಲ್ಯ ಅಂದ್ರೆ ಎಷ್ಟು ಪ್ರೀತಿ, ಅದಕ್ಕಿಂತ ಜಾಸ್ತಿ ಭಕ್ತಿ ಪ್ರೀತಿಯನ್ನ ಕೈಕೇಯಿ ಮೇಲೆ ಮಾಡ್ತಾ ಇದ್ದ. ಮತ್ತೆ ಹೇಳ್ತಾನೆ, ಅದೇ ಪ್ರೀತಿ ಮತ್ತೆ ನೀನು ಪುನಃ ಪ್ರದರ್ಶನ ಮಾಡಿದ್ದೀಯ. ಭರತನಿಗೆ ತುಂಬಾ ಕಷ್ಟಕರವಾಗಿರುವಂತಹ ರಾಜ್ಯಭಾರದ ಜವಾಬ್ದಾರಿ ಏನಿದೆ ಅದನ್ನು ವಹಿಸಿದ್ದೀಯಾ, ನನಗೆ ತುಂಬಾ ಆರಾಮಾಗಿ ಸುಖವಾಗಿ ಕಾಡಿನಲ್ಲಿರಲಿ ಅಂತ ಅಪೇಕ್ಷೆ ಪಟ್ಟಿದ್ದಿ, ಎಷ್ಟು ಪ್ರೀತಿ ನನ್ನ ಮೇಲೆ ನಿನಗೆ ಅಂತ ಮತ್ತೆ ಕೇಳ್ದ. ಇದು ರಾಮನ ವ್ಯಕ್ತಿತ್ವ. ಹಾಗೆ ಆಗಲಿ ಹೊರಡ್ತೇನೆ ಅಂತಂದು ಇನ್ನೇನು ಹೊರಡ್ತಾ ಇದ್ದಾನೆ. ಹೊರಡುವಾಗ ಕಷ್ಟ ಆಗಬಾರದು ಅಂತ ದಶರಥ ಅನೇಕ ಸಂಪತ್ತುಗಳು, ವಾಹನಗಳು ಎಲ್ಲವನ್ನೂ ಕೂಡ ಕಳಿಸಿಕೊಡ್ತಾ ಇದ್ದಾನೆ. ಕೈಗೆ ಮತ್ತೆ ತಡೆದು, ಕಾಡಿಗೆ ಹೋಗ್ಲಿಕ್ಕೆ ಯಾಕೆ ಹೇಳಿದ್ದೇನೆ ನಾನು ಅಂತಂದ್ರೆ, ಅಲ್ಲಿ ಕಷ್ಟ ಆಗಬೇಕು ಅಂತ ಹೇಳಿರೋದು, ನೀವು ಇವುಗಳನ್ನೆಲ್ಲ ಕಳಿಸಿದ್ರೆ ಮತ್ತೆ ಅಲ್ಲೇ ಪುನಃ ಒಂದು ಹೊಸ ಅಯೋಧ್ಯ ನಿರ್ಮಾಣ ಮಾಡಿಬಿಡ್ತಾನೆ ಅಷ್ಟೇನೆ ರಾಮ, ಯಾವುದೂ ಕೂಡ ಹೋಗೋ ಹಾಗಿಲ್ಲ ರಾಮನ ಜೊತೆಗೆ ಅಂತ. ಹಾಗೆ ಆಗ್ಲಿ ಅಂತ ಶ್ರೀರಾಮಚಂದ್ರ ಎಲ್ಲವನ್ನೂ ಕೂಡ ಬೇಡ ಅಂತಂದು ಹೇಳಿ ಅವುಗಳನ್ನು ಬಿಟ್ಟೆ ಹೊರಡತಕ್ಕಂಥವನಾಗಿದ್ದಾನೆ. ಸೀತಾಮಾತೆಗೆ ಸಂಬಂಧಪಟ್ಟಿರುವಂತಹ ಎಲ್ಲ ಆಭರಣಗಳು ಅವುಗಳನ್ನು ಕೂಡ ಬಿಟ್ಟು ಹೋಗ್ತಕ್ಕಂಥ ಪರಿಸ್ಥಿತಿ ಬಂತು. ಅದರಲ್ಲಿಯೂ ಕೂಡ ತವರ ಮನೆಗೆ ಸಂಬಂಧಪಟ್ಟಿರುವಂತಹ ಒಡವೆಗಳನ್ನು ಬಿಟ್ಟು ಹೋಗ್ಬೇಕು ಅವಳು ಅಂತ ಕೈಗೆ ಹಠ ಮಾಡಿದಾಗ ಅಗಸ್ತ್ಯ ಋಷಿಗಳು ತಡೆದ್ರು. ಇಲ್ಲ, ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಅವುಗಳನ್ನಂತೂ ಅವಳು ಹಾಕಿಕೊಂಡೇ ಹೋಗ್ತಾಳೆ, ಅವಳ ಅಧಿಕಾರ ಅದು ಅಂತಂದು ಹೇಳಿ ಕಳಿಸ್ತಕ್ಕಂಥವಳ. ಹಾಗೆ ಆಗ್ಲಿ ಅಂತ
ಹೊರಟಿದ್ದಾರೆ. ಪ್ರಜೆಗಳೆಲ್ಲ ಅಳ್ತಾ ಅಳ್ತಾ ರಾಮನನ್ನ ಒಂದೂ ಕ್ಷಣವೂ ಬಿಡದೇನೆ ಹಿಂಬಾಲಿಸಿಕೊಂಡೇ ಹೋದ್ರು. ರಾಮನ ಮಾತನ್ನು ಕೇಳ್ತಾ ಇಲ್ಲ, ನೀವು ಬರಬೇಡಿ ಅಂದ್ರೂ ಕೇಳ್ತಾ ಇಲ್ಲ, ಇನ್ನನ್ನು ಬಿಟ್ಟು ಒಂದು ಕ್ಷಣವೂ ಇರ್ಲಿಕ್ಕಾಗೋದಿಲ್ಲ ಅಂತ. ಹೀಗೆ ಸ್ವಲ್ಪ ದೂರದವರೆಗೂ ಹೋಗಿದ್ದಾರೆ. ರಾತ್ರಿ ಆಯಿತು. ಎಲ್ಲರೂ ಕೂಡ ತುಂಬ ಆಯಾಸಗೊಂಡಿದ್ರು, ನಿದ್ದೆಯಲ್ಲಿ ಜಾರಿದ್ದಾರೆ. ಮಧ್ಯರಾತ್ರಿ ವೇಳೆಯಲ್ಲಿ ಸುಮಂತುವನ್ನು ಎಬ್ಬಿಸಿ ರಥವನ್ನ ಪುನಃ ಅಯೋಧ್ಯ ಪಟ್ಟಣದ ಕಡೆಗೆ ತಿರುಗಿಸಿ ಇನ್ನಿನ ಅಯೋಧ್ಯ ನಗರಕ್ಕೆ ತಲುಪಿದ್ವಿ ಅನ್ನುವಾಗ ಆಕಾಶ ಮಾರ್ಗವಾಗಿ ಕಾಡಿಗೆ ಪ್ರವೇಶ ಮಾಡಿದ. ಪ್ರಾತಃ ಕಾಲದಲ್ಲಿ ಎಲ್ಲರೂ ಕೂಡ ರಾಮ ಕಾಣ್ತಾ ಇಲ್ಲ, ರಾಮ ಕಾಣ್ತಾ ಇಲ್ಲ ಅಂತ ಎಲ್ಲರೂ ಎಚ್ಚೆತ್ತುಕೊಂಡಿದ್ದಾರೆ. ಎಲ್ಲಿ ಹೋಗಿರ್ತಾನೆ? ರಥದ ಒಂದು ಹೆಜ್ಜೆ ಗುರುತು ಏನಿರುತ್ತೆ ಅವುಗಳನ್ನ ಹಿಂಬಾಲಿಸ್ಕೊಂಡು ಹೋಗೋಣ ಅಂತ ಎಲ್ಲರೂ ಪುನಃ ಅಯೋಧ್ಯ ಪಟ್ಟಣದ ಕಡೆಗೆ ಬಂದ್ರು. ಅಲ್ಲಿ ಗುರುತು ಕಾಣಲಿಲ್ಲ. ಮುಂದೆ ಆಕಾಶ ಮಾರ್ಗವಾಗಿ ಹೋದ ರಾಮ. ಆಯ್ತು, ಇನ್ನೆಲ್ಲ ಹೋಗಿದ್ದಾನೋ ಗೊತ್ತಿಲ್ಲ, ನಾವಂತೂ ನಮ್ಮ ಮನೆಗೆ ತೆರಳೋಣ ಅಂತಂದು ಎಲ್ಲರೂ ಕೂಡ ತಮ್ಮ ತಮ್ಮ ಮನೆಗೆ ತೆರಳಿದ್ರು ದುಃಖ ತಪ್ತರಾಗಿ. ರಾಮ ಹೊರಡುವಾಗಲೂ ಕೂಡ ಜನರನ್ನೆಲ್ಲ ಅವರವರ ಮನೆಗೆ ತಲುಪಿಸಬೇಕು ಅನ್ನುವಂಥ ಎಚ್ಚರ ಇತ್ತು. ನೋಡಿ, ಇದು ಅತ್ಯಂತ ಶ್ರೇಷ್ಠವಾಗಿರೋದು ಅಂತ ಗಮನಿಸಬೇಕು. ಅದಾದ ನಂತರದಲ್ಲಿ ಗಂಗಾ ನದಿಯ ತೀರಕ್ಕೆ ಬಂದಿದ್ದಾರೆ. ಗಂಗಾ ನದಿಯ ತೀರಕ್ಕೆ ಬಂದ ನಂತರದಲ್ಲಿ ಗುಹಾ ಅನ್ನುವಂತಹ ಒಬ್ಬ ನಾವಿಕ, ಆ ನಾವಿಕನಿಗೆ ರಾಮ ಆದೇಶ ಮಾಡ್ತಾನೆ, ನಮ್ಮನ್ನೆಲ್ಲ ಗಂಗೆಯನ್ನ ದಾಟಿಸಬೇಕು ಆಚೆ ಕಡೆಗೆ ಅಂತ. ಹಾಗೆ ಆಗಲಿ ಅಂತ ತುಂಬ ವಿಶೇಷವಾಗಿ ಪ್ರಾರ್ಥನೆ ಮಾಡಿಕೊಳ್ತಕ್ಕಂಥವನಾಗ್ತಾನೆ. ಏನು ಪ್ರಾರ್ಥನೆ ಮಾಡಿದ ಅಂತಂದ್ರೆ, ಸ್ವಾಮಿ ನೀನು ಕಾಲನಿಡುವಾಗ ಸ್ವಲ್ಪ ಹುಷಾರಾಗಿ ಕಾಲಿಡು ಅಂತಾನೆ ಗುಹ. ಯಾಕೆ ಅಂದ್ರೆ ಗುಹನ ಮಾತು ಎಷ್ಟು ಸೊಗಸಾಗಿದೆ ಗಮನಿಸಿ. ರಾಮ, ನಿನ್ನ ಕಾಲು ಸೋಕಿದಾಗ ಕಲ್ಲು ಕನ್ನೆಯಾಗಿ ಬದಲಾಯಿತು. ಕಲ್ಲೇ ಕನ್ನೆಯಾಗಿ ಬದಲಾಯಿತು ಅಂತಂದ್ರೆ ಈ ಕಟ್ಟಿಗೆ ಏನಾದರೂ ಕನ್ನೆಯಾಗಿ ಬದಲಾಗಿ ಬಿಟ್ರೆ ನಾನೇನ್ ಮಾಡಬೇಕು ಅಂತ ಚಿಂತೆ ಅವನಿಗೆ. ಇರೋದೇ ಜೀವನೋಪಾಯಕ್ಕಾಗಿ ಇರೋದು ಒಂದೇ ಒಂದು ಹಡಗು. ಆ ಹಡಗು ಇಲ್ಲ ಅಂತ ಆಗಿಬಿಟ್ರೆ ನಾನು ಏನ್ ಮಾಡಬೇಕು? ನಿನ್ನ ಗುಣಗಾನವನ್ನ ನಾನು ಅನೇಕ ಕಡೆಗೆ ಕೇಳಿದ್ದೇನೆ. ಹಾಗಾಗಿ ಈ ಹಡಗನ್ನ ಕನ್ನೆಯನ್ನಾಗಿ ಬದಲಾಯಿಸಬೇಡ ಸ್ವಾಮಿ ಅಂತಂದು ಪ್ರಾರ್ಥನೆ ಮಾಡಿಕೊಂಡು ಕರ್ಕೊಂಡು ಹೋಗ್ತಕ್ಕಂಥವನಾಗಿದ್ದಾನೆ. ಕರ್ಕೊಂಡು ಹೋಗುವಾಗ ದಾರಿ ಮಧ್ಯದಲ್ಲಿ ಸೀತಾಮಾತೆ ಏನಿದ್ದಾಳೆ ಗಂಗೆಯನ್ನು ಪ್ರಾರ್ಥನೆ ಮಾಡಿಕೊಳ್ತಾಳಂತೆ. ನೋಡಿ, ಇವೆಲ್ಲ ವಿಷಯಗಳನ್ನು ನಾವು ಗಮನಿಸಿರೋದಿಲ್ಲ. ವಾಲ್ಮೀಕಿ ಋಷಿಗಳ ರಾಮಾಯಣ ಏನಿದೆ ಅದರಲ್ಲಿ ತುಂಬಾ ವಿಸ್ತಾರವಾಗಿ ಈ ಕಥೆಗಳನ್ನೆಲ್ಲ ತಿಳಿಸಿಕೊಟ್ಟಿದ್ದಾರೆ. ಸೀತಾಮಾತೆ ಗಂಗೆಯನ್ನ ಪ್ರಾರ್ಥನೆ ಮಾಡಿಕೊಳ್ತಾಳೆ. ನಾವು ಹೇಗೆ ಅಯೋಧ್ಯ ಪಟ್ಟಣದಿಂದ ಇಲ್ಲಿವರೆಗೂ ತಲುಪಿ ಮುಂದೆ ಕಾಡಿಗೆ ಪ್ರಯಾಣವನ್ನು ಮಾಡ್ತಾ ಇದ್ದೇವೋ, ಆದಷ್ಟು ಬೇಗ 14 ವರ್ಷಗಳ ಕಾಲ ವನವಾಸ ಏನಿದೆ ಅದು ನಿರ್ವಿಘ್ನವಾಗಿ ಮುಗಿದು ಪುನಃ ನಾವು ಗಂಗೆಯಿಂದ, ಅಂದ್ರೆ ನಿನ್ನಿಂದ ಹೇಳ್ತಾ ಇದ್ದಾಳೆ ಸೀತಾಮಾತೆ ಗಂಗೆಗೆ, ನಿನ್ನಿಂದ ಪುನಃ ನಾವು ಅಯೋಧ್ಯ ಪಟ್ಟಣಕ್ಕೆ ತಲುಪೋ ಹಾಗೆ ಅನುಗ್ರಹ ಮಾಡು, ಆಶೀರ್ವಾದ ಮಾಡು ಅಂತ ಕೇಳಿಕೊಂಡು, ಗಂಗೆ ಪರಮಾತ್ಮನ ಪಾದದಿಂದ ಉದ್ಭವಿಸಿದವಳು. ಹಾಗಾಗಿ ಅವಳಿಗೆಲ್ಲರೂ ಕೂಡ ಪ್ರಾರ್ಥನೆಯನ್ನ ಸಲ್ಲಿಸಬೇಕು ಅಂತ ತಿಳಿಸುವ ಉದ್ದೇಶದಿಂದಾಗಿ, ಆ ಸಂದೇಶವನ್ನು ಕೊಡುವ ಉದ್ದೇಶದಿಂದಾಗಿ ಸ್ವತಃ ತಾನೂ ಕೂಡ ಪ್ರಾರ್ಥನೆಯನ್ನು ಮಾಡಿಕೊಳ್ತಕ್ಕಂಥವಳಾಗಿದ್ದಾಳೆ ಅಂತ. ಅಲ್ಲಿಂದ ತಾವು ಈ ಕಡೆಗೆ ಬರುವಂತಹ ಸಮಯದಲ್ಲಿ ರಥವನ್ನು ತೆಗೆದುಕೊಂಡು ಹೋಗುವಂತಂದು ಸುಮಂತುವಿಗೆ ಆದೇಶವನ್ನು ಮೊದಲೇ ಮಾಡಿದ್ದ. ಸುಮಂತುವಿಗೆ ಕಣ್ಣಲ್ಲೆಲ್ಲ ನೀರು, ರಾಮನನ್ನ ಬಿಟ್ಟು ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಆದ್ರೂ ರಾಮನ ಆದೇಶ ಅಂತಂದು ಆ ರಥವನ್ನ ಎಳಿತಾ ಇದ್ದಾನೆ, ಕುದುರೆಗಳನ್ನ ಎಳಿತಾ ಇದ್ದಾನೆ, ಲಗಾಮುಗಳನ್ನೆಲ್ಲ ಎಳಿತಾ ಇದ್ದಾನೆ. ಆದರೆ ಆ ಕುದುರೆಗಳು ಹಿಂತಿರುಗಿ ಬರ್ತಾ ಇಲ್ಲ. ಕುದುರೆಗಳು ಹಿಂತಿರುಗಿ ಬರ್ತಾ ಇಲ್ಲ. ಯಾಕೆ ಅಂದ್ರೆ ಕುದುರೆಗಳು ಕೂಡ ರಾಮನಲ್ಲಿ ಎಷ್ಟು ಪ್ರೀತಿ ಭಕ್ತಿಯನ್ನ ಮಾಡ್ತಾ ಇದ್ದು. ಗಮನಿಸ್ತಾನೆ, ಕುದುರೆಗಳ ಕಣ್ಣುಗಳಲ್ಲೆಲ್ಲ ನೀರು ತುಂಬಿಕೊಂಡಿದೆ ಅಂತೆ. ರಾಮ ನಮ್ಮನ್ನು ಬಿಟ್ಟು ಹೋಗ್ತಾ ಇದ್ದಾನಲ್ವಾ ಅಂತ ಚಿಂತೆ ಅವುಗಳಿಗೆ. ಇದೇ ನಿಜವಾಗ್ಲೂ ರಾಮಾಯಣ. ನೋಡಿ, ವಾಲ್ಮೀಕಿ ರಾಮಾಯಣವನ್ನ ಗಮನಿಸುವಾಗ ತುಂಬಾ ವಿಸ್ತಾರವಾಗಿದೆ. ನಾನು ಆರಂಭದ ದಿನನೇ ಹೇಳಿದೆ, 24,000 ಶ್ಲೋಕಗಳಿಂದ ಕೂಡಿರುವಂಥದ್ದು. ಒಟ್ಟಾರೆ ಸಾರಭಾಗ ಏನ್ ಹೇಳಿ ಅಂತದ್ದು ವಾಲ್ಮೀಕಿ ಋಷಿಗಳ ಬಳಿ ಕೇಳಿದಾಗ ಎಲ್ಲ ಶ್ಲೋಕಗಳನ್ನ ಸಂಗ್ರಹ ಮಾಡಿ ಒಂದೇ ಒಂದು ಶ್ಲೋಕದಲ್ಲಿ ನಮಗೆ ತೆರೆದು ಕೊಡ್ತಾರೆ ವಾಲ್ಮೀಕಿ ಋಷಿಗಳು. ಯಾಂತಿನ್ಯಾಯ ಪ್ರವೃತ್ತಸ್ಯ ತಿರ್ಯಂಚೋಪಿ ಸಹಾಯತ ಅಪಂಥಾನಂತು ಗಚ್ಚಂತಂ ಸೋದರೋಪಿ ವಿಮುಂಚತಿ. ಇದು ರಾಮಾಯಣದ ಒಟ್ಟು ಸಾರ. ಯಾರು ನ್ಯಾಯ ಮಾರ್ಗದಲ್ಲಿ ನಡೀತಾರೋ, ತಿರ್ಯಂಚೋಪಿ ಸಹಾಯತ, ಅವರಿಗೆ ಪ್ರಾಣಿಗಳು, ಪಕ್ಷಿಗಳು, ಅನೇಕ ಪ್ರಾಣಿಗಳು ಅಂತೆಲ್ಲ ಏನಿದೆಯೋ, ಕ್ರಿಮಿಗಳು, ಕೀಟಗಳು, ಜಲಚರೀಯ ಪ್ರಾಣಿಗಳು ಎಲ್ಲವೂ ಕೂಡ ಸಹಾಯ ಮಾಡುತ್ತೆ. ಉದಾಹರಣೆಗೆ ಯಾರು? ಶ್ರೀರಾಮಚಂದ್ರನಿಗೆ ಎಲ್ಲಾ ಪ್ರಾಣಿಗಳು ಎಷ್ಟು ಅನುರಾಗವನ್ನ ಪ್ರದರ್ಶನ ಮಾಡ್ತಾ ಇತ್ತು ಅನ್ನೋದಕ್ಕೆ ನಾವು ಇವಾಗ ತಾನೇ ದೃಷ್ಟಾಂತವನ್ನ ಗಮನಿಸಿದ್ವಿ. ಸೀತೆಯ ಅಪಹರಣ ಆದಂತಹ ಸಮಯದಲ್ಲೂ ಕೂಡ ಜಿಂಕೆಗಳು ಶ್ರೀರಾಮಚಂದ್ರನಿಗೆ ಹಾಗೂ ಲಕ್ಷ್ಮಣನಿಗೆ ಕಣ್ಣಲ್ಲೆಲ್ಲ ನೀರು ತುಂಬಿಕೊಂಡವುಗಳಾಗಿ ದಕ್ಷಿಣ ದಿಕ್ಕಿನ ಕಡೆಗೆ ಮುಖ ಮಾಡಿ ಸನ್ನಯನ ಮಾಡ್ತಾ ಇತ್ತಂತೆ. ಎಷ್ಟು ಆಶ್ಚರ್ಯ ನೋಡಿ.
ಜಿಂಕೆಗಳ ಸ್ವಭಾವ ನಾವೆಲ್ಲ ಗಮನಿಸಿದ್ದೇವೆ. ಜಿಂಕೆ ಮನುಷ್ಯರು ಹತ್ರ ಬಂದ್ರು ಅಂದ್ರೆ ಸಾಕು ದೂರ ಓಡಿ ಹೋಗಿಬಿಡ್ತವೆ. ಭಾರಿ ಚಂಚಲ ಸ್ವಭಾವದ್ದು ಜಿಂಕೆ. ಅಂತಹ ಜಿಂಕೆಯೂ ಕೂಡ ರಾಮ ಲಕ್ಷ್ಮಣರು ಹತ್ರ ಬಂದಾಗ ಎಷ್ಟು ಪ್ರೀತಿಯನ್ನ ಭಕ್ತಿಯನ್ನ ಪ್ರದರ್ಶನ ಮಾಡಿತು. ಯಾಕೆ? ರಾಮ ನ್ಯಾಯ ಮಾರ್ಗದಲ್ಲಿ ನಡೀತಾ ಇದ್ದ ಅನ್ನೋ ಒಂದೇ ಒಂದು ಕಾರಣ. ಎಷ್ಟು ಕಪಿಗಳೆಲ್ಲ ರಾಮನಿಗೆ ಸಹಾಯ ಮಾಡಿದೆ, ಪ್ರಾಣಿಗಳೆಲ್ಲವೆಲ್ಲವೂ ಕೂಡ. ಎಷ್ಟು ಪಕ್ಷಿಗಳು ಸಹಾಯ ಮಾಡಿದೆ, ಜಟಾಯು ಸಂಪಾತಿ ಪಕ್ಷಿಗಳು. ಯಾಕೆ? ರಾಮ ನ್ಯಾಯ ಮಾರ್ಗದಲ್ಲಿ ನಡೀತಾ ಇದ್ದಾನೆ ಅನ್ನೋ ಒಂದೇ ಒಂದು ಕಾರಣ ಅಷ್ಟೇ. ಅದಕ್ಕೆ ವಿರುದ್ಧವಾಗಿ ಯಾರು ಅನ್ಯಾಯ ಮಾರ್ಗದಲ್ಲಿ ನಡೀತಾರೋ, ಅಪಂಥಾನಂತು ಗಚ್ಚಂತಂ, ಪಂಥ ಅಂದ್ರೆ ದಾರಿ, ಅಪಂಥ ಅಂದ್ರೆ ನಡೆಯಬಾರದ ದಾರಿ, ಅಧರ್ಮದ ಮಾರ್ಗ. ಅಧರ್ಮದ ಮಾರ್ಗದಲ್ಲಿ ಯಾರು ನಡೀತಾರೋ ಅಂಥವರಿಗೆ ಸೋದರೋಪಿ ವಿಮುಂಚತಿ, ಒಡ ಹುಟ್ಟಿದ ಸಹೋದರರೇನಿದ್ದಾರೆ ಅವರೇ ಕೈ ಕೊಡ್ತಾರೆ. ಉದಾಹರಣೆಗೆ ರಾವಣ, ವಿಭೀಷಣ ಕೈ ಕೊಡ್ಲಿಲ್ವಾ? ಸಹೋದರನೇ ಅವನು, ಆದರೂ ಕೂಡ ಕೈ ಕೊಟ್ಟು ಹೋದ್ನಲ್ವಾ? ಹೀಗೆ ನಾವು ನಡೆಯಬೇಕಾದಂತಹ ಮಾರ್ಗ ಏನಿದೆ ಅದು ನ್ಯಾಯ ಮಾರ್ಗ ಆಗಿರಬೇಕು, ಧರ್ಮ ಮಾರ್ಗ ಆಗಿರಬೇಕು ಅನ್ನುವಂಥದ್ದು ರಾಮಾಯಣದ ಒಟ್ಟು ಸಾರ ಅಂತ ನಮಗೆ ತಿಳಿಯುವಂಥದ್ದು. ಅದಾದ ನಂತರದಲ್ಲಿ ಶ್ರೀರಾಮಚಂದ್ರ ದೇವರು ಹಾಗೂ ಸೀತಾ ಲಕ್ಷ್ಮಣ ದೂರಕ್ಕೆ ಹೋದ ನಂತರದಲ್ಲಿ ಕುದುರೆಗಳೆಲ್ಲ ಸುಮಂತುವಿನ ಮಾತನ್ನ ಕೇಳ್ತಾ ಸ್ವಸ್ಥಾನಕ್ಕೆ ಮರಳತಕ್ಕಂಥದ್ದಾಯಿತು ಅಂತ. ಇದಾದ ನಂತರದಲ್ಲಿ ಶ್ರೀರಾಮಚಂದ್ರ ದೇವರು ಭಾರದ್ವಾಜರ ಆಶ್ರಮಕ್ಕೆ ಬರ್ತಕ್ಕಂಥವರಾಗ್ತಾರೆ. ಭಾರದ್ವಾಜ ಮುನಿಗಳು ವಿಶೇಷವಾಗಿ ರಾಮನಿಗೆ ಸತ್ಕಾರವನ್ನ ಮಾಡಿ ಪೂಜಾದಿಗಳನ್ನೆಲ್ಲ ಮಾಡಿ ರಾಮನಿಗೆ ಇರಲಿಕ್ಕೆ ಒಂದು ಉತ್ತಮವಾದಂತಹ ಪ್ರದೇಶವನ್ನು ತೋರಿಸಿಕೊಡ್ತಾರೆ. ಕಾಡಿನಲ್ಲಿ ಎಲ್ಲಿ ವಾಸವಾಗಬೇಕು, ಹಾಗಾಗಿ ತುಂಬಾ ಉತ್ತಮವಾದಂತಹ ಒಂದು ಪ್ರದೇಶವನ್ನು ತೋರಿಸಿಕೊಟ್ರು. ರಾಮ ಆ ಪ್ರದೇಶಕ್ಕೆ ಹೋಗಿ ವಾಸ್ತು ಪೂಜೆಯನ್ನ ಮಾಡಿದ ಅಂತ ವಾಲ್ಮೀಕಿ ಋಷಿಗಳು ದಾಖಲೆ ಮಾಡ್ತಾರೆ. ಈ ವಾಸ್ತು ಪೂಜೆ ಸ್ವತಃ ಶ್ರೀರಾಮಚಂದ್ರನೇ ಮಾಡಿದ್ದಾನೆ. ವಾಸ್ತು ಪೂಜೆ ಆಗುವಾಗಲೂ ಕೂಡ ಅಲ್ಲಿ ಪುರೋಹಿತರು ಸಂಕಲ್ಪವನ್ನ ಮಾಡಿಸುವಾಗ ಹೀಗೆಲ್ಲ ಹೇಳ್ತಾರೆ: ಭೂಖನನ, ದಾರುಚ್ಛೇದನ, ಪಾಷಾಣ ಖಂಡನ ಅನ್ನುವಂತಹ ಪ್ರಧಾನವಾದಂತಹ ದೋಷಗಳು. ನಾವು ಒಂದು ಮನೆಯನ್ನ ಕಟ್ಟಿಸ್ತಾ ಇದ್ದೇವೆ ಅಂತಂದ್ರೆ ಅಲ್ಲಿ ಸಹಜವಾಗಿ ಆಗುವಂತಹ ಪ್ರಧಾನವಾದಂತಹ ದೋಷಗಳು ಇವು 3 ಅಂತ. ಯಾವುದು 3 ನೋಡಿ? ಮೊದಲನೇದು ಭೂಖನನ ಅನ್ನುವಂತಹ ದೋಷ. ಭೂಮಿಯನ್ನ ಖನನ ಮಾಡ್ತೇವಲ್ವ, ಖನನ ಮಾಡುವಾಗ ಅಲ್ಲಿ ಎಷ್ಟು ಕ್ರಿಮಿಗಳು ಕೀಟಗಳು ವಾಸವಾಗಿರ್ತವೆ, ಅವುಗಳನ್ನೆಲ್ಲ ಬಡಿದೋಡಿಸಿ ಇದು ನಮ್ಮ ಜಾಗ ಅಂತಂದು ನಾವು ಮನೆಯನ್ನು ನಿರ್ಮಾಣ ಮಾಡಲಿಕ್ಕೆ ಪ್ರವೃತ್ತರಾಗ್ತೇವೆ. ಹಾಗಾದ್ರೆ ಅವುಗಳಿಗೆ ತೊಂದರೆ ಕೊಟ್ಟ ಹಾಗಾಯ್ತು ಇಲ್ವೋ? ಅದೊಂದು ದೊಡ್ಡ ದೋಷ. ಅದು ದಾರುಚ್ಛೇದನ ಅಂತ. ದಾರು ಅಂದ್ರೆ ಕಟ್ಟಿಗೆ. ಮನೆಗಳಲ್ಲಿ ವುಡ್ ವರ್ಕ್ ಅಂತಂದು ಅನೇಕ ಕಾರ್ಯಗಳನ್ನೆಲ್ಲ ಮಾಡಿಸಿಕೊಳ್ತೇವೆ ನಾವು. ವುಡ್ ವರ್ಕ್ ಅನ್ನ ಮಾಡಿಸಿಕೊಳ್ತಾ ಇದ್ದೇವೆ ಅಂತಂದ್ರೆ ಎಷ್ಟೋ ಮರಗಳನ್ನ ಕಡಿದು ತಾನೇ ಕಟ್ಟಿಗೆಗಳನ್ನ ತರಬೇಕು. ಆ ಮರಗಳಲ್ಲಿ ಎಷ್ಟು ಪಕ್ಷಿಗಳು ವಾಸವಾಗಿರಬಹುದು, ಎಷ್ಟು ಇರುವೆಗಳು ವಾಸವಾಗಿರಬಹುದು, ಬೇರೆ ಕ್ರಿಮಿಗಳು ವಾಸವಾಗಿರಬಹುದು. ಅವುಗಳಿಗೆಲ್ಲ ತೊಂದರೆ ಕೊಟ್ಟು ನಾವು ಸುಖವಾಗಿರಬೇಕು ಅಂತಂದು ಮನೆಯನ್ನು ನಿರ್ಮಾಣ ಮಾಡಿಕೊಳ್ತಾ ಇದ್ದೇವೆ ಅಂತಂದ್ರೆ ಇದು ಎಂತಹ ಅಪರಾಧ ಇದು. ಹಾಗಾಗಿ ಆ ದೋಷ ಪರಿಹಾರ ಆಗ್ಲಿ ಅಂತ ದಾರುಚ್ಛೇದನ ದೋಷ ಪರಿಹಾರಾರ್ಥಂ ಅಂತಾರೆ. ಅದಕ್ಕಾಗಿ ಈ ಹೊಸ ಒಂದು ಟ್ರೆಂಡೇ ಏರ್ಪಾಟಾಗಿದೆ. ದೊಡ್ಡ ದೊಡ್ಡ ನಗರಗಳಲ್ಲಿ, ಬೆಂಗಳೂರು ಮುಂತಾದಂತಹ ನಗರಗಳಲ್ಲಿ ಏನಾಗುತ್ತೆ ಅಂತಂದ್ರೆ ಪುರೋಹಿತರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಈ ಮನೆಯನ್ನ ನಿರ್ಮಾಣ ಮಾಡಿಸುವಂತಹ ಸಮಯದಲ್ಲಿ ಈ ದೋಷಗಳೆಲ್ಲ ಏನು ಬರುತ್ತೋ ಆ ದೋಷಗಳ ಪರಿಹಾರ ಆಗ್ಲಿ ಅಂತಲೇನೆ ಗೃಹ ಪ್ರವೇಶ ಆಗುವಂತಹ ಸಮಯದಲ್ಲಿ ಯಜಮಾನರಿಂದ ಅನೇಕ ಗಿಡಗಳನ್ನ ನಡೆಸ್ತಾ ಇದ್ದಾರೆ. ಇಂಥ ದೊಡ್ಡ ಕಾರ್ಯ ನೋಡಿ ಇದು. ಅನೇಕ ಗಿಡಗಳನ್ನ ನಡೆಸ್ತಾ ಇದ್ದಾರೆ. ಆ ಗಿಡಗಳ ಮೂಲಕ ಬೇರೆ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಹಾಗೂ ಕ್ರಿಮಿಗಳಿಗೆ, ಕೀಟಗಳಿಗೆ, ಎಲ್ಲ ಜಲಚರಿಯ ಪ್ರಾಣಿಗಳು ಆಗಿರಬಹುದು, ಎಲ್ಲರಿಗೂ ಅನುಕೂಲ ಆಗಲಿ ಎನ್ನುವ ರೀತಿಯಲ್ಲಿ ಗಿಡಗಳನ್ನ ನಡೆಸ್ತಾ ಇದ್ದಾರೆ. ಹಾಗಾದ್ರೆ ಈ ದೋಷವು ಕೂಡ ಸಹಜವಾಗಿ ಗೃಹ ನಿರ್ಮಾಣದ ಸಮಯದಲ್ಲಿ ಆಗುವಂತಹ ದೋಷ. ಭೂಖನನ, ದಾರುಚ್ಛೇದನ, ಇನ್ನೊಂದು ಹೇಳ್ತಾರೆ ಪಾಷಾಣ ಖಂಡನ ಅಂತಾರೆ. ಪಾಷಾಣ ಅಂದ್ರೆ ಕಲ್ಲುಗಳು. ಕಲ್ಲುಗಳ ಮಧ್ಯದಲ್ಲೂ ಕೂಡ ಅನೇಕ ಕ್ರಿಮಿಗಳು, ಕೀಟಗಳು ವಾಸವಾಗಿರ್ತವೆ. ನಾವು ಗೃಹ ನಿರ್ಮಾಣದ ಸಮಯದಲ್ಲಿ ಅವುಗಳನ್ನು ಕೂಡ ಚೆನ್ನಾಗಿ ಬಳಸ್ಕೊಳ್ತಾ ಇದ್ದೇವೆ. ಹಾಗಾಗಿ ಆ ದೋಷಗಳೆಲ್ಲ ಬರಬಾರದು ಅನ್ನೋ ಅಭಿಪ್ರಾಯದಲ್ಲಿ ವಾಸ್ತು ಪೂಜೆ ಅತ್ಯಂತ ಅವಶ್ಯಕವಾಗಿರ್ತಕ್ಕಂಥದ್ದು. ನಾವು ಗೃಹ ಪ್ರವೇಶದ ಸಮಯದಲ್ಲಿ ವಾಸ್ತು ಪೂಜೆಯನ್ನು ಮಾಡಿಕೊಂಡು ಬಿಡ್ತೇವೆ. ಅದಾದ ಮೇಲೆ 10 ವರ್ಷಕ್ಕೆ ಒಮ್ಮೆಯಾದರೂ ಕೂಡ ವಾಸ್ತು ಪುರುಷನ ಆರಾಧನೆ ಆಗಬೇಕು ಎಲ್ಲರ ಮನೆಗಳಲ್ಲಿ ಅಂತ ಹೇಳ್ತಾರೆ. ಇನ್ನು ತುಂಬಾ ಸೂಕ್ಷ್ಮವಾಗಿ ಗಮನಿಸ್ತಾ ಹೋದ್ರೆ ಮನೆಯಲ್ಲಿ ಏನಾದ್ರೂ ಒಂದು ಮೊಳೆಯನ್ನ ಹೊಡೆದ್ರೆ ಮತ್ತೆ ವಾಸ್ತು ಪೂಜೆ ಆಗಬೇಕು ಅಂತಾರೆ. ಎಷ್ಟು ಕಠಿಣವಾಗಿರುವಂತಹ ಧರ್ಮಶಾಸ್ತ್ರ ಇದೆ ನೋಡಿ. ಅವೆಲ್ಲವನ್ನ ತಿಳಿಸುವ ಉದ್ದೇಶದಿಂದಾಗಿ ಶ್ರೀರಾಮಚಂದ್ರ ದೇವರು ವಾಸ್ತು ಪೂಜೆಯನ್ನ ಮಾಡಿ ಅಲ್ಲಿ ಒಂದು ಆಶ್ರಮವನ್ನ, ಕುಟೀರವನ್ನ ನಿರ್ಮಾಣ ಮಾಡ್ತಕ್ಕಂಥವ್ರಾಗ್ತಾರೆ ಅಂತ. ಇತ್ತ ಕಡೆಗೆ
ರಾಮನ ವಿಯೋಗದಿಂದಾಗಿ ದಶರಥ ಪ್ರಾಣ ಕಳ್ಕೊಳ್ತಕ್ಕಂಥವನಾದ ಅಂತ. ಅವನಿಗೆ ಯಾಕೆ ಪ್ರಾಣ ಹೋಗೋ ರೀತಿಯಾಗಿ ಆಯಿತು ಅಂತಂದ್ರೆ ಆಚಾರ್ಯ ಮಧ್ವರು ತಾತ್ಪರ್ಯದಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಏತಸ್ಮಿನ್ನೇವ ಕಾಲೇ ದಶರಥ ನೃಪತಿ ಸ್ವರ್ಗತೋ ಭೂದ್ವಿಯೋಗಾತ್ ರಾಮಸ್ಯೈವಾಥ ಪುತ್ರೌ ವಿಧಿಸುತ ಸಹಿತೈರ್ಮಂತ್ರಿಭಿಕ್ಕೇಕಯೇಭ್ಯಃ ಆನೀತೌ ತಸ್ಯ ಕೃತ್ವಾ ಶ್ರುತಿಗಣ ವಿಹಿತ ಪ್ರೇತ ಕಾರ್ಯಾಣಿ ಸದ್ಯಃ ಶೋಚಂತೋ ರಾಮ ಮಾರ್ಗಂ ಪುರಜನ ಸಹಿತೋ ಜಗ್ಮತುರ್ಮಾತೃಭಿಶ್ಚ. ಮಧ್ವಾಚಾರ್ಯ ಹೇಳುವಂತಹ ಮಾತು. ಶ್ರೀರಾಮನ ವಿಯೋಗದಿಂದಾಗಿ ದಶರಥ ಪ್ರಾಣ ಕಳ್ಕೊಂಡ ಅಂತ. ಯಾಕೆ ರಾಮ ಇಲ್ಲದೇ ಇದ್ದಂತಹ ಸಮಯದಲ್ಲಿ ಪ್ರಾಣ ಕಳ್ಕೊಂಡ ಅಂದ್ರೆ ಅವನಿಗೆ ಇದು ಶಾಪ ಇತ್ತು ಅಂತಾರೆ ಮಧ್ವಾಚಾರ್ಯರು. ದಶರಥನಿಗಿದ್ದಂತಹ ಶಾಪ. ಅವನಿಗೆ ಯಾವಾಗ ಶಾಪ ಬಂದಿತ್ತು ಅಂತಂದ್ರೆ ದಶರಥನಲ್ಲಿ ಒಂದು ಒಳ್ಳೆ ವಿದ್ಯೆ ಇತ್ತಂತೆ. ಆ ವಿದ್ಯೆಯ ಹೆಸರೇನು ಅಂತಂದ್ರೆ ಶಬ್ದವೇಧ ಅಂತ ವಿದ್ಯೆ. ಶಬ್ದವೇಧ, ಶಬ್ದವನ್ನ ಸರಿಯಾಗಿ ಆಲಿಸಿ ಈ ದಿಕ್ಕಿನಲ್ಲಿ ಈ ಭಾಗದಲ್ಲಿ ಪ್ರಾಣಿಗಳು ಬಂದಿದೆ ಅಥವಾ ಪಕ್ಷಿಗಳು ಬಂದಿದೆ ಅಂತ ಊಹೆ ಮಾಡಿ ಅವುಗಳು ಕಣ್ಣಿಗೆ ಕಾಣದೇ ಇದ್ರೂ ಕೂಡ ಶಬ್ದದ ಮೂಲಕ ಬಾಣ ಪ್ರಯೋಗವನ್ನ ಮಾಡಿ ಅವುಗಳ ಪ್ರಾಣವನ್ನು ತೆಗಿತಾ ಇದ್ದಂತೆ. ನೋಡಿ, ಬೇಟೆ ಆಡ್ತಾ ಇದೆ. ಎಂಥ ವಿದ್ಯೆ ಇತ್ತು ಅವನಲ್ಲಿ. ಒಂದ್ಸರ್ತಿ ಹೀಗೆ ಕಾಡಿನಲ್ಲೇ ಬೇಟೆ ಆಡಲಿಕ್ಕೆ ಅಂತ ಹೋಗಿದ್ದಾನೆ. ಶಬ್ದ ಕೇಳಿಸ್ತು, ಯಾವುದೋ ಪ್ರಾಣಿ ನೀರನ್ನು ಕುಡಿತಾ ಇರೋ ಹಾಗೆ ಶಬ್ದ ಕೇಳಿಸ್ತು. ಬಾಣ ಪ್ರಯೋಗವನ್ನ ಮಾಡಿದ. ಯಾವ ಪ್ರಾಣಿ ಪ್ರಾಣ ಕಳ್ಕೊಂಡಿರಬಹುದು ಅಂತ ಬಂದು ನೋಡಿದ್ರೆ ಅಲ್ಲೇನಾಗಿತ್ತು ಅಂತಂದ್ರೆ ಒಬ್ಬ ಮುನಿಕುಮಾರ ಪ್ರಾಣ ಕಳ್ಕೊಂಡಿದ್ದ. ಇವನ ಬಾಣದ ಪೆಟ್ಟನ್ನ ತಿಂದು ಒಬ್ಬ ಮುನಿಕುಮಾರನೇ ಪ್ರಾಣ ಕಳ್ಕೊಂಡಿದ್ದ. ಏನಾಗಿತ್ತು ಅಂತಂದ್ರೆ ಹಿಂದೆ ತುಂಬಾ ವೃದ್ಧರಾಗಿರ್ತಕ್ಕಂತಹ ತಂದೆ ತಾಯಿಗಳನ್ನ ಪೋಷಣೆ ಮಾಡಬೇಕು ಅಂತಂದು ಈ ಮುನಿಕುಮಾರ ಏನಿದ್ದಾನೆ ತಂದೆ ತಾಯಿಗಳನ್ನು ಕರ್ಕೊಂಡು ಬರ್ತಾ ಇದ್ದಂತೆ. ಬೇಸಿಗೆಯ ಸಮಯ, ಬೇಸಿಗೆಯಲ್ಲಿ ಎಷ್ಟು ಬಾಯಾರಿಕೆ ಆಗುತ್ತೆ ನೋಡಿ. ನಮ್ಗೆಲ್ಲರೂ ಕೂಡ ಅನುಭವಕ್ಕೆ ಬರ್ತಾ ಇದೆ. ಇವಾಗ ತಾನೇ ಪಾನಕ ಕುಡಿದು ಕುತ್ಕೊಂಡಿದ್ದೀವಿ, ಎಷ್ಟು ಜನಕ್ಕೆ ಬಾಯಾರಿಕೆ ಆಗ್ತಿಲ್ಲ ಹೇಳಿ. ಎಲ್ಲರಿಗೂ ಮತ್ತೆ ಮತ್ತೆ ಬಾಯಾರಿಕೆ ಹಾಗೆ ಆಗತ್ತೆ. ಯಾಕೆ ಅಂತಂದ್ರೆ ಅದು ಬೇಸಿಗೆಯ ಸಮಯ. ಕಾಡಿನಲ್ಲಿದ್ದಾನೆ, ವಿಶೇಷವಾದಂತಹ ಬಿಸಿಲಿನ ಒಂದು ಬೇಗ. ಅಂತಹ ಸಮಯದಲ್ಲಿ ತಂದೆ ತಾಯಿಗಳಿಗೆ ಬಾಯಾರಿಕೆ ಆಯಿತು ಅಂತ ನೀರು ತರಲಿಕ್ಕೆ ಅಂತ ಹೋಗಿದ್ದಾನೆ. ತಂಬಿಗೆಯಲ್ಲಿ ನೀರನ್ನ ತರ್ತಾ ಇದ್ದಾನೆ. ನೀರನ್ನ ತುಂಬಿಸಿಕೊಳ್ಳುವಾಗ ಒಂದು ಶಬ್ದ ಬಂದಿದೆ. ಆ ಶಬ್ದ ದಶರಥನಿಗೆ ಹೇಗೆ ಅನಿಸ್ತು ಅಂತಂದ್ರೆ ಯಾವುದೋ ಪ್ರಾಣಿ ಇರಬೇಕು ಅಂತ ಅನಿಸ್ತು. ಪ್ರಾಣಿ ನೀರನ್ನು ಕುಡಿಲಿಕ್ಕೆ ಅಂತ ಬಂದಿದೆ, ಹಾಗಾಗಿ ಆ ಪ್ರಾಣಿಯನ್ನು ನಾನು ಕೊಲ್ಲಬೇಕು ಅಂತ ಪ್ರಯತ್ನ ಪಡ್ತಕ್ಕಂಥವನಾದ. ಆ ಸಮಯದಲ್ಲಿ ಮುನಿಕುಮಾರನಿಗೆ ಪೆಟ್ಟು ಬಿದ್ದಿದೆ. ಮುನಿಕುಮಾರ ಪ್ರಾಣ ಕಳ್ಕೊಂಡ. ತುಂಬ ಭಯ ಆಯಿತು, ದುಃಖ ಆಯಿತು. ಆ ನೀರನ್ನ ತೆಗೆದುಕೊಂಡು ತಾನೇ ಹೋಗ್ತಾನೆ ದಶರಥ. ಈ ವೃದ್ಧರಾಗಿರ್ತಕ್ಕಂತಹ ತಂದೆ ತಾಯಿಗಳಿಗೆ ಕಣ್ಣು ಬೇರೆ ಕಾಣಿಸ್ತಾ ಇರಲಿಲ್ಲ ಅವರಿಗೆ. ವೃದ್ಧರಾಗಿರ್ತಕ್ಕಂತಹ ತಂದೆ ತಾಯಿಗಳಿಗೆ ನೀರನ್ನು ಕೊಡ್ತಕ್ಕಂಥವರಾಗ್ತಾನೆ. ನೀರನ್ನು ಕೊಡುವಾಗ ದಶರಥನ ಹಸ್ತಸ್ಪರ್ಶ ಈ ವೃದ್ಧರಾಗಿರ್ತಕ್ಕಂತಹ ತಂದೆ ತಾಯಿಗಳು ಮಾಡಿದ್ರು. ಆವಾಗ ಗೊತ್ತಾಯಿತು ನೋಡಿ, ತಂದೆ ತಾಯಿಗಳು ಮಕ್ಕಳ ಸ್ಪರ್ಶವನ್ನ ಮಾಡಿದ ನಂತರದಲ್ಲೇ ಗೊತ್ತಾಗತ್ತಂತೆ ಯಾರು ನಮ್ಮ ಮಕ್ಕಳು ಹೌದೋ ಅಲ್ವೋ ಅನ್ನೋದು ತಿಳಿದು ಬಿಡುತ್ತೆ. ಯಾಕೆಂದ್ರೆ ಇದೇ ರೀತಿಯಾದಂತಹ ಪ್ರಸಂಗವನ್ನು ನಾವು ಸೀತಾಪ್ರೀತ್ಯಾಗ ಅಂತ ಕಾಳಿದಾಸ ಒಂದು ಅದ್ಭುತವಾಗಿರ್ತಕ್ಕಂತಹ ಗ್ರಂಥವನ್ನ ನಿರ್ಮಾಣ ಮಾಡಿದ್ದಾನೆ. ಅತ್ಯದ್ಭುತ ಅದು. ಅದನ್ನು ಅಧ್ಯಯನ ಮಾಡ್ತಾ ಇದ್ರೆ ಕಣ್ಣೀರು ಸುರಿಸದೇ ಇರೋರು ಇರೋದಿಲ್ಲ. ಅಷ್ಟು ಅದ್ಭುತವಾಗಿರ್ತಕ್ಕಂತಹ ಗ್ರಂಥ ಅದು. ಆ ಗ್ರಂಥದಲ್ಲಿ ಆಗುವಾಗ ರಾಮ ಲಕ್ಷ್ಮಣರು ವಾಪಸ್ ಅಯೋಧ್ಯೆಗೆ ಬರುವಂತಹ ಪ್ರಸಂಗ ಇತ್ತು. ರಾವಣಾದಿಗಳ ಸಂಹಾರ ಆಗಿದೆ, ವಾಪಸ್ ಅಯೋಧ್ಯ ಪಟ್ಟಣಕ್ಕೆ ಅಂತ ಬಂದಿದ್ದಾರೆ. ಬಂದಾಗ ದೂರದಲ್ಲಿ ಗಮನಿಸ್ತಾ ಇದ್ದಾರೆ ಕೌಸಲ್ಯ ಸುಮಿತ್ರೆಯರು. ರಾಮ ಲಕ್ಷ್ಮಣರು ಬರ್ತಾ ಇದ್ದಾರೆ. ಕಣ್ಣಿನಲ್ಲಿ ನೀರು ತುಂಬಿಕೊಂಡು ಹೋಗಿದೆ, ಅವರಿಗೆ ತುಂಬಿಕೊಂಡು ಹೋಗಿದೆ. ಆನಂದ ಬಾಷ್ಪ. ಕಣ್ಣಲ್ಲಿ ನೀರು ತುಂಬಿಕೊಂಡಾಗ ಸ್ವಾಭಾವಿಕವಾಗಿ ಎದುರುಗಡೆ ಇರುವಂತಹ ಪದಾರ್ಥಗಳು ವ್ಯಕ್ತಿಗಳು ಸರಿಯಾಗಿ ಕಾಣೋದಿಲ್ಲ, ಸ್ವಲ್ಪ ಬ್ಲರ್ ಆಗಿ ಕಾಣುತ್ತೆ ನೋಡಿ. ಹಾಗಾಗಿ ಇವರ ಕಣ್ಣುಗಳು ನೀರಿನಿಂದ ತುಂಬಿಕೊಂಡಾಗ ಎದುರುಗಡೆ ಬರ್ತಾ ಇರೋದು ರಾಮ ಲಕ್ಷ್ಮಣ ಅಂತ ತಿಳಿತು. ಆದ್ರೆ ಯಾರು ರಾಮ ಯಾರು ಲಕ್ಷ್ಮಣ ಅಂತ ಸ್ಪಷ್ಟವಾಗಿ ತಿಳಿಲಿಕ್ಕೆ ಆಗ್ಲಿಲ್ಲ ಅಂತ ಅವರಿಗೆ. ಕಾಳಿದಾಸ ಹೇಳ್ತಾನೆ ಇದನ್ನ. ಯಾವಾಗ ಅವರು ಕಾಲನ್ನ ಮುಟ್ಟಿ ನಮಸ್ಕಾರ ಮಾಡ್ತಾರೋ ಆವಾಗ ತಿಳಿತಂತೆ ಇವನು ರಾಮ ಇವನು ಲಕ್ಷ್ಮಣ ಅಂತ ತಿಳಿತು ಅಂತ. ಪುತ್ರರ ಅಂಗಸ್ಪರ್ಶ ಆಯಿತು ಅಂತಂದ್ರೆ ಮಾತೆಯರಿಗೆ ಸ್ಪಷ್ಟವಾಗಿ ತಿಳಿಯುತ್ತೆ ಇವರು ನಮ್ಮ ಮಕ್ಕಳು ಹೌದೋ ಅಥವಾ ಅಲ್ಲವೋ ಅಂತ. ಹಾಗೆ ಇಲ್ಲಿ ಮುನಿಕುಮಾರ ಎಲ್ಲಿ ಹೋಗಿದ್ದಾನೆ ಅಂತ ಕೇಳ್ತಕ್ಕಂಥವರಾಗ್ತಾರೆ ವೃದ್ಧರಾಗಿರ್ತಕ್ಕಂತಹ ತಂದೆ ತಾಯಿಗಳು. ಆಗ ಆ ದಶರಥ ಹೇಳ್ತಾನೆ, ಹೀಗೆ ಅನಾಹುತ ಆಗೋಯಿತು. ಕಣ್ಣು ಕಾಣದೇ ಇರುವಂತಹ ನಮಗೆ ಇಂತಹ ವೃದ್ಧಾಪ್ಯಾವಸ್ಥೆಯಲ್ಲಿ ಇಂತಹ ತೊಂದರೆ ಕೊಟ್ಟಿದ್ದೀಯಲ್ಲ ನೀನು, ಮಗನ ವಿಯೋಗವನ್ನು ಉಂಟು ಮಾಡಿದ್ದೀಯಲ್ಲ ನೀನು, ನಿನಗೂ ಹಾಗೆ ಆಗತ್ತೆ. ಮಗನ ವಿಯೋಗ ಉಂಟಾದಾಗ ನಿನಗೆ ಸಾವು ಬರುತ್ತೆ ಅಂತ ಅವರು ಶಾಪ ಕೊಟ್ಟಿದ್ರು ಅಂತಾರೆ ಮಧ್ವಾಚಾರ್ಯ ಹೇಳುವಂತಹ ಮಾತು. ಆ ಕಾರಣದಿಂದಾಗಿ ರಾಮ ಇಲ್ಲದೇ ಇದ್ದಂತಹ ಈ ಸಮಯದಲ್ಲಿ ದಶರಥ ಪ್ರಾಣ ಕಳ್ಕೊಂಡಿದ್ದಾನೆ. ಅದಾದ ನಂತರದಲ್ಲಿ ಭರತನಿಗೆ ಹೇಳಿಕೆ ಬಂತು, ಭರತ
ಹೀಗೆ ನಿಮ್ಮ ತಂದೆ ಪ್ರಾಣ ಕಳ್ಕೊಂಡಿದ್ದಾರಂತೆ ಬರಬೇಕು ಅಂತ ಧಾವಿಸಿ ಬಂದ ಅವನು. ಧಾವಿಸಿ ಬಂದ ನಂತರದಲ್ಲಿ ಯಾಕೆ ಏನಾಯಿತು ಅಂತ ಕೇಳಿದಾಗ, ಇಲ್ಲ ಹೀಗೆ ರಾಮ ಕಾಡಿಗೆ ಹೋಗಿದ್ದಾನೆ, ಅದರ ವಿಯೋಗದಿಂದಾಗಿ ದಶರಥ ಪ್ರಾಣ ಕಳ್ಕೊಂಡ ಅಂತ. ನೋಡಿ ಭರತ ಎಷ್ಟು ಸುಂದರವಾದಂತಹ ವ್ಯಕ್ತಿತ್ವ ಉಳ್ಳವನಾಗಿದ್ದ ಅಂತಂದ್ರೆ, ರಾಮ ಕಾಡಿಗೆ ಹೋದ್ನ ಅಂತ ಕೇಳ್ತಾನೆ ಆಶ್ಚರ್ಯದಿಂದ. ಹೌದು, ರಾಮ ಕಾಡಿಗೆ ಹೋಗುವಂತ ತಪ್ಪೇನ್ ಮಾಡ್ದ ಅಂತ ಕೇಳ್ತಾನೆ ಭರತ. ಕಾಡಿಗೆ ಹೋಗೋದು ಅಂದ್ರೆ ಏನಾದ್ರೂ ಅಪರಾಧ ಮಾಡಿದಾಗ ಕಾಡಿಗೆ ಹೋಗ್ತಾರೆ. ರಾಮನ ಗುಣಗಳನ್ನ ಕೇಳಿದ್ರೆ ಅದ್ಭುತವಾಗಿರ್ತಕ್ಕಂತಹ ಗುಣಗಳನ್ನು ಒಳಗೊಂಡವನವನು ರಾಮನನ್ನ ಯಾವ ಅಪರಾಧಕ್ಕಾಗಿ ಕಾಡಿಗಟ್ಟಿದ್ರಿ, ಯಾಕೆ ಹೋದ ಅವನು ಹೇಳಿ ಅಂತ ಕೇಳ್ತಾನೆ. ಆಗ ಕೈಕಿ ಹೇಳ್ತಾಳೆ, ಎಲ್ಲ ನಿನಗೋಸ್ಕರ ಮಾಡಿದ್ದೇನೆ ಅಂತ ಅಂದ್ಬಿಟ್ಲವಳು. ನೋಡಿ ಅವಳು ಮಾತು ನೋಡಿ, ಭರತ ನಾನೇ ಕಾಡಿಗಟ್ಟಿದ್ದೀನಿ, ಅದೆಲ್ಲ ನಿನಗೋಸ್ಕರ ಅಂತ ಅಂದ್ಬಿಟ್ಟು. ಕೋಪ ಬರ್ತಾ ಇದೆ, ನೀನ್ ಕಾಡಿಗಟ್ಟಿದ್ದೆ ಯಾಕೆ ಅಂತ ಕೇಳಿದಾಗ ಎಲ್ಲ ವಿಚಾರವನ್ನ ಹೇಳಿದ್ದು. ಈಗ ನಿನಗೆ ಪಟ್ಟಾಭಿಷೇಕ ಆಗಬೇಕು ಅಂತ ನನ್ನ ಮಹತ್ತರವಾದ ಆಸೆ, ರಾಮ ಇಲ್ಲಿದ್ರೆ ನಿನಗೆ ಉಳಿಗಾಲ ಇಲ್ಲ, ನಿನಗೆ ಯಾರೂ ಕೂಡ ಗಮನಿಸುವವರಲ್ಲ, ಹಾಗಾಗಿ ನಾನೇ ನಿನಗೆ ಒಳ್ಳೇದಾಗ್ಲಿ ಅಂತ ಕಳಿಸಿದ್ದೇನೆ ಅಂತ. ತುಂಬಾ ಕೋಪ ಬಂತು ನೋಡಿ, ತುಂಬಾ ಕೋಪ ಬಂತು. ಚೆನ್ನಾಗಿ ನಿಂದನೆ ಮಾಡ್ತಕ್ಕಂಥವನಾಗ್ತಾನೆ, ಚೆನ್ನಾಗಿ ನಿಂದನೆ ಮಾಡಿಬಿಟ್ಟವನು. ರಾಮನನ್ನ ನೀನು ಕಾಡಿಗಟ್ಟಿದ್ದೀಯಾ ಅಂತಂದ್ರೆ ನಿನ್ನನ್ನ ತಾಯಿ ಅಂತ ಹೇಳಲಿಕ್ಕೆ ನನಗೆ ಹೇಸಿಗೆ ಆಗತ್ತೆ ಅಂತ ಅಂದ್ಬಿಟ್ಟವನು. ನಿನ್ನ ತಾಯಿ ಅಂತ ನಾನು ಪರಿಗಣನೆ ಮಾಡೋದಿಲ್ಲ, ನನ್ನ ಪಾಲಿಗೆ ಮತ್ತು ತಾಯಿ ತೀರಿ ಹೋದ್ದು ಅಂತಾನೆ ನಾನು ಚಿಂತನೆ ಮಾಡ್ತೇನೆ. ಎಷ್ಟು ಸುಂದರವಾದಂತಹ ವ್ಯಕ್ತಿತ್ವ ರಾಮನದ್ದು, ಅವನನ್ನ ಕಳಿಸಿದ್ದಿ. ಮತ್ತೆ ತಂದೆಯ ಮರಣಕ್ಕೂ ಕೂಡ ನೀನೇ ಕಾರಣಲಾಗಿದ್ದಿ, ಹಾಗಾಗಿ ನಿನ್ನನ್ನು ನಾನು ತಾಯಿ ಅಂತ ಒಪ್ಪೋದಿಲ್ಲ ಅಂತ ಚೆನ್ನಾಗಿ ನಿಂದನೆ ಮಾಡ್ತಾನೆ. ಮೊದಲು ಹೋಗಿ ಕೌಸಲ್ಯಕ್ಕೆ ಸಮಾಧಾನ ಮಾಡಬೇಕಲ್ವಾ. ಕೌಸಲ್ಯ ಬಳಿ ಹೋದಾಗ ಕೌಸಲ್ಯ ಅಂತಾಳೆ, ಇವಾಗ ಸಮಾಧಾನ ಆಯ್ತಾ ಭರತ ನಿನಗೆ ಅಂತ ಅಂದ್ಬಿಟ್ಲು. ಇವಾಗ ಸಮಾಧಾನ ಆಯ್ತಾ, ನಿನಗೋಸ್ಕರವಾಗಿ ರಾಮ ಕಾಡಿಗೆ ಹೋಗೋ ಪ್ರಸಂಗ ಬಂತು, ಇವಾಗ ಸಮಾಧಾನ ಆಯ್ತಾ ನಿನಗೆ ಅಂತ. ಎಷ್ಟು ದುಃಖ ಆಗತ್ತೆ ನೋಡಿ ಭರತನಿಗೆ. ಭರತನ ಸ್ಥಾನದಲ್ಲಿ ನಿಂತು ವಿಚಾರ ಮಾಡಿ, ಅವನಿಗೆ ರಾಮ ಅಂದ್ರೆ ಅತ್ಯಂತ ಪ್ರೀತಿ, ಅತ್ಯಂತ ಭಕ್ತಿ. ಅಷ್ಟು ಪ್ರೀತಿ ಪಾತ್ರನಾಗಿರ್ತಕ್ಕಂಥ ತಮ್ಮ ಇವನು, ಅವನು ಬಂದಾಗ ಇಂತಹ ಮಾತುಗಳನ್ನೆಲ್ಲ ಗಮನಿಸ್ತಾ ಬಂದವನು. ಮತ್ತೆ ಪುನಃ ಕೌಸಲ್ಯ ಸಮಾಧಾನ ಮಾಡ್ತಾಳೆ, ಇಲ್ಲ ರಾಮ ಎಷ್ಟು ಒತ್ತಾಯ ಮಾಡಿದರೂ ಕೂಡ ಭೂಮಿಯಲ್ಲಿ ಭಾರಭೂತರಾಗಿರುವಂತಹ ಅಸುರನ ಸಂಹಾರಕ್ಕಾಗಿ ಅವನು ಹೋಗಿದ್ದಾನೆ, ಹಾಗಾಗಿ ನಿಮ್ಮ ತಂದೆ ಪ್ರಾಣ ಕಳ್ಕೊಳ್ಳೋ ಹಾಗಾಯ್ತು ಅಂತ ತುಂಬಾ ವ್ಯಥೆ ಪಟ್ಟರು. ಹಾಗಾದ್ರೆ ರಾಮನನ್ನ ನಾನು ಕರ್ಕೊಂಡು ಬರ್ತೇನೆ ಅಂತಂದು ಎಲ್ಲ ಸೈನಿಕರನ್ನೆಲ್ಲ ಕರ್ಕೊಂಡು ಹೋಗ್ತಾನೆ. ಪ್ರಜೆಗಳು ಸೈನಿಕರನ್ನೆಲ್ಲ ಕರ್ಕೊಂಡು ಬಂದ ಭರತ. ಹೀಗೆ ಭರತ ಕರ್ಕೊಂಡು ಬರ್ತಾ ಇದ್ದಂತಹ ಸಮಯದಲ್ಲಿ ಭಾರದ್ವಾಜ ಋಷಿಗಳ ಆಶ್ರಮಕ್ಕೆ ಬರ್ತಾನೆ ಅವನು ಕೂಡ. ಭಾರದ್ವಾಜರೇನಂದ್ರು ಅಂತಂದ್ರೆ, ಭರತ ನೀನು ರಾಮನನ್ನ ಕಾಡಿಗಟ್ಟೋದಲ್ಲದೆ ರಾಮನನ್ನ ಸಂಹಾರ ಮಾಡ್ಲಿಕ್ಕೆ ಸೈನಿಕರನ್ನ ಕರ್ಕೊಂಡು ಬಂದ್ಯಾ, ಏನ್ ಕಥೆ ಅಂತ ಕೇಳ್ಬಿಟ್ಟು. ಎಷ್ಟು ಬೇಜಾರಾಗತ್ತೆ. ಸೈನಿಕರನ್ನೆಲ್ಲ ಯಾಕೆ ಕರ್ಕೊಂಡು ಬಂದಿದ್ದಿ, ಮತ್ತೆ ರಾಮನನ್ನ ಮುಗಿಸ್ಬೇಕು ಅಂತನಾ ಅಂತ ಕೇಳಿಬಿಟ್ಟು. ತುಂಬಾ ಪ್ರಾರ್ಥನೆ ಮಾಡಿಕೊಳ್ತಾನಂತಹ ಸ್ವಭಾವ ನನ್ನದಲ್ಲ ಸ್ವಾಮಿ, ರಾಮನನ್ನ ಕರ್ಕೊಂಡು ಹೋಗ್ಲಿಕ್ಕೆ ಅಂತ ಬಂದಿದ್ದೇನೆ ಅಂತ ಪರಿಪರಿಯಾಗಿ ಪ್ರಾರ್ಥನೆ ಮಾಡಿಕೊಂಡ. ಸಂತೋಷ ಆಯಿತು, ಒಳ್ಳೆ ವ್ಯಕ್ತಿತ್ವ ನಿನ್ನದು ಅಂತಂದು ಅಷ್ಟೂ ಜನರಿಗೂ ಕೂಡ ಊಟದ ವ್ಯವಸ್ಥೆಯನ್ನು ಭಾರದ್ವಾಜ ಋಷಿಗಳು ಮಾಡಿದ್ರಂತೆ. ನೋಡಿ, ಇದ್ದದ್ದಲ್ಲಿ ಕಾಡಿನಲ್ಲಿ ಯಾವ ದಿನಸಿ ಸಿಗತ್ತೆ, ಯಾವ ಕಿರಾಣಿ ಅಂಗಡಿ ಇರತ್ತೆ ಹೇಳಿ ಏನು ಇರೋದಿಲ್ಲ. ಆದರೂ ಎಲ್ಲರೂ ಕೂಡ ಹೊಟ್ಟೆ ತುಂಬ ಊಟ ಮಾಡಿದ್ರು ಅಂತ ಹೇಳ್ತಾರೆ. ಹೊಟ್ಟೆ ತುಂಬ ಊಟ ಮಾಡಿದ್ರು. ಜ್ಞಾನಿಗಳೇ ಹಾಗೆ ಸದಾ ಕಾಲದಲ್ಲಿ ಅನ್ನದಾನ ಮಾಡಬೇಕು ಅಂತ ಕಾಯ್ತಾ ಇರ್ತಾರೆ. ಈ ಕಲಿಯುಗದಲ್ಲಿ ಹೆಂಗಾಗಿದೆ ನೋಡಿ, ಮನೆಯಲ್ಲಿರೋರ್ಗೆ ಅಡಿಗೆ ಮಾಡ್ಲಿಕ್ಕೆ ಹಿಂದೆ ಮುಂದೆ ನೋಡ್ತಾ ಇರ್ತೀವಿ. ಒಬ್ರು ಜಾಸ್ತಿ ಆದ್ರೆ ಅಯ್ಯೋ ಅವ್ರಿಗೆ ಅಡಿಗೆ ಮಾಡಬೇಕಾ ಅಂತ ವಿಚಾರ ಮಾಡ್ತೀವಿ. ಕಾಡಿನಲ್ಲಿ ಸಂಬಂಧನೇ ಪಡೆದೇ ಇರತಕ್ಕಂಥ ಸಾವಿರಾರು ಮಂದಿ ಊಟ ಮಾಡ್ಕೊಂಡು ಹೋದ್ರು ತೃಪ್ತಿಯಿಂದ. ಅದನ್ನು ಗಮನಿಸಿ ಭಾರದ್ವಾಜರಿಗೆ ತುಂಬಾ ಸಂತೋಷ ಆಯಿತು. ರಾಮ ಇಲ್ಲಿದ್ದಾನೆ ಅಂತ ಕೇಳಿದಾಗ ಹೀಗೆ ಈ ಒಂದು ಭೂಪ್ರದೇಶದಲ್ಲಿ ವಾಸವಾಗಿದ್ದಾನೆ, ಹಾಗೆ ಆಗ್ಲಿ ಅಂತ ಆ ಸೈನಿಕರನ್ನೆಲ್ಲ ಅಲ್ಲೇ ಇಟ್ಟು, ನೋಡಿ ಎಷ್ಟು ಆಲೋಚನೆ ಮಾಡ್ತಾನೆ ಭರತ. ಆ ಸೈನಿಕರನ್ನೆಲ್ಲ ಕರ್ಕೊಂಡು ಹೋದ್ರೆ ಮತ್ತೆ ಬೇರೆ ರೀತಿಯಾದಂತಹ ಭಾವನೆ ಬರಬಹುದು ಲಕ್ಷ್ಮಣನಿಗೆ, ಸೀತೆಗೆ ಹಾಗೂ ರಾಮನಿಗೆ. ಸೈನಿಕರೆಲ್ಲ ಅಲ್ಲೇ ಇರಲಿ ಅಂತಂದು ಭಾರದ್ವಾಜ ಋಷಿಗಳ ಆಶ್ರಮದಲ್ಲಿ ಇರಿಸಿ ತಾನು ಮಾತ್ರ ರಾಮದೇವರು ಇರತಕ್ಕಂತಹ ಪ್ರದೇಶಕ್ಕೆ ಬರ್ತಕ್ಕಂಥವನಾದ. ಬರುವಾಗ ತಾಯಿ ಮೇಲೆ ಅತ್ಯಂತ ಕೋಪ ಹೆಚ್ಚು ಆಗ್ತಾ ಹೋಗ್ತಾ ಇದೆ. ಯಾಕೆ ಅಂದ್ರೆ ಮಾರ್ಗ ಅನೇಕ ಮುಳ್ಳುಗಳಿಂದ ಕೂಡಿತ್ತಂತೆ, ಅನೇಕ ಗಿಡಗಳು ಮರಗಳು ಎಲ್ಲ ಅಡ್ಡಡ್ಡ ಬರ್ತಾ ಇದೆ. ಇಂತಹ ಪ್ರದೇಶದಲ್ಲಿ ಹೇಗೆ ತಾನೇ ವಾಸ ಮಾಡ್ತಾನೆ ರಾಮ, ಎಷ್ಟು ಕಷ್ಟ ಅನುಭವಿಸ್ತಾ ಇರಬಹುದು. ಇದಕ್ಕೆಲ್ಲ ಕಾರಣ ನನ್ನ ತಾಯಿ ಅಂತ ಚೆನ್ನಾಗಿ ನಿಂದನೆ ಮಾಡ್ತಾ 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 ಹೆಜ್ಜೆಗಳನ್ನು ಹಾಕ್ತಾ ಬಂದವರು. ಕೊನೆಗೆ ಶ್ರೀರಾಮಚಂದ್ರ ದೇವರು ಕಂಡ್ರು. ಕಾಣುವಾಗ ಮೊದಲು ಲಕ್ಷ್ಮಣ ನೋಡ್ತಾನೆ. ಲಕ್ಷ್ಮಣನು ಇಂತಹ ಮಾತುಗಳನ್ನೇ ಆಡ್ದ ಅಂತ ವಾಲ್ಮೀಕಿ ಋಷಿಗಳು ಹೇಳ್ತಾರೆ. ಅಣ್ಣ ಶ್ರೀರಾಮಚಂದ್ರ, ನೀನು ಸೀತೆಯನ್ನು ಕರ್ಕೊಂಡು ಸ್ವಲ್ಪ ದೂರಕ್ಕೆ ಹೋಗಿ ನಿಂತ್ಕೋ. ಯಾಕೆ ಅಂತ ಕೇಳ್ದ. ಯಾಕೆ ಅಂತಂದ್ರೆ ಭರತ ಬರ್ತಾ ಇದ್ದಾನೆ, ಭರತ ಇನ್ನೇನಾದ್ರೂ ತೊಂದರೆ ಕೊಟ್ರೆ ಮತ್ತೆ ಅನಾಹುತ ಆಗತ್ತೆ, ಹಾಗಾಗಿ ನಾನು ಭರತನನ್ನ ಎದುರುಗಾಣ್ತೇನೆ, ನೀನು ಸೀತೆಯನ್ನ ಪಕ್ಕದಲ್ಲಿ ಕರ್ಕೊಂಡು ಹೋಗು ಅಂತ ಇಂತಹ ಮಾತುಗಳನ್ನ ಲಕ್ಷ್ಮಣನು ಕೂಡ ಆಡಿದ ಅಂತ. ಆಗ ರಾಮ ಹೇಳುವಂತಹ ಮಾತು,
ಭರತನ ಸ್ವಭಾವ ನಿನಗೆ ಗೊತ್ತಿದೆ ತಾನೆ, ಯಾಕೆ ಕೈಕೇಯಿ ಮೇಲಿರುವಂತಹ ಕೋಪವನ್ನ ಭರತನ ಮೇಲೆ ಪ್ರದರ್ಶನ ಮಾಡ್ತಾ ಇದ್ದೀಯಾ? ಭರತ ಆ ರೀತಿಯಾದಂತಹ ವ್ಯಕ್ತಿತ್ವ ಒಳಗೊಂಡವನಲ್ಲ ಅಂತ ಮತ್ತೆ ರಾಮ ಸಮಾಧಾನ ಮಾಡಿದ. ಅದಾದ ನಂತರದಲ್ಲಿ ಭರತ ಬಂದು ರಾಮನನ್ನು ಆಲಿಂಗನೆ ಮಾಡಿಕೊಂಡು ಅನೇಕ ಸಂಭಾಷಣೆ ನಡೆಯಿತು ಅಂತ ವಾಲ್ಮೀಕಿ ಋಷಿಗಳು ಹೇಳ್ತಾರೆ. ತುಂಬಾ ಸಂಭಾಷಣೆ. ಅಣ್ಣ ನೀನು ಬಂದ್ಬಿಡು, ನಮ್ಮ ರಾಜ್ಯಕ್ಕೆ ಅಯೋಧ್ಯ ಪಟ್ಟಣ ನೀನು ಇಲ್ಲದೇ ಇದ್ದಾಗ ಹೇಗಾಗಿದೆ ಅಂತಂದ್ರೆ ಸ್ಮಶಾನದ ವಾತಾವರಣ ಆಗಿದೆ, ಹಾಗಾಗಿ ನೀನು ಬರಬೇಕು ಅಂತ. ಇಲ್ಲ, ನೀನು ರಾಜ, ನೀನೇ ಆ ರಾಜ್ಯವನ್ನ ಪರಿಪಾಲನೆ ಮಾಡಬೇಕು. ಅದಕ್ಕೆ ಭರತ ಹೇಳ್ತಾನೆ, ನಾನ್ ತಾನೇ ರಾಜ. ಹೌದು ಅಂದ ರಾಮ. ಆ ರಾಜ್ಯವನ್ನ ನಾನು ಯಾರಿಗೆ ಬೇಕೋ ಅವ್ರಿಗೆ ಕೊಡಬಹುದು. ಇವಾಗ ಆ ರಾಜ್ಯವನ್ನ ನಾನು ನಿನಗೆ ಅರ್ಪಿಸ್ತಾ ಇದ್ದೀನಿ, ರಾಮ ನೀನೇ ರಾಜ ಬಾ ಅಂತ ಹೇಳ್ತಾನೆ. ಇದು ಇಂಥ ಮಾತು. ರಾಮ ಅಂತಾನೆ, ಇಲ್ಲ ಹಾಗೆಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ. 14 ವರ್ಷಗಳ ಕಾಲ ವನವಾಸ ಅಂತ ನಾನು ಪ್ರತಿಜ್ಞೆ ಮಾಡಿ ಆಗಿದೆ. ಆ ಪ್ರತಿಜ್ಞೆನ ಮುರಿಲಿಕ್ಕೆ ಆಗೋದಿಲ್ಲ. ಇವಾಗ ನಾನಿಲ್ಲೇ ಇರ್ತೇನೆ. ತುಂಬಾ ಒತ್ತಾಯ ಮಾಡಿದ್ರು ಕೂಡ ಕೇಳಲಿಲ್ಲ. ಕೇಳದೇ ಇದ್ದಾಗ ನೀನ್ ಬರೋವರೆಗೂ ಕೂಡ ನಾನು ಮುನಿಗಳಂತೆ ನನ್ನ ಜೀವನ ವೃತ್ತಿಯನ್ನ ನಡೆಸ್ತೇನೆ. ನಿನ್ನ ಸ್ಥಾನದಲ್ಲಿ ನಿನ್ನ ಪಾದುಕೆಗಳನ್ನು ಕೊಡು ಅಂತ ಅವನ ಪಾದುಕೆಗಳನ್ನು ತೆಗೆದುಕೊಂಡು ಹೋಗಿ ಸಿಂಹಾಸನದಲ್ಲಿ ಇರಿಸಿ ತಾನು ಆ ಅಯೋಧ್ಯ ಪಟ್ಟಣದ ದೂರದಲ್ಲಿ ಒಂದು ಆಶ್ರಮವನ್ನು ಕಟ್ಟಿಕೊಂಡು ಮಂತ್ರಿಗಳಿಗೆಲ್ಲ ಆದೇಶ ಮಾಡಿ ರಾಜ್ಯಭಾರವನ್ನು ಮಾಡ್ತಾ ಇದ್ದವನು. ಅಷ್ಟು ಅಣ್ಣನ ಮೇಲೆ ಪ್ರೀತಿ ಇತ್ತು ಯಾವ ಭರತನಿಗೆ ಅಂತ ತಿಳಿಯುತ್ತೆ. ಇದಾದ ನಂತರದಲ್ಲಿ ಮತ್ತೆ ಪುನಃ ಶ್ರೀರಾಮಚಂದ್ರ ದೇವರು ಎಲ್ಲ ವಿಷಯಗಳನ್ನು ತಿಳ್ಕೊಳ್ತಾರೆ. ದಶರಥ ಪ್ರಾಣ ಕಳ್ಕೊಂಡಿರುವಂತಹ ವಿಚಾರವನ್ನು ತಿಳಿದಾನೆ. ತಿಳಿದ ನಂತರದಲ್ಲಿ ಸರಯು ನದಿಯಲ್ಲಿ ಸ್ನಾನವನ್ನು ಮಾಡಿ ಅಲ್ಲೇ ತರ್ಪಣಾದಿಗಳನ್ನು ಕೂಡ ಕೊಡ್ತಕ್ಕಂಥವನಾಗ್ತಾನೆ ಅಗಲಿ ಹೋದಂತಹ ತಂದೆಗೆ. ಅದಾದ್ಮೇಲೆ ಮತ್ತೆ ಪ್ರಯಾಣವನ್ನ ಬೆಳೆಸ್ತಕ್ಕಂಥವನಾಗ್ತಾನೆ. ಹೀಗೆ ಪ್ರಯಾಣವನ್ನ ಬೆಳೆಸುವಂತಹ ಸಮಯದಲ್ಲಿ ಒಂದು ಕಾಕಾಸುರ ವೃತ್ತ ಅಂತ ನಡೆಯಿತು ಅಂತ ಹೇಳ್ತಾರೆ. ಮಧ್ವಾಚಾರ್ಯ ತಿಳಿಸಿಕೊಡುವಂಥದ್ದು ಕಾಕಾಸುರ ವೃತ್ತ ಅಂತ ನಡೆಯಿತು. ಏನಿದು ಕಾಕಾಸುರ ವೃತ್ತ ಅಂತ ಅಂತಂದ್ರೆ, ಇಂದ್ರದೇವರಿಗೆ ಒಬ್ಬ ಮಗ ಇದ್ದಾನೆ. ಅವನಿಗೆ ಜಯಂತ ಅಂತ ಹೆಸರು. ಜಯಂತ ಅಂತ. ಆ ಜಯಂತನಿಗೆ ಶಾಪ ಬಂತು. ಏನ್ ಶಾಪ ಅಂದ್ರೆ, ನೀನು ಭೂಲೋಕದಲ್ಲಿ ಹುಟ್ಟಬೇಕು ಅನ್ನುವಂತಹ ಶಾಪ ಬಂತಂತೆ. ಹಾಗೆ ಆಗ್ಲಿ ಅಂತ ಭೂಮಿಯಲ್ಲಿ ಹುಟ್ಟಬೇಕು ಅಂದ್ರೆ ನಾನು ಹೇಗೆ ಹುಟ್ಟಲಿ, ಪ್ರಾಣಿಯಾಗಿ ಹುಟ್ಲೋ ಪಕ್ಷಿಯಾಗಿ ಹುಟ್ಲೋ ಅಂತ ವಿಚಾರ ಮಾಡಿದ್ದಂತೆ. ಇಲ್ಲ, ಪಕ್ಷಿಯಾಗಿ ಹುಟ್ಟೇನೆ, ಸ್ವಚ್ಛಂದವಾಗಿ ಎಲ್ಲಾ ಕಡೆಗೆ ಹಾರಾಡ್ಕೊಂಡು ತಿರುಗಾಡ್ಕೊಂಡು ಇರ್ಲಿಕ್ಕೆ ಆಗತ್ತೆ ಅಂತ ಅಂದುಕೊಳ್ತಾನೆ. ಪಕ್ಷಿಗಳಲ್ಲಿ ಯಾವ ಪಕ್ಷಿ ಆಗಬೇಕು ಅಂತ ವಿಚಾರ ಮಾಡಿ ಕೊನೆಗೆ ಕಾಗೆ ಆಗ್ತೀನಿ ಅಂತ ಅವನೇ ವಿಚಾರ ಮಾಡಿದ. ಕಾಗೆ ಆಗ್ತೀನಿ ಅಂತ. ಯಾಕೆ ಅಂದ್ರೆ ಸಾಮಾನ್ಯವಾಗಿ ಕಾಗೆಗಳೇನಿದೆ ಅವು ಪಕ್ಷಿಗಳಲ್ಲೇ ಚಿರಜೀವಿಗಳು ಕಾಗೆಗಳು. ಯಾಕೆಂದ್ರೆ ಕಾಗೆಗಳಲ್ಲಿ ಸ್ವಾಭಾವಿಕವಾಗಿ ಪ್ರಾಣ ಕಳ್ಕೊಂಡಿರುವಂತಹ ಕಾಗೆಯನ್ನು ಯಾರಾದ್ರೂ ನೋಡಿದ್ದೀರಾ? ವಯಸ್ಸಾಯ್ತು ಪ್ರಾಣ ಕಳ್ಕೊಳ್ಳೋದು ಅನ್ನುವಂತಹ ಕಾಗೆಯನ್ನು ನಾವೆಲ್ಲೂ ನೋಡಿಲ್ಲ. ಇನ್ನು ಕರೆಂಟ್ ಹೊಡೆದು ಅಲ್ಲಲ್ಲಿ ಕಾಗೆಗಳು ಬಿದ್ದಿರ್ತಾವೆ ಅನ್ನೋದು ಕೇಳೋದು ಅತ್ಯಂತ ದುರ್ಲಭ. ಬೇರೆ ಪಕ್ಷಿಗಳೆಲ್ಲ ಕರೆಂಟ್ ಹೊಡೆಸ್ಕೊಂಡು ಬಿದ್ದು ಪ್ರಾಣ ಕಳ್ಕೊಂಡಿರ್ತಾವೆ. ಆದರೆ ಕಾಗೆ ಏನಿದೆ ತುಂಬಾ ಚಾಣಾಕ್ಷ, ಅದು ಚಿರಜೀವಿ. ಅದು ಸುಮ್ಮನೆ ಸಹಜವಾಗಿ ಅದು ಪ್ರಾಣ ಕಳ್ಕೊಳ್ಳೋದಿಲ್ಲ. ಹಾಗಾಗಿ ಚಿರಜೀವಿ ಆಗಿರ್ತಕ್ಕಂತಹ ಕಾಗೆ ಹುಟ್ಟುತ್ತೇನೆ ಅಂತಂದು ಜಯಂತ ಕಾಗೆಯಾಗಿ ಹುಟ್ಟಿದ. ನೋಡಿ, ಕಾಗೆಯಾಗಿ ಹುಟ್ಟಿದ. ಆ ಸಮಯದಲ್ಲಿ ಕುರಂಗ ಅನ್ನುವಂತಹ ಅಸುರ ಏನಿದ್ದಾನೆ, ಅಸುರನ ಹೆಸರು ಅದು ಕುರಂಗ ಅನ್ನುವಂಥದ್ದು. ಕುರಂಗಾಸುರನಿಗೆ ಆಶ್ರಯವನ್ನು ಕೂಡ ಕೊಡ್ತಕ್ಕಂಥವನಾಗ್ತಾನೆ ಈ ಜಯಂತ. ಯಾಕೆ ಅಂತಂದ್ರೆ ಅಸುರರಿಗೆ ಬಲ ಜಾಸ್ತಿ. ನಾನು ಕಾಗೆ ಹುಟ್ಟಿದ್ದೀನಿ, ಅಸುರರ ಬಲವೂ ನನ್ನಲ್ಲಿ ಇತ್ತು ಅಂತಂದ್ರೆ ನನಗೆ ಇನ್ನೂ ಹೆಚ್ಚು ಬಲ ಬರುತ್ತೆ ಅಂತಂದು ಅಸುರನಿಗೆ ಅವಕಾಶವನ್ನು ಕೊಡ್ತಕ್ಕಂಥವನಾದ. ಈ ಕುರಂಗಾಸುರ ಏನಿದ್ದಾನೆ ಬ್ರಹ್ಮದೇವರ ಬಳಿ ಪ್ರಾರ್ಥನೆ ಮಾಡಿಕೊಂಡು ಬ್ರಹ್ಮದೇವರು ಪ್ರತ್ಯಕ್ಷರಾದಾಗ ಎಲ್ಲಿಯವರೆಗೂ ಕಾಗೆಗಳಿಗೆ 2 ಕಣ್ಣಿರತ್ತೋ, ನೋಡಿ ಹೊರ ಅರ್ಥ ಮಾಡಿಕೊಳ್ಳಿ, ಎಲ್ಲಿಯವರೆಗೂ ಕಾಗೆಗಳಿಗೆ 2 ಕಣ್ಣಿರತ್ತೋ ಅಲ್ಲಿವರೆಗೂ ನಾನು ಬದುಕಿರಬೇಕು ಅಂತ ವರವನ್ನ ಕೇಳಿದ್ದವನು. ಹಾಗೆ ಆಗಲಿ ತಥಾಸ್ತು ಅಂತ ಬ್ರಹ್ಮದೇವರು ವರ ಕೊಟ್ಟಿದ್ರು. ಆದ್ದರಿಂದಾಗಿ ಜಯಂತ ಅಸುರ ಏನಿದ್ದ ಅವನ ಕಣ್ಣಿನಲ್ಲಿ ಸೇರಿಕೊಂಡಿದ್ದ ಈ ಕುರಂಗ ಅನ್ನುವಂತಹ ಅಸುರ. ರಾಮ ಸೀತೆಯರು ಏಕಾಂತದಲ್ಲಿದ್ದಾರೆ. ಏಕಾಂತದಲ್ಲಿದ್ದಾಗ ಒಂದು ವಿಘ್ನವನ್ನು ಉಂಟು ಮಾಡ್ತಾ ಇದೆ ಈ ಕುರಂಗಾಸುರ ಅಂದ್ರೆ ಜಯಂತ. ಅವನ ಕಣ್ಣಿನಲ್ಲಿರುವಂತಹ ಕುರಂಗಾಸುರ, ಅವನ ಪ್ರೇರಣೆಯಿಂದ ಈ ಜಯಂತ ಏನಿದ್ದಾನೆ ಕಾಗೆ ರೂಪದಲ್ಲಿರುವಂತಹ ಜಯಂತ ಅವನು ತೊಂದರೆ ಕೊಡ್ತಾ ಇದ್ದಾಗ ಸೀತಾಮಾತೆ ಗಮನಿಸ್ತಾಳೆ, ಎಷ್ಟು ತೊಂದರೆ ಕೊಡ್ತಾ ಇದೆ ಇದು, ಇದನ್ನ ಓಡಿಸೋಣ ಅಂತ ಪ್ರಯತ್ನ ಪಟ್ಲು, ಆಗ್ಲಿಲ್ಲ. ರಾಮ ನೋಡಿದ್ದಂತೆ, ರಾಮ ಸೀತೆಗೆ ಕಾಗೆ ನೋಡಿಸ್ಲಿಕ್ಕೆ ಆಗ್ತಿಲ್ಲ ಅಂತ ಅಪಹಾಸ ಮಾಡಿದ ಅಂತಾರೆ ಮಧ್ವಾಚಾರ್ಯರು. ಕಾಗೆ ನೋಡಿಸ್ಲಿಕ್ಕೆ ಆಗ್ತಾ ಇಲ್ಲ ನಿನಗೆ, ಎಂಥ ದುಸ್ಥಿತಿ ಇದು ಅಂತ ಚೆನ್ನಾಗಿ ನಿಂದನೆ ಮಾಡ್ತಾನೆ. ಮತ್ತೆ ನಿದ್ದೆಯಲ್ಲಿ ಜಾರ್ತಾನೆ ಶ್ರೀರಾಮಚಂದ್ರ. ಇವಳು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಆ ಕಾಗೆ ಹೋಗ್ಲಿಲ್ಲ. ಇವಳ ಶರೀರವನ್ನ ಕುಕ್ಕಿ ಅವಳ ಶರೀರದಲ್ಲಿ ರಕ್ತ ಬರೋ ಹಾಗೆ ಮಾಡಿಬಿಡ್ತಂತೆ. ಆಮೇಲೆ ರಾಮನಿಗೆ ಎಚ್ಚರ ಆಯಿತು, ಎಷ್ಟು ತೊಂದರೆ ಕೊಡ್ತಾ ಇದೆ, ಯಾರೋ ಅಸುರ ಇರಬೇಕಿದು ಅಂತಂದು ಅಲ್ಲೇ ಇರುವಂತಹ
ಹುಲ್ಲು ಕಡ್ಡಿಯನ್ನ ಕಿತ್ತಿ ಆ ಹುಲ್ಲು ಕಡ್ಡಿಯನ್ನ ಪ್ರಯೋಗ ಮಾಡಿದರೆ ಆ ಹುಲ್ಲು ಕಡ್ಡಿ ಬ್ರಹ್ಮಾಸ್ತ್ರವಾಗಿ ಬದಲಾಯಿತು. ಆ ಬ್ರಹ್ಮಾಸ್ತ್ರವನ್ನ ಎಷ್ಟೇ ಉಪಶಮನ ಮಾಡಬೇಕು ಅಂತ ಪ್ರಯತ್ನ ಪಟ್ಟರೂ ಕೂಡ ಅದು ಉಪಶಮನವಾಗಲಿಲ್ಲ. ಕೊನೆಗೆ ಬ್ರಹ್ಮದೇವರು, ರುದ್ರದೇವರು ಮುಂತಾದಂಥ ಎಲ್ಲ ದೇವತೆಗಳ ಬಳಿ ಹೋದರೂ ಕೂಡ ಅದು ಉಪಶಮನವಾಗಲಿಲ್ಲ. ಕೊನೆಗೆ ರಾಮನ ಬಳಿಯೇ ಬಂದಾಗ ಆ ಹುಲ್ಲು ಕಡ್ಡಿಯನ್ನು ತೆಗೆದುಕೊಂಡು ಜಯಂತನ ಅಂದರೆ ಕಾಗೆಯ ಕಣ್ಣಿನಲ್ಲಿರುವಂತಹ ಕುರಂಗಾಸುರನ ಸಂಹಾರವನ್ನು ಮಾಡ್ತಾನೆ ಶ್ರೀರಾಮಚಂದ್ರ. ಅಂದರೆ ಒಂದು ದೃಷ್ಟಿಯನ್ನು ತೆಗೆದಕ್ಕಂಥವನಾದ ಶ್ರೀರಾಮಚಂದ್ರ. ಆವತ್ತಿನಿಂದ ಆರಂಭಿಸಿ ನೋಡಿ, ಗಮನಿಸಿ, ಆವತ್ತಿನಿಂದ ಆರಂಭಿಸಿ ಮುಂದೆ ಹುಟ್ಟುವಂತಹ ಎಲ್ಲ ಕಾಗೆಯ ಸಂತತಿಗಳೆಲ್ಲ ಏನಿದೆ ಅವುಗಳಿಗಿರುವಂಥದ್ದು ಒಂದೇ ಒಂದು ದೃಷ್ಟಿ. ಕಾಗೆಗಳಿಗೆ ಎರಡು ಕಣ್ಣಿಲ್ಲ, ಕಾಗೆಗಳಿಗಿರುವಂಥದ್ದು ಒಂದೇ ಕಣ್ಣು. ಕಣ್ಣು ಗುಡ್ಡೆಗಳು ಬೇರೆ ನೋಡಿ, ಕಣ್ಣು ಗುಡ್ಡೆಗಳು ಬೇರೆ, ಚಕ್ಷುರಿಂದ್ರಿಯ ಬೇರೆ. ಈ ಕಣ್ಣು ಗುಡ್ಡೆಗಳಿದ್ರೆ ನಮ್ ಕಣ್ಣು ಕಾಣುತ್ತೆ ಅಂತೇನಿಲ್ಲ. ಎಷ್ಟು ಜನ ಅಂಧರೇನಿರ್ತಾರೆ, ಅವ್ರಿಗೆ ಕಣ್ಣು ಗುಡ್ಡೆಗಳಿರತ್ತೆ, ಆದ್ರೂ ಅಂಧರಾಗಿರ್ತಾರೋ ಇಲ್ವೋ. ಹಾಗಾದ್ರೆ ಅಂಧತ್ವ ಅನ್ನೋದೇನಿದೆ, ದೃಷ್ಟಿ ಅನ್ನುವಂಥದ್ದೇನಿದೆ, ಅದು ಕಣ್ಣು ಗುಡ್ಡೆಗಳಿಗೆ ಸಂಬಂಧಪಟ್ಟಿದ್ದಲ್ಲ, ಅದು ಒಳಗಡೆ ಇರುವಂಥದ್ದು ಅಂತಾರೆ. ಹಾಗಾಗಿ ಎರಡು ಕಣ್ಣು ಗುಡ್ಡೆಗಳಿದೆ ಕಾಗೆಗಳಿಗೆ, ಆದ್ರೆ ದೃಷ್ಟಿ ಮಾತ್ರ ಒಂದೇನೆ. ಆ ದೃಷ್ಟಿ ಆ ಕಡೆಗೂ ಹೋಗುತ್ತೆ, ಈ ಕಡೆಗೂ ಹೋಗುತ್ತೆ. ಯಾಕೆ? ಅದು ಯಾವುದೋ ಒಂದು ಕಾಗೆ ತಪ್ಪು ಮಾಡಿದ್ರೆ ಎಲ್ಲಾ ಕಾಗೆಗಳಿಗೆ ಯಾಕೆ ಶಿಕ್ಷೆ ಅಂತಂದ್ರೆ, ಎಲ್ಲಾ ಕಾಗೆಗಳು ಒಪ್ಪಿಕೊಳ್ತಂತೆ. ಕುರಂಗ ಅಸುರನಿಗೆ ಅವಕಾಶವನ್ನ ಕೊಡುವಾಗ ಎಲ್ಲಾ ಕಾಗೆಗಳು ಒಪ್ಪಿಕೊಳ್ತು. ಹಾಗಾಗಿ ಅವನೇನು ವರ ಕೇಳಿದ್ದ, ಎಲ್ಲಿವರೆಗೂ ಎಲ್ಲಾ ಕಾಗೆಗಳಿಗೆ ಎರಡು ಕಣ್ಣಿರತ್ತೋ ಅಲ್ಲಿವರೆಗೂ ನಾನು ಬದುಕಿರಬೇಕು ಅಂತ. ಹಾಗಾಗಿ ಎಲ್ಲಾ ಕಾಗೆಗಳಿಗಿರುವಂತಹ ಒಂದು ದೃಷ್ಟಿನ ತೆಗೆದ. ಮತ್ತೆ ರಾಮ ಎರಡು ದೃಷ್ಟಿ ತೆಗಿಬೇಕಿತ್ತು, ತೆಗಿಲಿಲ್ಲ. ಯಾಕೆಂದ್ರೆ ಕಾಗೆಗಳ ಮೇಲಿರುವಂತಹ ಕಾರುಣ್ಯದಿಂದಾಗಿ ಒಂದೇ ದೃಷ್ಟಿನ ತೆಗಿತಕ್ಕಂಥವನಾದ ಅಂತ. ಅಂದ್ರೆ ಕಣ್ಣು ಗುಡ್ಡೆ ಎರಡಿದೆ, ದೃಷ್ಟಿ ಮಾತ್ರ ಒಂದೇ ಇರುವಂಥದ್ದು ಅಂತ. ವ್ಯಾಖ್ಯಾನದಲ್ಲಿ ಒಂದು ದೃಷ್ಟಾಂತವನ್ನ ಕೊಡ್ತಾರೆ, ನಮ್ಗೆ ಅರ್ಥ ಆಗಬೇಕು ಅಂತ. ಒಬ್ಬ ಗಂಡನಿಗೆ ಇಬ್ಬರು ಮಡದಿಯರಿದ್ರು ಅಂತಂದ್ರೆ ಗಂಡ ಏನ್ ಮಾಡ್ತಾನೆ, ಆವಾಗ ಒಂದು ಮನೆಗೆ ಹೋಗ್ತಾನೆ, ಇನ್ನೊಂದು ಬಾರಿ ಇನ್ನೊಂದು ಮನೆಗೆ ಹೋಗ್ತಾನೆ. ಅಥವಾ ಈಗಿನ ಕಾಲದ ದೃಷ್ಟಾಂತ ಹೇಳಬೇಕು ಅಂತಂದ್ರೆ, ಇಬ್ಬರು ಮಕ್ಕಳಿಗೆ ತಂದೆ ತಾಯಿ ಇದ್ರು ಅಂತಂದ್ರೆ ಒಮ್ಮೆ ಅವ್ರ ಮನೆಗೆ ಹೋಗ್ತಾರೆ ತಂದೆ ತಾಯಿ, ಒಮ್ಮೆ ಇವ್ರ ಮನೆಗೆ ಹೋಗ್ತಾರೆ, ಒಮ್ಮೆ ಬೆಂಗಳೂರಿಗೆ ಹೋಗ್ತಾರೆ, ಒಮ್ಮೆ ಅಮೆರಿಕಾಗೆ ಹೋಗ್ತಾರೆ. ಹೀಗೆಲ್ಲ ಮಾಡ್ತಾರೋ ಇಲ್ವೋ. ಹಾಗೆ ದೃಷ್ಟಿ ಒಂದೇನೆ, ಒಮ್ಮೆ ಆ ಕಡೆ ಹೋಗುತ್ತೆ, ಒಮ್ಮೆ ಈ ಕಡೆ ಹೋಗುತ್ತೆ. ಆ ರೀತಿಯಾದಂತಹ ಒಂದು ಪ್ರಸಂಗ ಇದು. ಏಕಾಂತದಲ್ಲಿ ಇದು ಯಾರಿಗೂ ತಿಳಿದಿಲ್ಲ. ಇದು ಗಮನಿಸಿ, ಇದು ಯಾರಿಗೂ ತಿಳಿದಿಲ್ಲ, ಕೇವಲ ರಾಮ ಹಾಗೂ ಸೀತೆಯರಿಗೆ ಮಾತ್ರ ತಿಳಿದಿರುವಂಥದ್ದು. ಈ ಒಂದು ಪ್ರಸಂಗವನ್ನ ಹನುಮಂತನಿಗೆ ಸೀತಾಮಾತೆ ಲಂಕಾಪಟ್ಟಣದಲ್ಲಿದ್ದಾಗ ಹೇಳ್ತಾಳೆ. ಸೀತಾಮಾತೆ ತನ್ನ ಚೂಡಾಮಣಿಯನ್ನು ಕೊಟ್ಟ ನಂತರದಲ್ಲಿ, ನಾನು ಸೀತೆ ಅನ್ನೋದು ಸ್ಪಷ್ಟ ಆಗ್ಬೇಕು ರಾಮನಿಗೆ ಅಂತಂದ್ರೆ, ಈ ಚೂಡಾಮಣಿಯನ್ನು ನೋಡಿದ್ರೆ ಅರ್ಥ ಆಗತ್ತೆ ಅಂತೇನಿಲ್ಲ. ಚೂಡಾಮಣಿ ಆ ಥರದ್ದು ಬೇಕಾದಷ್ಟು ಜನ ಮಾಡಿಸ್ಕೊಂಡಿರಬಹುದು. ಆದ್ರೆ ಏಕಾಂತದಲ್ಲಿ ನಡೆದಂತಹ ಈ ಕುರಂಗಾಸುರನ ಪ್ರಸಂಗವನ್ನ ನೀನು ನೆನಪಾಡು, ಹಾಗಾದ್ರೆ ನೀನು ಸೀತೆಯನ್ನ ಭೇಟಿ ಆಗಿದ್ದಿ ಅನ್ನೋದು ಸ್ಪಷ್ಟವಾಗಿ ತಿಳಿಯತ್ತೆ ಅಂತ ಈ ಕುರಂಗಾಸುರನ ವೃತ್ತಾಂತವನ್ನ ನೆನಪು ಮಾಡಿಕೊಳ್ತಾಳೆ ಸೀತಾಮಾತೆ ಅಂತ. ಈ ಒಂದು ಪ್ರಸಂಗವನ್ನು ಕೂಡ ಮಧ್ವಾಚಾರ್ಯರು ಮಹಾಭಾರತಾತ್ಮರಣದಲ್ಲಿ ನಮಗೆ ತಿಳಿಸಿಕೊಡ್ತಾರೆ. ಇದಾದ ನಂತರದಲ್ಲಿ ಸ್ವಲ್ಪ ಅಪ್ರಸಿದ್ಧವಾಗಿರ್ತಕ್ಕಂತಹ ಕಥೆ ಅಂತಂದ್ರೆ ಶರಭಂಗ ಮೋಕ್ಷ ಅನ್ನುವಂತಹ ಪ್ರಸಂಗ. ಸಾಮಾನ್ಯವಾಗಿ ಇವರ ಕಥೆಯನ್ನ ಕೇಳಿರೋದಿಲ್ಲ ಯಾರು ಕೂಡ. ತುಂಬಾ ಚಿಕ್ಕ ಕಥೆ ಇದು. ಅದರಲ್ಲಿರುವಂತಹ ಸಂದೇಶ ತುಂಬಾ ಮಹತ್ತರವಾಗಿರ್ತಕ್ಕಂಥದ್ದು. ಶರಭಂಗರು ಅಂತ ದಂಡಕಾರಣ್ಯದಲ್ಲಿ ವಾಸವಾಗಿರ್ತಕ್ಕಂತಹ ಮುನಿಗಳಿವರು. ಮಹಾ ತೇಜಸ್ವಿಗಳು. ತುಂಬಾ ವಯಸ್ಸಾಗಿ ಹೋಗಿತ್ತು. ಎಷ್ಟು ವಯಸ್ಸು ಅಂತಂದ್ರೆ ಅವರ ಶರೀರ ಧಾರ್ಮಿಕ ಕಾರ್ಯಗಳನ್ನ ಮಾಡಲಿಕ್ಕೆ ಅದು ಸ್ಪಂದಿಸ್ತಾ ಇರಲಿಲ್ಲ. ಸಂಧ್ಯಾ ವಂದನೆ ಮಾಡಲಿಕ್ಕೆ, ದೇವರ ಪೂಜೆ ಮಾಡಲಿಕ್ಕೆ, ಗುರು ಹಿರಿಯರ ಸೇವೆ ಮಾಡಲಿಕ್ಕೆ. ಶರೀರ ಇರೋದು ಗುರು ಹಿರಿಯರ ಸೇವೆ ಮಾಡಲಿಕ್ಕೆ, ಇಂತಹ ಧರ್ಮ ಕಾರ್ಯ ಮಾಡಲಿಕ್ಕೋಸ್ಕರವಾಗಿ. ಅದಕ್ಕೆ ಸ್ಪಂದಿಸ್ತಿಲ್ಲ ಅಂತಂದ್ರೆ ಆವಾಗ ಶರೀರ ತ್ಯಾಗವನ್ನು ಮಾಡಿಬಿಡಬೇಕು ಅಂತ ಇದೆ, ಮಾಡಬಹುದು ಅಂತ ಇದೆ. ವಸ್ತುತಃ ಆತ್ಮಹತ್ಯೆ ಅನ್ನೋದೇನಿದೆ ದೊಡ್ಡ ದೋಷ. ಅದು ಆತ್ಮಹತ್ಯೆ ದೊಡ್ಡ ದೋಷ. ಆದ್ರೆ ಇಂತಹ ಸಮಯದಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳಬಹುದು ಅಂತ ಇದೆ. ಇಂತಹ ಸಮಯದಲ್ಲಿ ಶರೀರ ಧರ್ಮ ಕಾರ್ಯಕ್ಕೆ ಸ್ಪಂದಿಸ್ತಾ ಇಲ್ಲ ಅನ್ನುವಂತಹ ಪ್ರಸಂಗ ಬಂದಾಗ ಶರಭಂಗರು ಅಂತಹ ಒಂದು ತುದಿಯ ವಯಸ್ಸಿಗೆ ತಲುಪಿದ್ರು. ಶರೀರ ಸ್ಪಂದಿಸ್ತಾ ಇಲ್ಲ, ಸಂಧ್ಯಾ ವಂದನೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅವರಿಗೆ. ಆ ಸಮಯದಲ್ಲಿ ಇಂದ್ರದೇವರು ಬಂದ್ರಂತೆ. ನೋಡಿ, ಇಂದ್ರದೇವರು ಬರ್ತಾರೆ. ಎಂತಹ ಮಹತ್ತರವಾದ ಕಾರ್ಯವನ್ನು ಮಾಡಿದ್ದೀರಿ ಶರಭಂಗರೇ, ನಿಮಗೆ ಉತ್ತಮವಾದಂತಹ ಲೋಕಕ್ಕೆ ನಾನು ಕರ್ಕೊಂಡು ಹೋಗ್ಲಿಕ್ಕೆ ಅಂತ ಬಂದಿದ್ದೇನೆ ಅಂತ ಇಂದ್ರದೇವರು ಬಂದ್ರೆ ಶರಭಂಗರ್ ಹೇಳ್ತಾರೆ, ಶ್ರೀರಾಮಚಂದ್ರ ಇನ್ನೇನು ಇಲ್ಲಿ ಬರುವವನಿದ್ದಾನೆ, ಶ್ರೀರಾಮಚಂದ್ರನ ಮುಂದೆ ನಾನು ದೇಹ ತ್ಯಾಗ ಮಾಡ್ತೇನೆ, ಆವಾಗ ಕೃತಾರ್ಥನಾಗ್ತೇನೆ ಅಂತ ಹೇಳಿದ್ರಂತೆ. ನೋಡಿ, ಶರಭಂಗರು ಮರಣ ಕಾಲದಲ್ಲಿ ದೇವರ ನಾಮ ಬಾಯಲ್ಲಿ ಬಂದ್ರೇನೆ ಅದು ಮಹತ್ತರವಾಗಿರ್ತಕ್ಕಂತಹ ಸಾಧನೆ ಅಂತ ಕೇಳ್ತೇವೆ ನಾವು ಅಲ್ವಾ. ಸಂತತಂ ಚಿಂತೆಯೇನಂತಂ ಅಂತ್ಯಕಾಲೇ ವಿಶೇಷತಃ ಅಂತ, ವಿಶೇಷತಃ ಅಂಡರ್ಲೈನ್. ಸಂತತಂ ಚಿಂತೆಯೇನ್, ಯಾವಾಗಲೂ ದೇವರನ್ನ ಚಿಂತನೆ ಮಾಡಬೇಕು. ಅಂತ್ಯಕಾಲದಲ್ಲಿ ತುಂಬಾ ವಿಶೇಷವಾಗಿ ದೇವರ ಚಿಂತನೆಯನ್ನು ಮಾಡಬೇಕು ಅಂತಾರೆ.
ಅಂತ್ಯಕಾಲದಲ್ಲಿ ದೇವರ ನಾಮಸ್ಮರಣೆ ಮಾಡುವುದು ಬಹಳ ಕಠಿಣ. ಅಂತಹ ಸಮಯದಲ್ಲಿ ದೇವರ ನಾಮಸ್ಮರಣೆ ಅಲ್ಲ, ದೇವರೇ ಎದುರುಗಡೆಗೆ ಬರ್ತಾ ಇದ್ದಾನೆ. ಹಾಗಾದ್ರೆ ಅವನ ಮುಂದೆ ಪ್ರಾಣ ಬಿಡುವಂತಹ ಸೌಭಾಗ್ಯ ಯಾರಿಗೆ ತಾನೇ ಸಿಗತ್ತೆ? ಹಾಗಾಗಿ ರಾಮ ಬರಲಿ ಅಂತ ಕಾಯ್ತಾ ಇದ್ದೇನೆ ಅಂತ, ರಾಮ ಬರಲಿ ಅಂತ ಕಾಯ್ತಾ ಇದ್ದೇನೆ. ಇಂದ್ರದೇವರಲ್ಲಿಂದ ಹೊರಟು ಹೋದ್ರು. ಶ್ರೀರಾಮಚಂದ್ರ ದೇವರು ಬಂದ ನಂತರದಲ್ಲಿ ಶ್ರೀರಾಮನಿಗೆ ತುಂಬಾ ಶರೀರ ಸ್ಪಂದಿಸ್ತಾ ಇಲ್ಲ, ಆದರೂ ಕೂಡ ಮನಸ್ಸಿನಲ್ಲೇ ಭಕ್ತಿಯಿಂದ ನಮಸ್ಕಾರವನ್ನು ಮಾಡತಕ್ಕಂಥವರಾಗ್ತಾರೆ ಶರಭಂಗ ಋಷಿಗಳು. ಆ ಶರಭಂಗರನ್ನ ತೊಡೆ ಮೇಲೆ ಮಲಗಿಸಿಕೊಳ್ತಾನೆ ಶ್ರೀರಾಮಚಂದ್ರ. ತೊಡೆ ಮೇಲೆ ಮಲಗಿಸಿಕೊಂಡು ತಲೆಯನ್ನೆಲ್ಲ ಚೆನ್ನಾಗಿ ಸವರ್ತಕ್ಕಂಥವರಾಗ್ತಾನೆ. ಹೀಗೆ ಶರಭಂಗರು ಶ್ರೀರಾಮಚಂದ್ರನ ತೊಡೆ ಮೇಲೆ ತಮ್ಮ ತಲೆಯನ್ನಿಟ್ಟಿದ್ದಾರೆ. ಶ್ರೀರಾಮ ಶರಭಂಗರ ತಲೆಯನ್ನು ಚೆನ್ನಾಗಿ ಸವರ್ತಾ ಇದ್ದಾನೆ. ಆ ಸಮಯದಲ್ಲಿ ಪರಮಾತ್ಮನ ಅಪ್ಪಣೆಯನ್ನು ಪಡೆದು ಪ್ರಾಣ ಬಿಡ್ತಕ್ಕಂಥವರಾಗ್ತಾರೆ ಶರಭಂಗರು. ಉತ್ತಮವಾದಂತಹ ಮೋಕ್ಷಕ್ಕೆ ಹೋದ್ರು ಶರಭಂಗರು ಅಂತ ತಿಳಿಯುತ್ತೆ. ಮಧ್ವಾಚಾರ್ಯ ಈ ಪ್ರಸಂಗವನ್ನ ನಮಗೆ ತಿಳಿಸಿಕೊಡ್ತಾ ಒಂದು ಧರ್ಮ ಸೂಕ್ಷ್ಮವಾದಂತಹ ವಿಚಾರ ಇದೆ, ಅದನ್ನ ಗಮನಿಸಿ ಅಂತ. ಧರ್ಮ ಸೂಕ್ಷ್ಮವಾದ ವಿಚಾರ, ಯಾರಿಗೆ ಶರೀರ ಸ್ಪಂದಿಸ್ತಾ ಇರುವ ಧರ್ಮ ಕಾರ್ಯಗಳಲ್ಲಿ ಅವರು ಧರ್ಮಾಚರಣೆಯಲ್ಲಿ ಸ್ವಲ್ಪ ಸಂಕೋಚವನ್ನು ಮಾಡಿಕೊಳ್ಳಬಹುದು ಅಂತ. ಧರ್ಮಾಚರಣೆಯಲ್ಲಿ ಸ್ವಲ್ಪ ಸಂಕೋಚವನ್ನು ಮಾಡಿಕೊಳ್ಳಬಹುದು. ಈಗ ಸುಮಾರು ಒಂದು 100 ವರ್ಷ ಆಗಿದೆ ಅನ್ಕೊಳ್ಳಿ. 100 ವರ್ಷ ಆದ್ರೂ ಕೆಲವರು ಗಟ್ಟಿಗಳಾಗಿರ್ತಾರೆ, ಅವ್ರ ಬಗ್ಗೆ ಹೇಳ್ತಾ ಇಲ್ಲ. ಯಾರು ತುಂಬಾ ಜೀವನ ನಡೆಸಲಿಕ್ಕೆ ಕಷ್ಟಪಡ್ತಾ ಇದ್ದಾರೋ ಅಥವಾ ಶರೀರ ಜರ್ಜರಿತವಾಗಿ ಹೋಗಿರುತ್ತೋ ಅವರು ಏಕಾದಶಿ ಉಪವಾಸಗಳಾಗಿರಬಹುದು, ದೇವರ ಪೂಜಾದಿಗಳಲ್ಲಾಗಿರಬಹುದು, ಇವುಗಳನ್ನ ಸಂಕೋಚ ಮಾಡಿಕೊಳ್ಳಬಹುದು ಅಂತ ಈ ಒಂದು ಶರಭಂಗರ ಪ್ರಸಂಗದಿಂದ ನಮಗೆ ತಿಳಿಯುವಂತಹದ್ದು ಅಂತ. ನೋಡಿ, ಯಾರ ಶರೀರ ಸ್ಪಂದಿಸ್ತಾ ಇರೋ ಅವರಿಗೆ ಮಾತ್ರ ಹೇಳಿರೋದು. ಇದನ್ನ ಕೇಳಿಸಿಕೊಂಡ ನಂತರದಲ್ಲಿ ನಮಗೂ ಶರೀರ ಅವಾಗ ಸ್ಪಂದಿಸೋದಿಲ್ಲ, ನಾವು ಕೂಡ ಧರ್ಮಾಚರಣೆಯನ್ನ ಸ್ವಲ್ಪ ಸಂಕೋಚ ಮಾಡಿಕೊಂಡು ಬಿಡೋಣ ಅಂತ ಸಂಕೋಚ ಮಾಡೋದಲ್ಲ. ಶರೀರ ಗಟ್ಟಿಯಾಗಿರುವವರು ಸಾಧ್ಯವಾದಷ್ಟು ಧರ್ಮಾಚರಣೆ ಮಾಡಲೇಬೇಕು ಅಂತ. ಧರ್ಮಾಚರಣೆ ಮಾಡಲೇಬೇಕು. ಎಷ್ಟು ಅಂದ್ರೆ ವಿದ್ಯಾಮಾನ್ಯರ ಒಂದು ಪ್ರಸಂಗ ನೆನಪಾಗ್ತಾ ಇದೆ ಈ ಸಮಯದಲ್ಲಿ. ವಿದ್ಯಾಮಾನ್ಯಕ್ಕಿಂತ ಶ್ರೀಪಾದಗಳವರು ತುಂಬಾ ವಯಸ್ಸಾಗಿತ್ತು, ಕಾಲರಾಗುವಂತಹ ಒಂದು ಪ್ರಸಂಗ ಬಂದಿದೆ. ಆ ಸಮಯದಲ್ಲಿ ವಿದ್ಯಾಮಾನ್ಯರನ್ನ ನೀವೆಲ್ಲ ಅನೇಕ ಹಿರಿಯರಿದ್ದೀರಿ, ನೀವೆಲ್ಲ ಗಮನಿಸಿರಬಹುದು. ಅವರ ಒಂದು ಬೆನ್ನೇನಿದೆ ಬಾಗಿ ಹೋಗಿತ್ತು. ಕೆಲವು ಚಿತ್ರಗಳಲ್ಲೂ ಕೂಡ ಅದನ್ನು ನಾವು ನೋಡಬಹುದು. ಅವರ ಬೆನ್ನು ತುಂಬಾ ಬಾಗಿ ಹೋಗಿತ್ತು, ಬಾಗಿ ನಡೀತಾ ಇತ್ತು, ತುಂಬಾ ಶರೀರ ಕುಂಠಿತವಾಗಿ ಹೋಗಿತ್ತು. ಆ ಸಮಯದಲ್ಲಿ ಒಮ್ಮೆ ಏಕಾದಶಿ ಬಂತಂತೆ. ಏಕಾದಶಿ ಎಂಥ ಏಕಾದಶಿಯಲ್ಲಿ 2 ದಿನಗಳ ಕಾಲ ಮಾಡಬೇಕಾದಂತಹ ಏಕಾದಶಿ. ಅಂಥ ಏಕಾದಶಿ ಬಂದಾಗ ವೈದ್ಯರೆಲ್ಲ ಬಂದು ಹೇಳ್ತಾರೆ, ಸ್ವಾಮಿ ನಿಮ್ಮ ಶರೀರ ಏನಿದೆ ತುಂಬಾ ಕುಂಠಿತವಾಗಿ ಹೋಗಿದೆ, ನೀವೇನಾದ್ರೂ 2 ಉಪವಾಸವನ್ನ ಮಾಡಿದರೆ ಶರೀರ ಅಂತೂ ಪೂರ್ಣ ಅದು ನಿಸ್ತೇಜವಾಗಿ ಹೋಗತ್ತೆ, ತೊಂದರೆಗೊಳಗಾಗತ್ತೆ. ಹಾಗಾಗಿ ಉಪವಾಸವನ್ನ ಮಾಡಬೇಡಿ, ನೀವು ಔಷಧವನ್ನು ಸ್ವೀಕಾರ ಮಾಡಿ ಅಂತಂದ್ರೆ ಔಷಧವನ್ನು ಸ್ವೀಕಾರ ಮಾಡಲಿಕ್ಕೆ ತಯಾರಿಲ್ಲ ಅಂತಂದ್ರು ವಿದ್ಯಾಮಾನರು. ತುಂಬಾ ವೃದ್ಧಾಪ್ಯಾವಸ್ಥೆಯಲ್ಲಿ ಔಷಧವನ್ನು ಸ್ವೀಕಾರ ಮಾಡೋದಿಲ್ಲ ನಾವು. ಯಾಕೆ ಅಂತಂದ್ರೆ ವ್ರತಗಳಲ್ಲೇ ಶ್ರೇಷ್ಠವಾಗಿರುವಂತಹ ವ್ರತ ಹರಿದಿನ ಅಂತ ಕರೆಸ್ಕೊಳ್ತಕ್ಕಂಥ ಏಕಾದಶಿಯಿಂದ ನಾನು ಹೇಗೆ ಸಂಕೋಚ ಮಾಡ್ಲಿಕ್ಕಾಗತ್ತೆ, ಸಂಕೋಚ ಮಾಡೋದಿಲ್ಲ ಅಂತ ತಿಳಿಸಿಕೊಟ್ಟಂತಹ ಮಹಾನುಭಾವರು ವಿದ್ಯಾಮಾನ್ಯ ಶ್ರೀಪಾದಗಳು. ನಾವೆಲ್ಲ ಚಿಕ್ಕ ವಯಸ್ಸಿನಲ್ಲೇ ಜ್ವರ ಬಂದು ತುಂಬಾ ತೊಂದರೆ ಆಗ್ತಿದೆ, ಉಪವಾಸ ಬಿಟ್ಬಿಡೋಣ, ಪೂಜೆ ಬಿಟ್ಬಿಡೋಣ, ಸಂಧ್ಯಾ ವಂದನೆ ಸ್ವಲ್ಪ ಲೋಕ ಮಾಡಿದ್ರೆ ಆಯ್ತು, ಇವುಗಳನ್ನ ಮಾಡ್ತಾ ಇದ್ದೀವಿ ಅಂತಂದ್ರೆ ಇವುಗಳನ್ನ ಗಮನಿಸಿದಾಗ ಬೇಜಾರಾಗುವಂತಹ ಸಂಗತಿ ಎಲ್ಲವೂ ಕೂಡ. ಹೀಗೆ ಶರಭಂಗರ ಪ್ರಸಂಗವನ್ನ ತಿಳಿಸ್ತಾ ಈ ಧರ್ಮ ಸೂಕ್ಷ್ಮವನ್ನ ನೀವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಳಿ ಅಂತ. ಅದಾದ ನಂತರದಲ್ಲಿ 14 ವರ್ಷಗಳಲ್ಲಿ ನೋಡಿ, ವನವಾಸ ಇದ್ದರೂ 14 ವರ್ಷ, ಅದರಲ್ಲಿ 13 ವರ್ಷಗಳಲ್ಲಿ ಪರಿಪೂರ್ಣವಾಗಿ ಮುಕ್ತಾಯವಾಗಿದೆ. 14ನೇ ವರ್ಷದ ಆರಂಭದ ಸಮಯ. ಆ ಸಮಯದಲ್ಲಿ ಏನಾಯಿತು ಅಂದ್ರೆ ಶೂರ್ಪನಖೆ ಒಂದು ವೃತ್ತಾಂತವನ್ನು ತಿಳಿಸಿಕೊಡ್ತಾರೆ. ಶೂರ್ಪನಖೆ ವೃತ್ತಾಂತ. ಶೂರ್ಪನಖೆ ವಸ್ತುತಃ ವಿವಾಹಿತಳೇ, ಅವಳು ಗೃಹಸ್ಥಾಶ್ರಮದಲ್ಲೇ ಇರೋಳು, ಮದುವೆ ಮಾಡಿಕೊಂಡಿದ್ದು. ಅವಳ ಗಂಡನ ಹೆಸರು ವಿದ್ಯುತ್ ಜಿಹ್ವಾ ಅಂತ. ಹೆಸರು ನೋಡಿ ಎಷ್ಟು ವಿಚಿತ್ರವಾಗಿದೆ, ವಿದ್ಯುತ್ ಜಿಹ್ವಾ ಅಂತ ಹೆಸರು. ಆ ವಿದ್ಯುತ್ ಜಿಹ್ವಾ ಒಂದ್ಸಾರಿ ಹೀಗೆ ರಾವಣ ಯುದ್ಧಕ್ಕೆ ಅಂತ ಹೋಗುವಾಗ ರಾವಣನ ಜೊತೆ ಯುದ್ಧಕ್ಕೆ ಅಂತ ಹೋಗಿದ್ದಂತೆ. ನಾನು ಸಹಾಯ ಮಾಡ್ತೇನೆ ಅಂತಂದು, ರಾವಣನಿಗೆ ಸಹಾಯ ಆಗಕ್ಕೆ ನಾನು ಸ್ವಲ್ಪ ಹೋದ್ರೆ ಅಂತ ಹೋಗಿದ್ದಾನೆ. ರಾವಣ ಯುದ್ಧ ಮಾಡೋ ಭರದಲ್ಲಿ
ಶೂರ್ಪನಖೆ ಗಂಡ ವಿದ್ಯುಜ್ಯುಕ್ವ ಏನಿದ್ದಾನೆ ಆ ವಿದ್ಯುಜ್ಯುಕ್ವರನ್ನ ಕೊಂದೇ ಬಿಟ್ಟಿದ್ದಾನೆ. ಶೂರ್ಪನಖಿ ಕೇಳ್ತಾಳೆ ರಾವಣನ ಬಳಿ, ಅಲ್ಲ ನಿನ್ ಯುದ್ಧಕ್ಕೆ ಅಂತ ಹೋದಾಗ ನಮ್ಮ ಮನೆಯವರು ಕೂಡ ಬಂದಿದ್ರು, ಅವ್ರೇಲಿ ಅವನ ನಾನು ಯುದ್ಧ ಮಾಡುವಂತಹ ಸಮಯದಲ್ಲಿ ನಾನು ಗೊತ್ತಿದ್ದೆ ಬಾಣ ಬಿಟ್ಟೆ ಪ್ರಾಣ ಕಳ್ಕೊಂಡಿದ್ದಾನೆ. ಬೇಜಾರಾಗ್ಬೇಕು ಬಟ್ ಖುಷಿ ಆಯ್ತು, ಪ್ರಾಣ ಹೋಯ್ತಾ ಪರವಾಗಿಲ್ಲ, ಹಾಗಾದ್ರೆ ಇನ್ನೊಂದು ಮದುವೆ ಮಾಡ್ಕೊಳ್ತೇನೆ ಅಂತ. ರಾವಣ ಅಂತಾನೆ ನಿನಗೆ ಯಾರು ಇಷ್ಟರಾಗ್ತಕ್ಕಂತಹ ಪುರುಷರೇ ಕಾಣಲಿ ನನಗೆ ಹೇಳು, ಅವ್ರ ಜೊತೆಗೆ ಮದುವೆ ಮಾಡಿಸ್ತೇನೆ ಅಂತ ರಾವಣ ಮಾತು ಕೊಟ್ಟಿದ್ದಂತೆ. ಹಾಗಾಗಿ ಯೋಗ್ಯರಾಗಿರ್ತಕ್ಕಂತಹ ಸುಂದರ ಪುರುಷರು ಯಾರು ಸಿಗ್ತಾರೆ ಅಂತ ನೋಡ್ಲಿಕ್ಕೆ ಅಂತ ಹೊರಟಿದ್ದಳು. ದಾರಿಯಲ್ಲಿ ಶ್ರೀರಾಮಚಂದ್ರ ಕಂಡ. ರಾಮ ಕಂಡ ನಂತರದಲ್ಲಿ ಮನಸ್ಸು ಸೋತು ಹೋಗಿದೆ. ಎಷ್ಟು ಸುಂದರನಾಗಿದ್ದಾನೆ ರಾಮ, ಇವನನ್ನೇ ಗಂಡನನ್ನಾಗಿ ಮಾಡ್ಕೊಳ್ಬೇಕು ಅಂತಂದು ರಾಮನ ಬಳಿ ಬಂದು ಕೇಳ್ತಾಳೆ. ಒಳ್ಳೆ ಸುಂದರವಾದಂತಹ ಸ್ಫುರದ್ರೂಪಿಯ ಒಂದು ರೂಪವನ್ನು ಪಡೆದುಕೊಂಡು ರಾಮ ಶೂರ್ಪಣಖೆ ಮಾತನ್ನ ಕೇಳಿ ಲಕ್ಷ್ಮಣನ ಮುಖವನ್ನ ನೋಡ್ತಾನೆ. ಬಂದವಳು ರಾಕ್ಷಸಿ ಸ್ವಲ್ಪ ವಿನೋದವನ್ನ ಮಾಡೋಣ ಅಂತಾನೆ. ನೋಡಿ ಕಾಡಲಿದ್ದಾನೆ ಆದ್ರೂ ವಿನೋದ ರಾಮ ಮಾಡುವಂತಾನೆ. ರಾಮ ಅಂತಾನೆ ಶೂರ್ಪಣಖೆಗೆ ನನ್ನನ್ನು ಮದುವೆ ಮಾಡ್ಕೊಳ್ಬೇಕು ಅಂತ ಕೇಳ್ತಿದ್ದಿ, ನೋಡು ಹಿಂದೆ ಇದ್ದಾಳಲ್ಲ ಅವಳ ಹೆಸರು ಸೀತೆ ಅಂತ, ನನಗೀಗಾಗಲೇ ಮದುವೆ ಆಗಿದೆ. ನೋಡು ಹಿಂದೆ ಲಕ್ಷ್ಮಣ ಇದ್ದಾನಲ್ವಾ, ಅವನು ಮದುವೆ ಆಗಿದ್ದಾರೆ, ಹೆಂಡತಿಯನ್ನ ಬಿಟ್ಟು ಬಂದಿದ್ದಾನೆ, ಅವನ ಜೊತೆಗೆ ಹೋಗಿ ನೀನು ಮದುವೆ ಮಾಡಿಕೋ, ಕೇಳ್ಕೋ, ಒಪ್ಪಿದ್ರೆ ಮದುವೆ ಮಾಡಿಕೋ ಅಂತ ರಾಮ ಹೇಳ್ದ. ಹಾಗೆ ಆಗ್ಲಿ ಅಂತ ರಾಮನ ಮೇಲೆ ಇದ್ದಂತಹ ಮನಸ್ಸನ್ನ ಬದಲಾಯಿಸಿ ಲಕ್ಷ್ಮಣನ ಮೇಲೆ ಹಾಕಿದ್ದವಳು. ನೋಡಿ ಶೂರ್ಪಣಖೆಯ ಸ್ವಭಾವ ಎಷ್ಟು ಕೆಟ್ಟದಾಗಿತ್ತು ಅಂತ ಅರ್ಥ ಮಾಡಿಕೊಳ್ಳಿ. ರಾಮನೇ ಬೇಕು ಅನ್ನೋ ಹಾಗೆ ಇರಲಿಲ್ಲ, ಯಾರಾದ್ರೂ ಪುರುಷರಿದ್ರೆ ಸಾಕು ಅನ್ನೋ ಒಂದು ಕೆಟ್ಟ ಸ್ವಭಾವ ಇತ್ತು ಅವಳದು. ಆಯ್ತು ಲಕ್ಷ್ಮಣ ಅಂದ್ರೆ ಏನು ಅಂತ ಲಕ್ಷ್ಮಣ ಬಳಿ ಬಂದು ಕೇಳ್ತಾಳೆ, ಲಕ್ಷ್ಮಣನೇ ನಾನು ಮದುವೆ ಮಾಡ್ಕೊಳ್ಬೇಕು ಅಂತಿದ್ದೇನೆ. ಲಕ್ಷ್ಮಣನು ಸುಂದರನೇ. ಲಕ್ಷ್ಮಣ ಅಂತಾನೆ ನನ್ನನ್ನು ಮದುವೆ ಮಾಡ್ಕೊಂಡು ಏನ್ ಮಾಡ್ತೀನಿ ನೀನು, ನಾಳೆ ದಿನ ನೀನೇನ್ ಮಾಡ್ಬೇಕು ಗೊತ್ತಾ, ರಾಮ ಹಾಗೂ ಸೀತೆಯನ್ನು ಕಾಲು ಹಿಡ್ಕೊಂಡು ಕೂತ್ಕೊಳ್ಬೇಕಾಗತ್ತೆ ಅಷ್ಟೇನೆ. ನಾನ್ ದಿನ ಅದೇ ಕೆಲಸ ಮಾಡ್ತೀನಿ, ನೀವು ಅದೇ ಕೆಲಸ ಮಾಡ್ಬೇಕಷ್ಟೇನೆ. ಹೋಗು ರಾಮನ ಬಳಿ ಹೋಗಿ ಕೇಳ್ಕೋ, ಸ್ವಲ್ಪ ಒತ್ತಾಯ ಮಾಡಿ ಒಪ್ಪಿಕೊಡ್ತಾನೆ ರಾಮ. ಹೌದಾ, ಹಾಗೆ ಆಗ್ಲಿ ಅಂತ ಮತ್ತೆ ರಾಮನ ಬಳಿ ಬಂದು ರಾಮ ಇಲ್ಲ ನಿಮ್ ಜೊತೆನೆ ನಾನು ಮದುವೆ ಮಾಡ್ಕೊಳ್ಬೇಕು ಅಂತಿದ್ದೇನೆ ಅಂತ. ರಾಮ ಅಂತಾನೆ, ನೋಡು 14 ವರ್ಷಗಳ ಕಾಲ ವನವಾಸದ ನಿಯಮ ನನಗಿದೆ, ಲಕ್ಷ್ಮಣನಿಗೆ ಯಾವ ನಿಯಮ ಇಲ್ಲ, ಅವನು ಮನಸ್ಸು ಮಾಡಲಿ ಇವಾಗಲೇ ಹೊರಟು ಹೋಗ್ಬೋದು, ಹೋಗು ಲಕ್ಷ್ಮಣನ ಬಳಿ. ಹೌದಾ, ಹಾಗಾದ್ರೆ ಲಕ್ಷ್ಮಣ ಅಂತ ಪರವಾಗಿಲ್ಲ ಅಂತ ಮತ್ತೆ ಲಕ್ಷ್ಮಣನ ಬಳಿ ಬಂದು ಲಕ್ಷ್ಮಣ ಅಂತಾನೆ, ಯಾವತ್ತಿದ್ರು ರಾಜನಾಗಿರೋದು ರಾಮನೇ, 14 ವರ್ಷಕ್ಕೆ ಮುಗಿತಾ ಬಂದ ಮುಂದೆ ರಾಜನಾಗೋನು ಅವನೇ, ಹೋಗು ರಾಮನ ಬಳಿ. ರಾಮ ಲಕ್ಷ್ಮಣನ ಹತ್ರ ಕಳಿಸೋದು, ಲಕ್ಷ್ಮಣ ರಾಮನ ಹತ್ರ ಕಳಿಸೋದು, ಹೀಗೆ ಆಟಾಡಿಬಿಟ್ಟು ಚೆನ್ನಾಗಿ. ಶೂರ್ಪಣಖೆ ಸುಸ್ತು ಕೊನೆಗೆ ಅವನು ಅಂದ್ಕೊಳ್ತಾಳೆ, ನನಗೆ ತುಂಬಾ ಇಷ್ಟನಾದವನು ರಾಮ ಪ್ರಬಲವಾಗಿ ಕಾರಣ ಕೊಡ್ತಾ ಇರೋದು ಏನು ಅಂದ್ರೆ ಮದುವೆ ಮಾಡಿಕೊಂಡಿದ್ದೇನೆ, ಸೀತೆ ಇದ್ದಾಳೆ ಅಂತ. ಆ ಸೀತೆಯನ್ನೇ ಇಲ್ಲ ಅನ್ಸ್ಬಿಟ್ರೆ, ಅವಳನ್ನೇ ಕೊಂದು ಬಿಟ್ರೆ ರಾಮನಿಗೆ ಯಾರು ಇರೋದಿಲ್ಲ, ಅವಾಗ ನಾನೇ ಇಷ್ಟನಾಗ್ತೇನೆ, ನನ್ನನ್ನು ಮದುವೆ ಮಾಡಿಕೊಳ್ತಾನೆ ರಾಮ ಅಂತಂದು ಶೂರ್ಪಣಖಿ ಸೀತೆಯ ಮೇಲೆ ಆಕ್ರಮಣವನ್ನು ಮಾಡ್ಲಿಕ್ಕೆ ಶುರು ಮಾಡಿದ್ದು. ಈಗ ಸಾಕು ಅಂತಾನೆ ರಾಮ, ವಿರೋಧ ಮಾಡಿದ್ದು ಸಾಕು, ಇನ್ನು ಅವಳಿಗೆ ಶಿಕ್ಷೆಯನ್ನು ಕೊಡು ಅಂತ ಕಣ್ಸನ್ನೆಯನ್ನು ಮಾಡ್ತಾನೆ ರಾಮ. ಕಣ್ಸನ್ನೆ ಮಾಡ್ತಾನೆ. ಆ ಕಣ್ಸನ್ನೆ ಮಾತ್ರದಿಂದಲೇ ಲಕ್ಷ್ಮಣ ಅರ್ಥ ಮಾಡಿಕೊಂಡು ಒಮ್ಮೆ ತನ್ನ ಕತ್ತಿನ ಪ್ರಯೋಗ ಮಾಡಿದಂತೆ. ಒಮ್ಮೆ ತನ್ನ ಕತ್ತಿನ ಪ್ರಯೋಗ ಮಾಡಿದ. ಆ ಕತ್ತಿ ಪ್ರಯೋಗದಿಂದ ಶೂರ್ಪಣಖೆಯ 2 ಕಿವಿಗಳು ಒಂದು ಮೂಗು ಕತ್ತರಿಸಿ ಕೆಳಗಡೆ ಬಿತ್ತು ಅಂತಾರೆ ವಾಲ್ಮೀಕಿ. ಒಮ್ಮೆ ಪ್ರಹಾರವನ್ನ ಮಾಡಿದ್ದಾನೆ, ಅರ್ಥ ಮಾಡಿಕೊಳ್ಳಿ, ಒಮ್ಮೆ ಪ್ರಹಾರವನ್ನ ಮಾಡಿದ್ದಾನೆ, 2 ಕಿವಿ ಒಂದು ಮೂಗು ಕತ್ತರಿಸಿ ಹೋಗಿದೆ. ಯಾವ ರಂಗದಲ್ಲಿ ನೋಡಿರಬಹುದು ಲಕ್ಷ್ಮಣ, ವಾಲ್ಮೀಕಿ ಕೇಳಬೇಕಷ್ಟೇ. ಒಮ್ಮೆ ಪ್ರಯೋಗ ಮಾಡಿರೋದ್ರಿಂದ ಹೀಗೆಲ್ಲ ಅನಾಹುತ ಆಯಿತು. ರಕ್ತ ಸುರಿತಾ ಇದೆ ನೋಡಿ, ರಕ್ತ ಸುರಿತಾ ಇದೆ. ನೇರವಾಗಿ ರಾವಣನ ಬಳಿ ಹೋಗ್ತಾಳೆ. ರಾವಣ ಸ್ವಲ್ಪ ಭಯ ಆಯ್ತಂತೆ, ಯಾವುದೋ ಭೂತ ಬಂತು ಇದು ಹೋಗ್ಕೊಂಡ. ಸುಮ್ಮನೆ ಊಹೆ ಮಾಡಿಕೊಳ್ಳಿ, ಕಿವಿಗಳು ಮೂಗಿರುತ್ತೆ ಇಲ್ಲದೆ ಇರ್ತಕ್ಕಂತಹ ಒಬ್ಬ ಮನುಷ್ಯನನ್ನು ನೋಡಿದ್ರೆ ಎಷ್ಟು ವಿಚಾರವಾಗಿ ಕಾಣ್ತಾರೆ ಅಲ್ವಾ, ಹಾಗೆ ಅದೊಂದು ಭೂತ ಬಂತು ಅಂತ ಅನಿಸ್ಬಿಡ್ತು. ಆಮೇಲೆ ಅವಳ ಮಾತನ್ನ ಕೇಳಿದಾಗ ಅನ್ನಿಸ್ತು, ಬಂದಿರೋಳು ಶೂರ್ಪಣಖಿ ಅಂತ, ನನ್ನ ತಂಗಿ ಅಂತ. ಹೊರಗೆ ಹೇಳ್ತಾ ಇದ್ದಾಳೆ, ಅಣ್ಣ ನಿನ್ನ ತಂಗಿಗೆ ಎಂಥ ಅವಸ್ಥೆ ಬಂತು ನೋಡು, ಎಂಥ ಅವಸ್ಥೆ ಬಂತು ನೋಡು ಅಂತ. ಗಮನನೇ ಕೊಡ್ತಾ ಇಲ್ಲ ಅವನು, ಗಮನನೇ ಕೊಡ್ತಾ ಇಲ್ಲ. ತಂಗಿ ಅಂದ್ರೆ ಅಷ್ಟಕ್ಕಷ್ಟೇ ಏನು ಪ್ರೀತಿ ಇಲ್ಲ, ಸಂಬಂಧಗಳಿಗೆ ಏನು ಎಳ್ಳಷ್ಟು ಬೆಲೆ ಕೊಡದೇ ಇರತಕ್ಕಂತಹ ಮಹಾ ದರಿದ್ರನಾಗಿರ್ತಕ್ಕಂಥ ಅನಿಷ್ಟನಾಗಿರ್ತಕ್ಕಂಥವನಾಗಿದ್ದ ಅವನು, ರಾಕ್ಷಸ, ದೊಡ್ಡ ರಾಕ್ಷಸ. ಆದ್ರೆ ಅಣ್ಣನ ಮನಸ್ಸನ್ನ ಹೇಗೆ ವಶಪಡಿಸ್ಕೊಳ್ಬೇಕು ಅನ್ನೋದು ಚೆನ್ನಾಗಿ ಗೊತ್ತಿತ್ತು. ಅವಳಂತಾಳೆ, ಅಣ್ಣ ಅತ್ಯಂತ ಸುಂದರನಾಗಿರ್ತಕ್ಕಂತಹ ಸ್ಫುರದ್ರೂಪಿ ಕನ್ಯೆಯನ್ನ ನಾನು ನೋಡಿದ್ದೇನೆ ಅಂತ ತನ್ನ ಮಾತನ್ನ ಬದಲಾಯಿಸ್ಬಿಡ್ತಾಳೆ ಅವಳು. ಅಂತ ಬಾಯಿ ತೆರೆದು ನೋಡ್ತಾನೆ. ಇವಾಗ ಏನಂತ ಇನ್ನೊಂದ್ಸರ್ತಿ ಹೇಳು ಅಂತ ಶೂರ್ಪಣಖಿ ಇವಾಗ ಮಾತನಾಡಿಸ್ತಾನೆ. ಅವಳನ್ನ ತುಂಬಾ ಸುಂದರಳಾಗಿದ್ದಾಳೆ, ಅವಳ ಹೆಸರು ಸೀತೆ ಅಂತ. ಅವಳನ್ನ ನಿನಗಾಗಿ ನಿನ್ನ ಜೊತೆ ಮದುವೆ ಮಾಡಿಸ್ಬೇಕು ಅಂತ ಕರ್ಕೊಂಡು ಬರ್ಬೇಕು ಅಂತ ಹೋದೆ, ಆಗ ಅವ್ರ ಜೊತೆಗಿರ್ತಕ್ಕಂಥ ರಾಮ ಲಕ್ಷ್ಮಣರು ನಿನಗೆ ತೊಂದರೆ ಕೊಟ್ಬಿಟ್ಟು ಅಂತ ಮಾತು ಬದಲಾಯಿಸ್ಬಿಟ್ಟು. ಇದಕ್ಕೆ ಹೇಳೋದು ಸ್ತ್ರೀ ಬುದ್ಧಿ ಪ್ರಳಯಾಂತಕ ಅಂತಾರೆ ಕವಿ. ಸ್ತ್ರೀಯರ ಬುದ್ಧಿ ಏನಿದೆ ಅದು
ಅದು ಪ್ರಳಯಕ್ಕೆ ಸದೃಶವಾಗಿರ್ತಕ್ಕಂಥದ್ದು. ಸಮಯ ಬಂದಾಗ ಹಿಂಗ್ ಬದಲಾಯಿಸಬೇಕು ಅನ್ನುವಂಥದ್ದು ಸ್ತ್ರೀಯರಿಗೆ ಚೆನ್ನಾಗಿ ಗೊತ್ತು ಅಂತ ನನ್ನ ಮೇಲೆ ಕೋಪ ಮಾಡಿಕೊಳ್ಳಬೇಡಿ. ಸುಭಾಷಿತಕಾರ ಹೇಳಿರುವಂತದನ್ನೇ ಹೇಳ್ತಾ ಇದ್ದೀವಿ. ಸ್ತ್ರೀ ಬುದ್ಧಿ ಪ್ರಳಯಾಂತಕಃ ಅಂತ ಹೇಗೆ ಬೇಕು ಹಾಗೆ ಮನಸ್ಸನ್ನ ಬದಲಾಯಿಸಿ ಅವರ ಕಡೆಗೆ ಸೆಳೆದುಕೊಳ್ಳುವಂತಹ ಚಾಣಾಕ್ಷತೆ ಸ್ತ್ರೀಯರಿಗಿರುತ್ತೆ ಅನ್ನೋದನ್ನ ಸುಭಾಷಿತಕಾರ ಸ್ಪಷ್ಟಪಡಿಸ್ತಾನೆ. ಹೌದಾ? ಹಾಗಾದ್ರೆ ಅವರನ್ನೆಲ್ಲ ಸಂಹಾರ ಮಾಡಿ ಸೀತೆಯನ್ನ ಕರ್ಕೊಂಡು ಬರುವಂತಹ ಪ್ರಯತ್ನ ನಾನು ಮಾಡ್ತೇನೆ ಅನ್ನೋದು. ಖರ ಮತ್ತೆ ದೂಷಣರು ಹೊತ್ತಿದ್ದಾರೆ. ದೊಡ್ಡ ಕಾವಲು, ದೊಡ್ಡ ಪಗಡ ಅವರು. ಅವರನ್ನೆಲ್ಲರನ್ನೂ ಕೂಡ ಕಳಿಸ್ತಕ್ಕಂಥವನಾಗ್ತಾನೆ ರಾವಣ. 14,000 ಸಂಖ್ಯೆಯವರದ್ದು ಅವನ್ನೆಲ್ಲ ಕಳಿಸ್ತಾನೆ. ಹಾಗೆ ಆಗ್ಲಿಕ್ಕೆ ಅವರೆಲ್ಲರೂ ಕೂಡ ಹೋದ್ರು. ರಾಮ ದೂರದಲ್ಲಿ ನೋಡ್ತಾ ಇದ್ದಾನೆ. ಖರ ದೂಷಣರೆಲ್ಲ ಬರ್ತಾ ಇದ್ದಾರೆ. ಲಕ್ಷ್ಮಣ ಸೀತಾ ಮತ್ತೆ ಹೇಳ್ತಾನೆ, ಒಂದು 2 ನಿಮಿಷ ಆಗಿತ್ತು, ಇಲ್ಲೇ ಸುಮ್ಮನೆ ಕುತ್ಕೊಳ್ಳೋಣ. ರಾಮನ ಯುದ್ಧವನ್ನ ನೋಡಿ ಎಷ್ಟೋ ದಿನಗಳಾಯ್ತು. ಆ ಒಂದು ಸೌಭಾಗ್ಯವನ್ನ ನೋಡುವಂತಹ ಪ್ರಸಂಗ ಬರ್ತಾ ಇದೆ. ನಾವು ಇಲ್ಲೇ ಕುತ್ಕೊಂಡು ತಮಾಷೆ ಮಾಡೋಣ ಅಂತಾರೆ ಲಕ್ಷ್ಮಣ. ಹಾಗೆ ಹಾಗೆ ಸೀತಾ ಹಾಗೂ ರಾಮರು ಕುಳಿತುಕೊಂಡು ನೋಡ್ತಾ ಇದ್ದಾರೆ. ರಾಮನ ಯುದ್ಧ ಪ್ರಾರಂಭವಾಯಿತು. ಹೇಗಿತ್ತು ರಾಮನ ಯುದ್ಧ? 14,000 ಜನ ಸೇರಿದ್ದಾರೆ. 14,000 ಜನ ನೋಡಿ. ಮಹಾರಥಿಕರ ಲಕ್ಷಣವನ್ನ ಮಹಾಭಾರತದಲ್ಲಿ ತಿಳಿಸಿಕೊಡ್ತಾರೆ. ಮಹಾರಥಿಕನಾಗಬೇಕು ಅಂದ್ರೆ ಅನೇಕ ಮಹಾರಥಿಕರಿದ್ರು ಅಂತ ಕೇಳ್ತೇವೆ. ಮಹಾರಥಿಕರ ಲಕ್ಷಣ ಏನು ಅಂತಂದ್ರೆ ಏಕಏವ ಸಧರ್ಮಿನ ಒಬ್ಬನೇನೆ ಯುದ್ಧದಲ್ಲಿ 10,000 ಜನರನ್ನ ಕೊಂದ್ರೆ ಅವರು ಮಹಾರಥಿಕ ಅಂತ ಕರೆಸಿಕೊಳ್ತಾನೆ ಅಂತ ಇದೆ. ಮಹಾರಥಿಕ ಆಗಬೇಕು ಅಂತ ಹೀಗಿರಬೇಕು ಅಂತ. ಆದ್ರೆ ಶ್ರೀರಾಮಚಂದ್ರ 14,000 ಮಂದಿ ಎಲ್ಲರೂ ಆಯುಧವನ್ನು ಧಾರಣೆ ಮಾಡಿ ಬಂದಿದ್ದಾರೆ. ಏಕಾಕಿಯಾಗಿ ದುಃಖಿ ಹೊಡೆದಂತೆ ಶ್ರೀರಾಮಚಂದ್ರ. ಹೇಗಿತ್ತು ಆ ಪ್ರಸಂಗ ಅಂತಂದ್ರೆ ದಾಸರಪಂಥದಲ್ಲಿ ಕೇಳ್ತೇವೆ ನೋಡಿ. ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ, ಎಲ್ಲಿ ನೋಡಲು ರಾಮ ರಾಮ ಅಂತಾರೆ. ಸಂಸ್ಕೃತದಲ್ಲಿ ಶ್ಲೋಕವನ್ನೇ ನಿರ್ಮಾಣ ಮಾಡಿದ್ದಾರೆ. ಮಣಿಮಂಜರಿ ಗ್ರಂಥದಲ್ಲಿ ಅದನ್ನು ಹೇಳ್ತಾರೆ. ರಾಮ ಪುರಸ್ತಾತ್ ಪರತೋಪಿ ರಾಮೋ ರಾಮ ಪರಲ್ಲಿಕ್ಷು ವಿರಿಕ್ಷು ರಾಮಃ ರಾಮೈರನಂತೈರಿತಿ ವಿಶ್ವರೂಪೋ ನಿಘ್ನಂದರಾದೀನ್ ವಿರರಾಜ ರಾಮಃ. ಎಲ್ಲಿ ನೋಡಿದ್ರು ರಾಮ. ಎಲ್ಲ ರಾಕ್ಷಸರಿಗೆ ಅನಿಸ್ತಾ ಇದೆ, ಮುಂದೆ ತಿರುಗಿದ ರಾಮ, ಬರ ತಿರುಗಿದ ರಾಮ, ಎಡಕ್ಕೆ ರಾಮ, ಕೆಳಗಡೆ ರಾಮ, ಮೇಲೆ ರಾಮ, ಎಲ್ಲಾ ಕಡೆಗೆ ರಾಮನೇ ಕಾಣ್ತಾ ಇದ್ದಾರೆ. ಅಷ್ಟು ವೇಗವಾಗಿ ದುಃಖಿ ಎಲ್ಲರನ್ನ ಬಡಿದು ಸಂಹಾರವನ್ನು ಮಾಡ್ತಕ್ಕಂಥವನಾದ ಶ್ರೀರಾಮಚಂದ್ರ. ಅದರಲ್ಲಿ ಅಕಂಪನ ಅಂತ ಒಬ್ಬ ವ್ಯಕ್ತಿ, ಅವರನ್ನ ಬೇಕು ಅಂತಾನೆ ಉಳಿಸ್ತಾನೆ. 14,000 ರಾಕ್ಷಸರಲ್ಲಿ 13,999 ರಾಕ್ಷಸರನ್ನ ಕ್ಷಣವಾರದಲ್ಲೇ ಸಂಹಾರ ಮಾಡಿದ ಒಬ್ಬರನ್ನ ಬೇಕು ಅಂತ ಉಳಿಸ್ತಾನೆ. ಯಾಕೆಂದ್ರೆ ರಾಮನ ಪರಾಕ್ರಮ ಏನು ಅಂತ ಗೊತ್ತಾಗಬೇಕು ರಾವಣನಿಗೆ. ಮುಂದಿನ ಕಾರ್ಯದ ಒಬ್ಬರು ಸರಾಗವಾಗಿ ನಡೀಬೇಕಲ್ವ, ಅದಕ್ಕೋಸ್ಕರವಾಗಿ ಅವರನ್ನು ಉಳಿಸ್ತಕ್ಕಂಥವನಾಗ್ತಾನೆ. ಹಾಗಾಗಿ ಅಂತ ಅವನು ಅಕಂಪನ ಏನ್ ಮಾಡಿದ, ನೇರವಾಗಿ ರಾಮನ ಒಂದು ಸ್ವಭಾವ ಏನು, ಅವನ ವ್ಯಕ್ತಿತ್ವ ಏನು, ಅವನ ಪರಾಕ್ರಮ ಏನು ಅದೆಲ್ಲವನ್ನು ಕೂಡ ತಿಳಿಸ್ತಕ್ಕಂಥವನಾಗ್ತಾನೆ. ಬರದಿಂದಾಗಿ ಅವನ್ನ ಸೋಲಿಸಿ ಸೀತೆಯನ್ನು ಪಾರ ಮಾಡಿಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಏನ್ ಮಾಡಬೇಕು? ಏನಾದ್ರೂ ಒಂದು ಉಪಾಯವನ್ನ ಮಾಡಿ, ಕೆಟ್ಟ ಉಪಾಯವನ್ನ ಮಾಡಿ ಕರ್ಕೊಂಡು ಬರಬೇಕಷ್ಟೇ. ಅವಾಗ ಮಾರೀಚನ ಸಹಾಯವನ್ನು ಪಡೆದು ಮಾರೀಚನಿಗೆ ಆದೇಶವನ್ನು ಮಾಡ್ತಾನೆ, ಮಾಯಾಮೃಗದ ವೇಷವನ್ನು ಧಾರಣೆ ಮಾಡಿಕೊಂಡು ಹೋಗಬೇಕು ಅಂತ. ಎಲ್ಲಾ ಜಿಂಕೆಗಳು ಈ ಜಿಂಕೆ ಹತ್ರ ಬರುವಾಗ, ಮಾಯಾಮೃಗದ ಹತ್ರ ಬರುವಾಗ ಸ್ವಲ್ಪ ದೂರನೇ ಇರ್ತಾ ಇತ್ತು. ಯಾಕಂದ್ರೆ ಅವುಗಳಿಗೆ ಗೊತ್ತಿರತ್ತೆ ಸಜಾತಿಯರು ಯಾರು, ವಿಜಾತಿಯರು ಯಾರು ಅಂತ ಅವುಗಳಿಗೆ ಗೊತ್ತಿರತ್ತೆ. ಇದು ಸಾಮಾನ್ಯವಾದ ಜಿಂಕೆ ಅಲ್ಲ, ಇದು ಯಾರೋ ಬೇರೆ ಜಿಂಕೆಯ ವೇಷದಲ್ಲಿ ಇದ್ದಾರೆ ಅಂತ ಗೊತ್ತಾಗ್ತಿತ್ತು. ಆ ಜಿಂಕೆ ಮಾತ್ರ ಪ್ರತ್ಯೇಕವಾಗಿ ನಿಂತಿದೆ. ಮಾಯಾಮೃಗದ ವೇಷದಲ್ಲಿರುವಂತಹ ಮಾರೀಚ ಮಾತ್ರ ಪ್ರತ್ಯೇಕವಾಗಿ ನಿಂತಿದ್ದಾರೆ. ಉಳಿದ ಜಿಂಕೆಗಳೆಲ್ಲ ಒಟ್ಟಾಗಿದೆ. ಇದೆಲ್ಲ ನೋಡಿದ್ದಾರೆ, ಅರ್ಥ ಮಾಡಿಕೊಂಡಿದ್ದಾರೆ. ಆದರೂ ಕೂಡ ನಡೆಯಲು ಮಾಡ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಂಡು ಸೀತೆ ಆ ಜಿಂಕೆ ಬೇಕು ಅಂತ ಅಪೇಕ್ಷೆ ಪಟ್ಟು ಆ ಕಥೆಯಲ್ಲಿ ಗೊತ್ತಿರುವಂತಹ ಜನತೆ ವಿಸ್ತಾರವಾಗಿ ಹೇಳಿಕ್ ಹೋಗಿಲ್ಲ. ಅನಂತರ ಶ್ರೀರಾಮಚಂದ್ರದೇವರನ್ನು ಕರ್ಕೊಂಡು ಬರ್ಲಿಕ್ಕೆ ದೂರ ಹೋದ್ರು. ಲಕ್ಷ್ಮಣನನ್ನು ಕೂಡ ಕಳಿಸ್ತಕ್ಕಂಥವಳಾದ್ರು ಸೀತಾಮಾತೆ. ಲಕ್ಷ್ಮಣನ ಮನಸ್ಸಿಗೆ ನೋವಾಗುವಂತಹ ಮಾತುಗಳನ್ನು ನಾಡಿ ಕಳಿಸ್ತಾಳೆ. ಲಕ್ಷ್ಮಣನು ಕೂಡ ಹೋಗಿದ್ದಾನೆ. ಆವಾಗ ರಾವಣನು ಸೀತೆಯನ್ನು ಅಪಹಾರ ಮಾಡಿಕೊಂಡು ಹೊರಟು ಹೋದ. ದಾರಿ ಮಧ್ಯದಲ್ಲಿ ಚೆನ್ನಾಗಿ ಅನೇಕ ಪ್ರಯತ್ನವನ್ನ ಪಡ್ತಾನೆ. ಶಕ್ತಿಗೂ ಮೀರು ಪ್ರಯತ್ನವನ್ನ ಪಟ್ಟ. ಆದ್ರೆ ಸೀತೆಯನ್ನ ಕಾಪಾಡಲಿಕ್ಕಾಗ್ಲಿಲ್ಲ, ರಕ್ಷಣೆ ಮಾಡ್ಲಿಕ್ಕಾಗ್ಲಿಲ್ಲ ಅವರಿಗೆ. ಕಡೆಗೆ ಲಕ್ಷ್ಮಣ ಬರೋದನ್ನ ರಾಮ ಗಮನಿಸಿ, ಯಾಕೆ ನೀನು ಸೀತೆಯನ್ನು ಬಿಟ್ಟು ಬಂದೆ ಅಂತ ಕೇಳ್ತಾನೆ. ಇಲ್ಲ, ಸೀತೆ ಇಂಥ ಮಾತುಗಳನ್ನ ಆಡಿದ್ದು ಅಂತ. ಇಲ್ಲ, ನೀನು ತಪ್ಪು ಮಾಡಿದೆ ಅಂತ ರಾಮ ಒಮ್ಮೆ ಅನ್ನಂತೆ. ನೋಡಿ, ರಾಮನ ಆದರ್ಶ ಗುಣಗಳಲ್ಲಿ ಇದು ಒಂದು. ರಾಮೋ ದ್ವಿರನಾ ವಿಭಾಷತೆ. ರಾಮ ಒಮ್ಮೆ ಆಡಿದಂತಹ ಮಾತು ಒಬ್ಬರಿಗೆ ನೋವಾಗತ್ತೆ ಅಂತ ತಿಳಿದ ಮೇಲೆ ಆ ಮಾತನ್ನು ಮತ್ತೆ ಆಡ್ತಾ ಇರಲಿಲ್ಲ. ನೋಡಿ, ಸೀತೆ ಇಲ್ಲದೆ ಇರೋದ್ರಿಂದ ಎಷ್ಟು ದುಃಖವನ್ನ ಪ್ರದರ್ಶನ ಮಾಡಿದ್ದಾನೆ ರಾಮ. ಎಷ್ಟು ಕವಿಗಳಿಗೆಲ್ಲ ತೊಂದರೆಯಾಗಿದೆ, ಎಲ್ಲರಿಗೂ ಕೂಡ ತೊಂದರೆಯಾಗಿದೆ. ಲಕ್ಷ್ಮಣ ಏನಾದ್ರೂ ಅಲ್ಲೇ ಇದ್ದಿದ್ರೆ ತೊಂದರೆ ಆಗ್ತಾಗಿಲ್ಲ. ಹಾಗಾಗಿ ಲಕ್ಷ್ಮಣನ ಆ ನಿರ್ಧಾರ ಏನಿದೆ, ಮುಂದೆ ರಾಮಾಯಣ ಏನ್ ನಡೀತಾ ಹೋಗಿದೆ ಅದಕ್ಕೆಲ್ಲ ಕಾರಣ ಅಂತ ಆಯ್ತು. ಎಷ್ಟು ಬಾರಿ ಬೈಬೇಕಿತ್ತು ಶ್ರೀರಾಮಚಂದ್ರ.
ನಾವೇನಾದ್ರೂ ರಾಮನ ಸ್ಥಾನದಲ್ಲಿ ಇದ್ದಿದ್ರೆ ಮತ್ತೆ ಮತ್ತೆ ಮೇಲಿಂದ ಮೇಲೆ ಬೈದು ಅವ್ರೇನು ಆತ್ಮಹತ್ಯೆ ಮಾಡಿಸ್ಕೊಡ್ಬೇಕು ಅಷ್ಟೇ. ನಿನ್ನಿಂದನೇ ಆಯ್ತು, ನಿನ್ನಿಂದನೇ ಆಯ್ತು, ನೀನು ಈಗ ಮಾಡಿರೋದ್ರಿಂದಲೇ ಅನಾಹುತ ಆಯ್ತು ಅದು ಮಾನಸಿಕವಾಗಿ ಕುಂತು ಹೋಗಿರ್ತಾರೆ. ಇನ್ನೇನ್ ಏನ್ ಹಾಕೊಂಡು ಸತ್ಯ ಹೋಗ್ಬೇಕಷ್ಟೇ. ರಾಮೋಗ್ರ ನಾಭಿಭಾಷತೆ, ವಾಲ್ಮೀಕಿ ಹೇಳ್ತಾರೆ, ರಾಮ ಒಮ್ಮೆ ಆಡಿದಂತಹ ಮಾತನ್ನ ಮತ್ತೆ ಆಡ್ತಾ ಇದ್ದೀನಿ. ಯಾಕಂದ್ರೆ ಅವ್ರ ಮನಸ್ಸಿಗೆ ನೋವಾಗತ್ತೆ. ನಾನು ಯಾಕಂತಹ ಮಾತನ್ನು ಆಡ್ಬೇಕು ಅಂತ ಆಡ್ತಾ ಇರಲಿಲ್ಲ. ಇದು ರಾಮನ ಸೀತೆಯ ವಿಯೋಗ ಆಗಿದೆ. ತನ್ನ ದುಃಖವನ್ನೆಲ್ಲ ಪ್ರದರ್ಶನ ಮಾಡ್ತಾ ಬರ್ತಾನೆ. ಜಟಾಯು ಪ್ರಾಣ ಕಳ್ಕೊಂಡಿರೋದು ಗೊತ್ತಾಯಿತು. ಜಟಾಯುವಿಗೆ ಸಂಸ್ಕಾರವನ್ನು ಮಾಡ್ತಾನೆ. ಜಟಾಯು ಹೇಳ್ತಾನೆ, ಮತ್ತೆ ಎಂಥ ಜ್ಯೋತಿಷ್ಯಜ್ಞಾನ ಗೊತ್ತಿತ್ತು ನೋಡಿ ಜಟಾಯುವಿಗೆ. ರಾವಣನೇ ಅಪಹಾರ ಮಾಡಿಕೊಂಡು ಹೋಗಿರುವಂತದ್ದು. ಆದ್ರೆ ನೀನು ಬೆಳೆದುಕೊಂಡಂತಹ ಸೀತಾಮಾತೆ ತುಂಬಾ ಬೇಗನೆ ನಿನಗೆ ಸಿಗ್ತಾಳೆ. ಹೇಗೆ ಹೇಳ್ತೀನಿ ನೀವು ಅಂತಂದ್ರೆ, ರಾವಣ ಸೀತೆಯನ್ನು ಅಪಹಾರ ಮಾಡಿಕೊಂಡು ಹೋಗುವಾಗ ಅವನು ಸ್ವಲ್ಪ ಮುಹೂರ್ತವನ್ನ ವಿಚಾರ ಮಾಡಿ ಬರಬೇಕಿತ್ತು. ಮುಹೂರ್ತವನ್ನ ವಿಚಾರ ಮಾಡದೇನೆ ಸೀತೆಯನ್ನು ಅಪಹಾರ ಮಾಡಿಕೊಂಡು ಹೋಗಿದ್ದಾನೆ. ಆ ಮುಹೂರ್ತದ ಹೆಸರೇನು ಗೊತ್ತಾ? ವಿಂಧ್ಯ ಅಂತ ಮುಹೂರ್ತದ ಹೆಸರು. ಆ ವಿಂಧ್ಯ ಪರ್ವತದಲ್ಲಿ ಯಜಮಾನರು ವ್ಯಕ್ತಿಗಳನ್ನ ಅಥವಾ ಪದಾರ್ಥಗಳನ್ನ ಕಳೆದುಕೊಂಡ್ರೆ ಮತ್ತೆ ಆ ಯಜಮಾನನಿಗೆ ವಸ್ತುಗಳು ವ್ಯಕ್ತಿಗಳು ಸಿಗ್ತಾರೆ ಅಂತ ಧರ್ಮಶಾಸ್ತ್ರ, ಜ್ಯೋತಿಷ್ಯ ಶಾಸ್ತ್ರ. ಅದನ್ನು ತಿಳಿದೇ ಇಲ್ಲ ಅವನು. ಅಪಹಾರ ಮಾಡಿಕೊಂಡು ಹೋಗಿದ್ದಾನೆ. ಆಗ ಸೀತಾಮಾತೆ ನಿನಗೆ ಬರುತ್ತಾಳೆ, ಸದ್ಯದಲ್ಲೇ ಸಿಗ್ತಾಳೆ ಎನ್ನುವಂತಹ ಮಾತನ್ನು ಹೇಳಿ ರಾಮನ ಹೃದಯ ಮೇಲೆ ಪ್ರಾಣವನ್ನು ಬಿಡುವಂತ ದೊಡ್ಡ ಸೌಭಾಗ್ಯವನ್ನ ಜಟಾಯು ಪಡೆದುಕೊಂಡ. ಜಟಾಯುವಿಗೆ ಔರ್ಧ್ವದೇಹಿಕ ಕ್ರಿಯೆಯನ್ನೆಲ್ಲ ಶ್ರೀರಾಮಚಂದ್ರನೇ ನಡೆಸ್ತಾನೆ. ಎಷ್ಟು ಆಶ್ಚರ್ಯ ನೋಡಿ. ಸ್ವಂತ ತಂದೆಯ ಔರ್ಧ್ವದೇಹಿಕ ಕ್ರಿಯೆಯನ್ನು ಮಾಡ್ಲಿಕ್ಕೆ ಆಗಲಿಲ್ಲ ಶ್ರೀರಾಮನಿಗೆ. ಆದ್ರೆ ಸಂಬಂಧನೇ ಇದೆ ಇರತಕ್ಕಂತಹ ಜಟಾಯುವಿಗೆ ಔರ್ಧ್ವದೇಹಿಕ ಕ್ರಿಯೆಯನ್ನು ಮಾಡದ. ಔರ್ಧ್ವದೇಹಿಕ ಕ್ರಿಯೆ ಅನ್ನುವಂಥದ್ದು ಅತ್ಯಂತ ದೊಡ್ಡ ಯೋಗದಿಂದ ಮಾತ್ರ ಸಿಗುವಂಥದ್ದು. ಅದು ಯಾರಿಗೆ ಸಿಗತ್ತೆ ಯಾರಿಗೆ ಸಿಗಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ ನೋಡಿ. ಅಷ್ಟು ಮಕ್ಕಳನ್ನ ಪಡೆದ್ರು ಕೂಡ ಹಿರಿಯ ಮಗನೇ ಇಲ್ಲ. ಹಿರಿಯ ಮಗ ತುಂಬಾ ಪ್ರಧಾನ ಅಂತ ಇದೆ. ಜ್ಯೇಷ್ಠೋ ಖಾತ ಇದು ಸಮಹ ಅಂತ. ಹಿರಿಯ ಮಗನೇ ಇಲ್ಲದೆ ಇರುವಂತಹ ಸಮಯದಲ್ಲಿ ಔರ್ಧ್ವದೇಹಿಕ ಕ್ರಿಯೆ ಆಗಿದೆ ದಶರಥ. ಹಿರಿಯಾಗುವ ಜಟಾಯುವಿಗೆ ಎಲ್ಲ ಸಂಸ್ಕಾರಗಳನ್ನು ಕೂಡ ಮಾಡ್ತಕ್ಕಂಥವರಾಗಿದ್ದಾರೆ. ಅದಾದ ನಂತರದಲ್ಲಿ ಹೀಗೆ ಪ್ರಯಾಣವನ್ನು ನಡೆಸ್ತಾ ಬಂದಿದ್ದಾನೆ. ಶಬರಿ ಕಾಯ್ತಾ ಇದ್ದು ಶ್ರೀರಾಮಚಂದ್ರನಿಗೆ. ಮತ್ತೊಂದು ಋಷಿಗಳ ಉಪದೇಶವನ್ನು ಕೂಡ ಪಡೆದುಕೊಂಡಿದ್ದವು. ಇಲ್ಲ, ಶ್ರೀರಾಮಚಂದ್ರ ಸದ್ಯದಲ್ಲೇ ಬರುವನಿದ್ದಾನೆ ಅಂತ. ರಾಮನ ಮಾರ್ಗವನ್ನೇ ಅವಳು ಅನ್ವೇಷಣೆ ಮಾಡ್ತಾ ಕಾಯ್ತಾ ಕೂತ್ಕೊಂಡಿದ್ದು. ಶ್ರೀರಾಮಚಂದ್ರ ಬಂದ ನಂತರದಲ್ಲಿ ಶ್ರೀರಾಮನಿಗೆ ಅನೇಕ ಹಣ್ಣುಗಳನ್ನೆಲ್ಲ ನೈವೇದ್ಯ ಮಾಡಿದ್ದು ಅಂತ. ಆ ಹಣ್ಣುಗಳು ಸಿಹಿಯಾಗಿದೆಯೋ ಇಲ್ಲೋ ಅಂತ ವಿಚಾರ ಮಾಡಿ ತಾನು ತಿಂದಂತಹ ಹಣ್ಣನ್ನೇ ಕೊಟ್ಟು ರಾಮನಿಗೆ ಸಂತೋಷಪಡಿಸಿದ್ದು. ರಾಮನು ಕೂಡ ಅದನ್ನು ಸ್ವೀಕಾರ ಮಾಡಿದ. ರಾಮನ ಮೇಲೆ ದೊಡ್ಡ ಆಕ್ಷೇಪ ಇದೆ. ಏನು ಆಕ್ಷೇಪ ಅಂತಂದ್ರೆ, ಶಬರಿಯ ಎಂಜಲನ್ನ ತೆಗೆದುಕೊಳ್ಳಲ್ಲ ಶ್ರೀರಾಮಚಂದ್ರ. ಹಾಗಾದ್ರೆ ಎಂಜಲನ್ನ ಅರ್ಪಣೆ ಮಾಡಿದ್ರು ಕೂಡ ಶಬರಿಗೆ ಮೋಕ್ಷ ಕೊಟ್ಟಿದ್ದಾನೆ. ನಾವು ಕೂಡ ಎಂಜಲಿನ ಕೈನಲ್ಲೇ ದೇವ ನೈವೇದ್ಯಕ್ಕೆ ಕೇಳಿರ್ತೀವಿ. ಆ ಪದಾರ್ಥಗಳು ಚೆನ್ನಾಗಿದೆಯೋ ಇಲ್ಲ ತಿಂದ್ಬಿಟ್ಟು ದೇವಿಗೆ ಅರ್ಪಣೆ ಮಾಡಿಬಿಡೋಣ ಅಂತಂತೆ. ಶಬರಿಗೆ ಮೋಕ್ಷ ಕೊಟ್ಟಿಲ್ಲ, ನನಗೂ ಮೋಕ್ಷ ಕೊಡ್ಲಿ ರಾಮ ಆಗಿದ್ರೆ. ಆಗ ಅದಕ್ಕಲ್ಲ. ಶಬರಿ ಏನಿದ್ದಾಳೆ, ಅವಳಿಗೆ ಇದ್ಯಾವುದೂ ಕೂಡ ಪರಿವೇ ಇಲ್ಲ. ಬ್ರಾಹ್ಮಣನ ಒಂದು ಜಾತಿಯಲ್ಲಿ ಹುಟ್ಟಿದವಳಲ್ಲ. ಹಾಗಾಗಿ ಇದು ಎಂಜಿನ್ ಹೌದೋ ಅಲ್ವೋ, ಇದು ಎಂಜಿನ್ ಅಲ್ಲದೆ ಇರುವಂತಹ ದೇವಿಗೆ ಅರ್ಪಣೆ ಮಾಡಬಾರದು ಅನ್ನುವಂಥ ವಿವೇಕ ಇಲ್ಲ ಅವಳಿಗೆ. ಆದರೂ ಕೂಡ ತಾನು ತಿಂದಂತಹ ಹಣ್ಣನ್ನೇ ರಾಮನಿಗೆ ಅರ್ಪಣೆ ಮಾಡಿದ್ದು ಅಂತ ಎಲ್ಲೂ ದಾಖಲೆ ಆಗಿಲ್ಲ. ಮಧ್ವಾಚಾರ್ಯರು ಅದನ್ನ ಚೆನ್ನಾಗಿ ಸ್ಪಷ್ಟಪಡಿಸ್ತಾರೆ. ಶಾಪಾದ್ವರಾಪ್ತರಸಮೇವ ಹಿತಾಂ ವಿಮೋಚ್ಯ ಸಚ್ಯಾತ್ಮತಾದ್ ಪತಿಪುರಸ್ವತಿರರ್ಪಹೇತೋಃ ಅಂತ ಹೇಳ್ತಾರೆ. ತಾನು ಕಚ್ಚಿ ತಿಂದಂತಹ ಹಣ್ಣನ್ನೇ ರಾಮನಿಗೆ ಅರ್ಪಣೆ ಮಾಡಿತ್ತು ಅಂತ ಯಾವ ಪುರಾಣಗಳು ದಾಖಲೆ ಮಾಡಲಿಲ್ಲ. ಮತ್ತೆ ಶಬರಿಯ ಎಂಜಲನ್ನು ಉಂಡ ರಾಮ ಅಂದ್ರೆ ಯಾವ ಅರ್ಥ ಗೊತ್ತಾ? ಶಬರಿ ಅನೇಕ ಹಣ್ಣಿನ ಮರಗಳೆಲ್ಲಾಗಿತ್ತು. ಉದಾಹರಣೆಗೆ ಮಾವಿನ ಹಣ್ಣಿನ ಮರಗಳಿತ್ತು ಅಂದ್ಕೊಳ್ಳಿ. ಎಲ್ಲಾ ಮಾವು ಏನು ಸಿಹಿಯಾಗಿರೋದಿಲ್ಲ ಅಲ್ವಾ? ಎಲ್ಲಾ ಗಿಡದಲ್ಲಿ ಬಿಡುವಂತಹ ಮಾವಿನ ಹಣ್ಣುಗಳು ಏನು ಸಿಹಿಯಾಗಿರೋದಿಲ್ಲ. ಆದ್ರೆ ಯಾವ ಗಿಡ ಸಿಹಿಯಾದಂತಹ ಹಣ್ಣುಗಳನ್ನ ಬಿಡುತ್ತೋ ಆ ಗಿಡದ ಸ್ವಭಾವ ಏನು ಅಂದ್ರೆ ಸಿಹಿಯಾದ ಹಣ್ಣುಗಳನ್ನೇ ಬಿಡುವಂತಹ ಸ್ವಭಾವ. ಒಂದು ಹುಳಿ ಬಿಡುವಂಥದ್ದು, ಒಂದು ಸಿಹಿಯಾಗಿರುವಂಥದ್ದು, ಹೀಗೆಲ್ಲ ವ್ಯತ್ಯಾಸ ಮಾಡೋದಿಲ್ಲ ಸಾಮಾನ್ಯವಾಗಿ. ಇದು ಒಂದೇ ತರನಾದಂತಹ ಜಾತಿಯನ್ನು ಒಳಗೊಂಡಿರುತ್ತೆ ಅದು. ಹಾಗಾಗಿ ಅನೇಕ ಹಣ್ಣುಗಳನ್ನೆಲ್ಲ ಗಮನಿಸಿದ್ದು ಮೊದಲು ಈ ಮರದಲ್ಲಿ ಸಿಹಿಯಾದ ಹಣ್ಣು ಬಿಡತ್ತೆ ಅಂತ ತಿಂದ ನಂತರದಲ್ಲಿ ತಾನು ಆ ಗಿಡದಲ್ಲಿ ಬೆಳೆದಂತಹ ಬೇರೆ ಹಣ್ಣುಗಳನ್ನು ಅರ್ಪಣೆ ಮಾಡಿದ್ದು ಅಂತ ಚಿಂತನೆ ಮಾಡಬೇಕು ಹೊರತು ತಾನು ತಿಂದಂತಹ ಹಣ್ಣನ್ನೇ ರಾಮನಿಗೆ ಕೊಟ್ಟು ಅಂತ ಹೀಗೆ ಅರ್ಥ ಮಾಡಿಕೊಳ್ಳಬೇಡಿ ಅಂತ ಈ ಧರ್ಮ ಸೂಕ್ಷ್ಮಗಳು ನೋಡಿ. ಹೀಗೆಲ್ಲ ಚಿಂತನೆ ಮಾಡಬೇಕು ನಾವು. ಶಬರಿಗೆ ಮೋಕ್ಷವನ್ನ ಕೊಟ್ಟ, ಶಬರಿಯ ಎಂಜಲನುಂಡ ಅಂದ್ರೆ ಯಾವ ಅರ್ಥ, ಈ ಅರ್ಥದಲ್ಲಿ ಅಂತ ತಿಳಿದುಕೊಳ್ಳಬೇಕು. ಪ್ರಧಾನವಾದಂತಹ ಘಟ್ಟ. ರಾಮಾಯಣ ತುಂಬಾ ವಿಸ್ತಾರವಾಗಿರ್ತಕ್ಕಂಥದ್ದು. ಅಷ್ಟು ಸಮಯಾವಕಾಶ ಇಲ್ಲದೆ ಇರೋದ್ರಿಂದಾಗಿ ತುಂಬಾ ಪ್ರಧಾನವಾದಂತಹ ಘಟ್ಟ ಹನುಮಂತ ದೇವರ ಜೊತೆಗೆ ಆಗುವಂತಹ
ಸಮಾಗಮ ಏನಿದೆ ಆ ಸಮಾಗಮದ ವಿಷಯವನ್ನು ನಾವು ಇವತ್ತು ಕೇಳಿಸಿ ಉಪನ್ಯಾಸವನ್ನ ಮುಗಿಸ್ತಾ ಇದ್ದೇವೆ. ಯಾಕೆಂದ್ರೆ ಹನುಮಂತ ದೇವರ ವಿಶೇಷವಾದಂತಹ ಸನ್ನಿಧಾನದ ಒಂದು ಜಾಗದಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ. ಹನುಮಂತ ದೇವರ ಸಂತೋಷ ಆಗಬೇಕು, ರಾಮದೇವರದ್ದು ಹಾಗೂ ಹನುಮಂತ ದೇವರದ್ದು ಭೇಟಿಯಾಯಿತು ಅನ್ನುವಂತಹ ಪ್ರಸಂಗ ಏನಿದೆ ಅದನ್ನ ಗಮನಿಸಿದಾಗ ತುಂಬಾ ಸಂತೋಷ ಆಗುತ್ತೆ. ಶ್ರೀರಾಮಚಂದ್ರ ದೇವರು ಹೀಗೆ ಸಂಚಾರವನ್ನು ಮಾಡ್ತಾ ಇದ್ದಂತಹ ಸಮಯದಲ್ಲಿ ಕಬಂಧ ಅನ್ನೋ ಒಬ್ಬ ದೈತ್ಯನ ಸಮಾರಾಧನೆ ಮಾಡ್ತಾನೆ ರಾಮ ಮಧ್ಯದಲ್ಲಿ. ಆ ಕಬಂಧ ಹೇಳ್ತಾನೆ, ವಾಸ್ತವಿಕವಾಗಿ ಸಾತ್ವಿಕನಾದವನು ಸುಗ್ರೀವನ ಬಳಿ ಹೋಗಿ ನಿನ್ ಕೆಲಸ ಎಲ್ಲ ಆಗತ್ತೆ ಅಂತ ಹೇಳಿದವನು. ಹಾಗೆ ಆಗ್ಲಿ ಅಂತ ಸುಗ್ರೀವನ ಬಳಿ ರಾಮ ಬಂದಕ್ಕಂಥವನಾದ ಅಂತ. ಅಂದ್ರೆ ವ್ಯಾಖ್ಯಾನದಲ್ಲಿ ತಿಳಿಸ್ತಾರೆ, ರಾಮನಿಗೇನು ಸುಗ್ರೀವನನ್ನ ನೋಡಿ ಅವನಿಗೆ ಸಹಾಯವನ್ನು ಪಡಿಬೇಕು ಅನ್ನುವಂತಹ ಅವಶ್ಯಕತೆ ಏನೂ ಇಲ್ಲ. ಅಲ್ಲಿ ಯಾಕೆ ಬಂದ ಅಂತಂದ್ರೆ, ಕಿಷ್ಕಿಂಧ ಕ್ಷೇತ್ರಕ್ಕೆ ಯಾಕೆ ಬಂದ ರಾಮ ಅಂತಂದ್ರೆ, ಅಲ್ಲಿ ಹನುಮಂತ ದೇವರಿದ್ದಾರೆ, ಅಲ್ಲಿ ಅನುಗ್ರಹ ಮಾಡಬೇಕು ಅಂತ ಬಂದದ್ದು ಅಂತ ಅರ್ಥ ಮಾಡಿಕೊಳ್ಳಬೇಕು. ಹನುಮಂತ ದೇವರಿದ್ದಾರೆ, ರಾಮ ಲಕ್ಷ್ಮಣರು ಬರ್ತಾಗಿದ್ದಾರೆ ಕಿಷ್ಕಿಂಧ ಕ್ಷೇತ್ರಕ್ಕೆ. ದೂರದಲ್ಲಿದ್ದಂತಹ ಸುಗ್ರೀವ ನೋಡಿ ಭಯಭೀತನಾದ, ಬಾರಿ ಬಂದೋ ಏನೋ ಮತ್ತೆ ಅಂತ ವೇಷವನ್ನು ವಹಿಸಿಕೊಂಡು. ಆಗ ಹನುಮಂತ ದೇವರು ನಾನು ಹೋಗ್ತೇನೆ ಅಂತಂದು ಪುಟ್ಟ ಮುನಿಯ ವೇಷವನ್ನು ಧಾರಣೆ ಮಾಡಿಕೊಂಡು ಹನುಮಂತ ದೇವರು ರಾಮನ ಬಳಿ ಬಂದು ಮಾತನಾಡ್ತಕ್ಕಂಥವರಾಗ್ತಾರೆ. ದೂರದಲ್ಲಿ ರಾಮನನ್ನು ನೋಡಿ ಸಾಕಾಂಗ ನಮಸ್ಕಾರವನ್ನ ಮಾಡ್ತಾರೆ ಹನುಮಂತ ದೇವರು. ಅದಾದ ನಂತರದಲ್ಲಿ ಒಂದು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕರಾದಂತಹ ಪರಮಾತ್ಮ ಅಲ್ಲ, ನೀನು ರಾಮನಾಗಿ ಅವತಾರ ಮಾಡಿದ್ದೀಯಾ, ದೊಡ್ಡ ರಾಜನಾಗಿರಬೇಕು, ನೀನು ಕಾಡಿನಲ್ಲಿ ಯಾಕೆ ಬಂದಿದ್ದೀಯಾ? ನೋಡಿ ಹನುಮಂತ ದೇವರ ಪ್ರಶ್ನೆಗಳೆಲ್ಲವೂ ಕೂಡ. ರಾಜ ಅಂದ ಮೇಲೆ ಕಿರೀಟ, ಒಳ್ಳೆ ಒಳ್ಳೆ ವಸ್ತ್ರಗಳು, ಪೋಷಾಕಗಳೆಲ್ಲ ಇರಬೇಕು. ಆ ಪೋಷಾಕಗಳಿಂದ ನಾರುಮಡಿ ನೋಡ್ಕೊಂಡು ಬಂದಿದ್ದೀಯಾ, ಯಾಕೆ ಹೀಗಿದ್ದೀಯಾ ನೀನು? ನಿನ್ನ ಕಣ್ಣಿನಲ್ಲೆಲ್ಲ ಪಸೆ ತುಂಬಿಕೊಂಡಿದೆ, ಏನೋ ದುಃಖದ ಒಂದು ಅಭಿವ್ಯಕ್ತಿಯನ್ನು ಮಾಡ್ತಾ ಇದೆ, ತಿಳಿಸ್ತಾ ಇದೆ. ಆ ದುಃಖಕ್ಕೆ ಕಾರಣ ಏನು? ಎಲ್ಲ ವಿಷಯವನ್ನ ಹನುಮಂತ ದೇವರು ಕೇಳ್ತಾ ಇದ್ದಾಗ ರಾಮ ಆ ಮಾತುಗಳನ್ನೇ ಕೇಳ್ದ ಲಕ್ಷ್ಮಣನ ಬಳಿ ಮಾತನಾಡ್ತಾನೆ. ಹೇಗೆ ಹನುಮಂತ ಮಾತನಾಡಿದ ಗಮನಿಸಿದ್ಯಾ ಲಕ್ಷ್ಮಣ? ಹೇಗೆ ಮಾತನಾಡಿದ ಹನುಮಂತ? ನ ಕಿಂಚಿದ ಅಪಶಬ್ದಿತಂ, ಒಂದು ಅವನ ಬಾಯಿಯಿಂದ ಅಪಶಬ್ದ ಬರಲೇ ಇಲ್ಲ ಅಂತ. ಅಪಶಬ್ದ ಬರಲೇ ಇಲ್ಲ ಅಂತ ಯಾಕೆಂದ್ರೆ ಅತ್ಯಂತ ವ್ಯಾಕರಣಬದ್ಧವಾಗಿ ಒಂದು ಶಬ್ದವನ್ನ ಉಚ್ಚಾರ ಮಾಡಿ ಇನ್ನೊಂದು ಶಬ್ದವನ್ನು ಉಚ್ಚಾರ ಮಾಡುವಂತಹ ಸಮಯಾವಕಾಶ ಸ್ವಲ್ಪ ಗ್ಯಾಪ್ ಕೊಡಬೇಕು ಅಂತಿದೆ. ಹೇಳುವಾಗ ಮಾತನಾಡುವಾಗ ಎದುರುಗಡೆ ಇರುವಂತಹ ವ್ಯಕ್ತಿಗಳಿಗೆ ಅರ್ಥ ಆಗಲಿ ಅಂತಲೇ ನಾವು ಮಾತನಾಡುವಂಥದ್ದು ಅಲ್ವಾ. ಹಾಗಾಗಿ ಪದಗಳನ್ನ ಪ್ರಯೋಗ ಮಾಡುವಾಗ, ಶಬ್ದಗಳನ್ನು ಉಚ್ಚಾರಣೆ ಮಾಡುವಾಗ ಸ್ವಲ್ಪ ಗ್ಯಾಪ್ ಕೊಡಬೇಕು ಅಂತ ಇದೆ. ಹಾಗೆ ಸ್ಪಷ್ಟವಾಗಿ ಉಚ್ಚಾರ ಮಾಡ್ತಾ ಇದ್ದಾನೆ ಹನುಮಂತ. ಯಾಕೆಂದ್ರೆ ನಾವು ಗಮನಿಸ್ತೇವೆ, ವ್ಯಾಕರಣವನ್ನ ನಮಗೆ ಯಾಕೆ ಕೊಟ್ಟವ್ರು ಯಾರು ಅಂತಂದ್ರೆ, ನಮ್ಮ ಬಾಯಿಯಲ್ಲಿ ಬರೋದು, ತಲೆಯಲ್ಲಿ ಬರೋದು ಯಾರು ಅಂದ್ರೆ ಪಾಣಿನಿ ಮಹರ್ಷಿ. ಆದ್ರೆ ಪಾಣಿನಿ ಮಹರ್ಷಿಗಿಂತಲೂ ಕೂಡ ಉತ್ತಮ ಕಕ್ಷೆಯಲ್ಲಿರ್ತಕ್ಕಂಥವ್ರು ಹನುಮಂತ. ವ್ಯಾಕರಣವನ್ನೆಲ್ಲ ಚೆನ್ನಾಗಿ ಅರಿದು ಕುಡಿದು ಬಿಟ್ಟಿದ್ದಾನೆ ಅಂತ. ಮಹಾವ್ಯಾಕರಣ ಬೋಧಿ ಮಂಥಮಾನಸ ಮಂದರಂ ಕವಯಂತಂ ರಾಮಕೀರ್ತ್ಯ ಹನುಮಂತಮುಪಾಸ್ಮಹೇ. ಹನುಮಂತ ದೇವರನ್ನು ನಾವೆಲ್ಲ ಉಪಾಸನೆ ಮಾಡಬೇಕು. ಎಂಥವ್ರು ಹನುಮಂತ ಅಂತಂದ್ರೆ, ಮಹಾವ್ಯಾಕರಣ ಅನ್ನುವಂಥ ದೊಡ್ಡ ಸಮುದ್ರವನ್ನೆಲ್ಲ ಚೆನ್ನಾಗಿ ಮಥನ ಮಾಡಿ 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 ಅದರಲ್ಲಿರುವಂತಹ ಅಮೃತವನ್ನೆಲ್ಲ ಪ್ರಾಶನ ಮಾಡಿದಂತಹ ಮಹಾನುಭಾವ ಹನುಮಂತ ಅಂತ. ಹೀಗೆ ಇಂತಹ ಮಹಾನುಭಾವ ಹನುಮಂತ ಅವರ ವ್ಯಾಕರಣಬದ್ಧವಾಗಿರ್ತಕ್ಕಂಥ ಮಾತುಗಳನ್ನು ಕೇಳಬೇಕು ಅಂತ ರಾಮ. ಹಾಗಾಗಿ ರಾಮನನ್ನ ಹಾಗೂ ಲಕ್ಷ್ಮಣನನ್ನ ಇಬ್ಬರನ್ನೂ ಕೂಡ ತನ್ನ ಹೆಗಲಿನಲ್ಲಿ ಕೂಡಿಸಿಕೊಂಡು ಕಿಷ್ಕಿಂಧ ಕ್ಷೇತ್ರಕ್ಕೆ ಅಂದ್ರೆ ಈ ಸುಗ್ರೀವ ಇರತಕ್ಕಂತಹ ಪ್ರದೇಶಕ್ಕೆ ಕರ್ಕೊಂಡು ಬರ್ತಕ್ಕಂಥವರಾಗ್ತಾರೆ ಹನುಮಂತ. ಆ ಸಮಯದಲ್ಲಿ ರಾಮ ಹನುಮಂತನ ಹೆಗಲನ್ನ ಏರುವಾಗ ಸ್ವಲ್ಪ ಕಿರುನಗೆಯನ್ನ ಬೀರ್ತಾನೆ, ಮತ್ತು ಮಂದಹಾಸವನ್ನ ಬೀರ್ತಾನೆ. ನಗೋದ್ರಲ್ಲಿ ಅನೇಕ ಪ್ರಕ್ರಿಯೆ, ಮಂದಹಾಸ, ಅಟ್ಟಹಾಸ ಮುಂತಾದವುಗಳು ಅಂತೆಲ್ಲ ಇದೆ. ಮಂದಹಾಸವನ್ನ ಪ್ರಯೋಗ ಮಾಡಿದ್ದಾರೆ. ಆ ನಗುವಿಗೆ ಏನರ್ಥ ಅಂತ ದಾಖಲೆ ಮಾಡಿದ್ದಾರೆ. ಆ ನಗುವಿಗೆ ಏನರ್ಥ ಅಂದ್ರೆ, ನೀನ್ ಯಾವಾಗ್ಲೂ ಮಾಡುವಂತಹ ಕೆಲಸವನ್ನೇ ಅಲ್ಲ ಇವಾಗ್ಲೂ ಮಾಡ್ತಾ ಇರೋದು ಅಂತ ಆ ನಗುವಿನ ಅರ್ಥ. ಏನ್ ಯಾವಾಗ್ಲೂ ಮಾಡುವಂತಹ ಕೆಲಸ ಅಂತಂದ್ರೆ, ಹನುಮಂತ ದೇವರು ಯಾವಾಗಲೂ ಕೂಡ ಪ್ರತಿಯೊಬ್ಬರ ಶರೀರದಲ್ಲಿದ್ದಾರೆ. ಶರೀರ ಈಗ ದೇಹ ಬೀಳುವಂತಹ ಸಮಯದಲ್ಲಿ ಶರೀರದಿಂದ ಹೊರಗಡೆ ಬರುವಾಗ ಶರೀರದಲ್ಲಿ ಪ್ರಾಣದೇವರು ಇದ್ದಾರೆ, ನಾವು ಇದ್ದೇವೆ, ಪರಮಾತ್ಮನು ಕೂಡ ಇದ್ದಾನೆ. ಹೀಗೆ ಪ್ರಾಣದೇವರು ಶರೀರದಿಂದ ಹೊರಗಡೆ ಬರುವಾಗ ಜೀವನನ್ನ ಒಂದು ಹೆಗಲಿನಲ್ಲಿ, ಪರಮಾತ್ಮನನ್ನ ಇನ್ನೊಂದು ಹೆಗಲಿನಲ್ಲಿ ಹಾಕಿಕೊಂಡು ಶರೀರದಿಂದ ಹೊರಗಡೆ ಬರ್ತಾರೆ ಅಂತ ಇದೆ. ಹಾಗೆ ಹನುಮಂತ ದೇವರು ಇವಾಗ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಜೀವನ ಸ್ಥಾನದಲ್ಲಿ ಲಕ್ಷ್ಮಣನನ್ನ, ಪರಮಾತ್ಮನ ಸ್ಥಾನದಲ್ಲಿ ರಾಮನನ್ನ ಕರೆದುಕೊಂಡು ಬರ್ತಾ ಇದ್ದಾನೆ. ನೀನು ಯಾವಾಗಲೂ ಮಾಡುವಂತಹ ಕಾರ್ಯವನ್ನೇ ಅಲ್ವಾ ಇವಾಗಲೂ ಮಾಡ್ತಾ ಇದ್ದೀಯಾ ಅಂತ ರಾಮದೇವರು ನಕ್ಕರು. ಅದನ್ನೇ ಅರ್ಥ ಮಾಡಿಕೊಂಡಂತಹ ಹನುಮಂತನಿಗೂ ಕೂಡ ಹೌದು ಅನ್ನೋ ಅಭಿಪ್ರಾಯದ ಅವರು ಕೂಡ ಮಂದಹಾಸವನ್ನ ಬೀರ್ತಕ್ಕಂಥವರಾಗ್ತಾರೆ ಅಂತ ಮಧ್ವಾಚಾರ್ಯರು ತಿಳಿಸಿಕೊಡ್ತಾರೆ.
ಹೀಗೆ ರಾಮಾಯಣವನ್ನ ನಾವು ಗಮನಿಸ್ತಾ ಹೋದ್ರೆ ತುಂಬಾ ವಿಸ್ತಾರವಾಗಿರ್ತಕ್ಕಂಥದ್ದು ಈ ರಾಮಾಯಣ ಅಂತ, ತುಂಬಾ ವಿಸ್ತಾರವಾಗಿರುವಂಥದ್ದು ಅಂತ. ಹಿಂದೆ ಹೇಳಿದ ಹಾಗೆ 24,000 ಶ್ಲೋಕಗಳೆಲ್ಲ ಏನಿದೆ ಅದರಲ್ಲಿ ನಾವು ಗಮನಿಸಿರುವಂಥದ್ದು 10-15 ಶ್ಲೋಕಗಳನ್ನು ಮಾತ್ರ ಗಮನಿಸಿರಬಹುದು. ಅಷ್ಟೇ ತುಂಬಾ ವಿಸ್ತಾರವಾಗಿರ್ತಕ್ಕಂಥದ್ದು ರಾಮಾಯಣ. ಹಾಗಾಗಿ ಎಷ್ಟು ಸಮಯ, 1 ವರ್ಷ ಸಿಗಲೂ ಕೂಡ ಇದಕ್ಕೆ ಸಾಲೋದಿಲ್ಲ. ಅನೇಕ ವಿಷಯಗಳನ್ನ ತಿಳಿಸಿಕೊಂಡಿದ್ದ ಮಧ್ವಾಚಾರ್ಯರು ಕೂಡ ನಮಗೆ ಬರಬಹುದಾದಂತಹ ಗೊಂದಲಗಳನ್ನೆಲ್ಲ ಪರಿಹಾರ ಮಾಡ್ತಾ 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 ಅನೇಕ ವಿಷಯಗಳನ್ನ ತಿಳಿಸಿ ಕೊಟ್ಟಿರ್ತಕ್ಕಂಥವರಾಗಿದ್ದಾರೆ. ಹಾಗಾಗಿ ಇಂಥ ರಾಮನವಮಿಯ ಸುಸಂದರ್ಭದಲ್ಲಿ ಪರ್ವಕಾಲದಲ್ಲಿ 3 ದಿನಗಳಿಂದ ನಾವು ರಾಮಾಯಣದ ಕೆಲವು ತತ್ವ ವಿಚಾರಗಳನ್ನ ಶ್ರವಣ ಮಾಡುವಂತಹ ಸುಯೋಗ ನಮಗೆಲ್ಲರೂ ಕೂಡ ಒದಗಿರುವಂತದ್ದಾಗಿದೆ. ಇಂತಹ ಒಂದು ಸುಯೋಗಕ್ಕೆ ಕಾರಣೀಭೂತರಾಗಿರ್ತಕ್ಕಂತಹ ಯಾಜ್ಞವಲ್ಕ್ಯ ಸೇವಾ ಸಮಿತಿ ಎಲ್ಲ ಪದಾಧಿಕಾರಿಗಳಿಗೂ ಪ್ರಧಾನವಾಗಿ ಇಂದಿನ ಯುವ ಪೀಡೆ, ಆ ಯುವ ಪೀಡೆ ಏನಿದೆ ಅದನ್ನ ಶ್ಲಾಘನೆ ಮಾಡದಿದ್ರೆ ದೊಡ್ಡ ತಪ್ಪಾಗತ್ತೆ. ಯಾಕೆಂದ್ರೆ ಈಗಿನ ಕಾಲದ ಯುವಕರೆಲ್ಲ ಏನಿದ್ದಾರೆ ಅಂತಂದ್ರೆ ಕೆಟ್ಟ ಹಾದಿಯಲ್ಲಿ ಹೋಗ್ತಾ ಇದ್ದಾರೆ. ದಾರಿಯಲ್ಲಿ ನಾವು ಹೋಗುವಾಗ ಗಮನಿಸ್ತಾ ಇರ್ತೇವೆ, ಬೇರೆ ಯಾವ್ದಾವುದೋ ಅಧರ್ಮದ ಮಾರ್ಗದಲ್ಲಿ ನಡೀತಾ ಇರುವವರನ್ನೇ ಗಮನಿಸ್ತಿದ್ದೇವೆ. ಆದ್ರೆ ನಮ್ಮ ಯಾಜ್ಞವಲ್ಕ್ಯ ಸೇವಾ ಸಮಿತಿಯಲ್ಲಿರ್ತಕ್ಕಂಥ ಎಲ್ಲ ಯುವಕರೆಲ್ಲ ಸೇರಿ ನಾವು ರಾಮ ನವಮಿಯ ಉತ್ಸವವನ್ನ ಯಾಕೆ ಆಚರಣೆ ಮಾಡಬಾರದು ಅಂತ ದೊಡ್ಡ ಸಂಕಲ್ಪವನ್ನ ಮಾಡಿ ಆಚರಣೆ ಮಾಡ್ತಾ ಇದ್ದಾರೆ. ಸತೀಶ್ ಅವರು ಮುಂದಾಗಿರ್ತಕ್ಕಂಥ ಅನೇಕರು ಕೂಡ ಸೇರಿಕೊಂಡು ದೊಡ್ಡ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಮಾರ್ಗದರ್ಶಕರಾಗಿ ಅನೇಕ ಹಿರಿಯರೆಲ್ಲರೂ ಕೂಡ ಸೇರಿದ್ದೀರಿ. ಇದು ಕೂಡ ಅತ್ಯಂತ ಶ್ಲಾಘನೀಯವಾಗಿರುವಂತದ್ದು. ದೇಶ ಅಪೇಕ್ಷೆ ಪಡೋದೇ ಇದನ್ನ, ಯುವಕರು ಯಾವಾಗಲೂ ಕೂಡ ಮುಂದೆ ಇರಬೇಕು, ಹಿರಿಯರು ಮಾರ್ಗದರ್ಶಕರಾಗಿ ಹಿಂದೆ ಇರಬೇಕು ಅಂತ. ಅದನ್ನು ನಾವು ಯಾಜ್ಞವಲ್ಕ್ಯ ದೇವಸ್ಥಾನದಲ್ಲಿ ಗಮನಿಸ್ತಾ ಇದ್ದೀವಿ. ಇವರು ಹೀಗೆ ದೊಡ್ಡ ದೊಡ್ಡ ಸಂಘಟನೆಗಳನ್ನೆಲ್ಲ ಬೆಳೆಸಿಕೊಂಡು ಇನ್ನೂ ಉತ್ತಮವಾಗಿರ್ತಕ್ಕಂಥ ಧರ್ಮ ಕಾರ್ಯಗಳನ್ನ ನಡೆಸೋ ಹಾಗಾಗಿ ಪ್ರಾಣದೇವರು ಇದಕ್ಕೆ ವಿಶೇಷವಾಗಿರ್ತಕ್ಕಂಥ ಅನುಗ್ರಹವನ್ನ, ಪ್ರಾಣದೇವರ ಅಂತರ್ಗತನಾಗಿರ್ತಕ್ಕಂಥ ಸೀತಾಪತಿಯಾದಂತಹ ಶ್ರೀರಾಮಚಂದ್ರ ಏನಿದ್ದಾರೆ, ಕಥಾನಾಯಕನಾಗಿರ್ತಕ್ಕಂಥ ಶ್ರೀರಾಮಚಂದ್ರ ಅವರ ಅನುಗ್ರಹ ಮಾಡಲಿ ಅಂತ ಅಪೇಕ್ಷೆ ಪಡ್ತಾ ಕೊನೆಗೆ ಪ್ರಧಾನವಾಗಿ ರಾಮನ ಮಂತ್ರವನ್ನ ಜಪ ಮಾಡೋಣ ಅಂತ ಒಂದು ಸಂಕಲ್ಪವನ್ನ ಮಾಡಿದ್ದಾರೆ. ಇದು ಕೂಡ ಅವರ ಆಲೋಚನೆ, ಎಷ್ಟು ಒಳ್ಳೆ ಆಲೋಚನೆ ನೋಡಿ. ರಾಮದೇವರ ಒಂದು ಜಪವನ್ನ ಮಾಡಿದ್ರೆ ಲೋಕದಲ್ಲಿರೋರಿಗೆಲ್ಲರಿಗೂ ಶ್ರೇಯಸ್ಸು. ಎಲ್ಲಿ ರಾಮನ ನಾಮದ ಜಪ ಆಗತ್ತೋ ಅಲ್ಲಿ ಒಂದು ಒಳ್ಳೆ ಅಟ್ಮಾಸ್ಫಿಯರ್ ಏರ್ಪಾಟಾಗತ್ತೆ, ಒಳ್ಳೆ ಪರಿಸರ ನಿರ್ಮಾಣ ಆಗತ್ತೆ ಅಂತ ಇದೆ. ಅಷ್ಟೇ ಅಲ್ಲದೇನೆ ಇದು ತುಂಬಾ ಮಹತ್ತರವಾಗಿರುವಂತಹ ವಿಷಯ. ಗಮನಿಸಿ, ದೇವತಾ ಸನ್ನಿಧಾನ ಹೆಚ್ಚಾಗಬೇಕು ಅಂದ್ರೆ ಜಪ, ಭಜನೆಗಳು, ಉಪನ್ಯಾಸಗಳು ಇದೆಲ್ಲ ಹೆಚ್ಚು ಹೆಚ್ಚು ಆಗ್ತಾ ಇದ್ರೆ ದೇವತಾ ಸಾನ್ನಿಧ್ಯ ಜಾಸ್ತಿ ಆಗತ್ತೆ ಅಂತ ಇದೆ. ಅದರಲ್ಲೂ ಇಲ್ಲಿರುವಂತದ್ದು ಪ್ರಧಾನವಾಗಿ ಪ್ರಾಣದೇವರ ಸನ್ನಿಧಾನ ಜಾಸ್ತಿ ಆಗಬೇಕು ಅಂದ್ರೆ ಏನ್ ಮಾಡಬೇಕು ಗೊತ್ತಾ? ರಾಮನಾಮದ ಜಪ ಮಾಡಿ ಅಂತಾರೆ. ರಾಮನಾಮದ ಜಪ ಮಾಡಿ ಅಂತ ಯಾಕೆಂದ್ರೆ ಎಲ್ಲಿ ರಾಮನಾಮದ ಜಪ ನಡೀತಾ ಇರಬೇಕು, ಅದು ಶ್ಲೋಕವೇ ನಿಮಗೆಲ್ಲ ತಿಳಿದಿರುವಂತದ್ದೇ. ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕಂ ಅಂತ ಒಂದು ಶ್ಲೋಕ. ಈ ಶ್ಲೋಕದಲ್ಲಿ ಏನ್ ತಿಳಿಸ್ತಾ ಇದ್ದಾರೆ ಅಂದ್ರೆ, ಯತ್ರ ಯತ್ರ ರಘುನಾಥ ಕೀರ್ತನಂ, ಎಲ್ಲಿ ಎಲ್ಲಿ ಶ್ರೀರಾಮಚಂದ್ರನ ಗುಣಗಾನ ಆಗ್ತಾ ಇರತ್ತೋ, ಎಲ್ಲಿ ಎಲ್ಲಿ ರಾಮನಾಮದ ಜಪ ಆಗ್ತಾ ಇರತ್ತೋ ಅಲ್ಲಿ ಹನುಮಂತ ದೇವರು ವಿಶೇಷವಾಗಿ ಸನ್ನಿಹಿತರಾಗ್ತಾರೆ ಅಂತ ಹೇಳ್ತಾರೆ ಶ್ಲೋಕ. ಅದು ಹೇಗಿರ್ತಾರೆ ಅಂತಂದ್ರೆ, ಕೃತಮಸ್ತಕಾಂಜಲಿ, ಕೈಯನ್ನ ಮುಗಿದುಕೊಂಡವರಾಗಿ ಇರ್ತಾರೆ ಅಂತ. ಕೈಯನ್ನು ಮುಗಿದುಕೊಂಡವರಾಗಿ, ಇಲ್ಲಿ ಚಿತ್ರವನ್ನು ಗಮನಿಸಬಹುದು. ಕೈಯನ್ನ ಮುಗಿದುಕೊಂಡವರಾಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರೆ ನೋಡಿ. ನಮ್ಮ ಪ್ರತಿಮೆಯೂ ಕೂಡ ಹಾಗೆ ಇದೆ, ಕೈಯನ್ನ ಮುಗಿದಿರ್ತಕ್ಕಂತಹ ಪ್ರಾಣದೇವರ ಪ್ರತಿಮೆ. ಈಗ ಹೆಚ್ಚು ಸನ್ನಿಧಾನ ಬರುವಂತದ್ದಾಗತ್ತೆ ನಾವು ರಾಮನಾಮ ಜಪವನ್ನು ಮಾಡಿದರೆ ಅಂತ. ಹೇಗಿರ್ತಾರೆ ಮತ್ತೆ ಅಂತಂದ್ರೆ, ಬಾಷ್ಪವಾರಿ ಪರಿಪೂರ್ಣ ಲೋಚನ, ಕೈ ಏನು ಮುಗಿದಿರುವಂತದ್ದಾಗಿರುತ್ತೆ. ಹನುಮಂತನ ಕಣ್ಣನ್ನ ಗಮನಿಸಿ, ರಾಮನಾಮ ಜಪವನ್ನು ಮಾಡುವಾಗ ಹನುಮಂತನ ಕಣ್ಣನ್ನ ಗಮನಿಸಿ, ಹನುಮಂತನ ಕಣ್ಣಿನಲ್ಲಿ ನೀರು ತುಂಬಿಕೊಂಡಿರತ್ತೆ ಅಂತ. ನೀರು ತುಂಬಿಕೊಂಡಿರತ್ತೆ ಯಾಕಂದ್ರೆ ಅನಂತ ಬಾಷ್ಪ, ರಾಮನ ನಾಮ ಕೇಳಿದ ಕೂಡ ಆನಂದ ಆಗಿ ಹೋಗುತ್ತೆ. ಹಾಗೆ ಕಣ್ಣಿನಲ್ಲೆಲ್ಲ ನೀರನ್ನು ತುಂಬಿಕೊಂಡು ಆನಂದ ಬಾಷ್ಪವನ್ನ ಸುರಿಸ್ತಾ ರಾಮನ ಗುಣಗಾನ ಆಗ್ತಾ ಇರತ್ತೆ. ರಾಮನಾಮದ ಜಪವನ್ನ ಕೇಳಿಸ್ತಾ ಕುತ್ಕೊಂಡಿರ್ತಾರೆ ಹನುಮಂತ ದೇವರು ಅಂತ. ಮಾರುತಿ ನಮತ ರಾಕ್ಷಸಾಂತಕಂ, ರಾಕ್ಷಸರಿಗೆಲ್ಲ ಅಂತಕಪ್ರಾಯನಾಗಿರ್ತಕ್ಕಂತಹ ಮಾರುತಿ ಏನಿದ್ದ ಅವರಿಗೆ ನಮಸ್ಕಾರ ಅಂತ ಹೇಳುವಾಗ ಇದು ಪ್ರಸಂಗವನ್ನ ತಿಳಿಸಿಕೊಡ್ತಾರೆ. ಹೌದು, ರಾಮನಾಮದ ಜಪ ಅಂತಂದ್ರೆ ಯಾವ ರಾಮನಾಮ ಜಪವನ್ನು ಮಾಡಬೇಕು ಅಂತಂದ್ರೆ, ನಮ್ಮ ಗುರುಗಳಾಗಿರ್ತಕ್ಕಂತಹ ಪರಮ ಪೂಜ್ಯ ಪೇಜಾವರ ಶ್ರೀಪಾದಗಳವರು ಅಯೋಧ್ಯೆಯಲ್ಲಿ ರಾಮನ ಪ್ರತಿಷ್ಠೆಯನ್ನು ಮಾಡಿದ್ರೆ ನಮಗೆ ಎಲ್ಲರಿಗೂ ಕೂಡ ಗೊತ್ತಿರುವಂತದ್ದು. ಅವರು ಹೇಳುವಂತದ್ದು, ನನಗೆ ಸಮಾಧಾನ ಆಗಲಿಲ್ಲ ಅಂತಾರೆ. ಅಯೋಧ್ಯೆಯಲ್ಲಿ ರಾಮನ ಪ್ರತಿಷ್ಠೆ ಆದ್ರೆ ಸಾಕು ಅಂತ ನಾವೆಲ್ಲ ಹಿಂದೂಗಳು ಕಾಯ್ತಾ ಇದ್ವಿ. ಅದು ಆಯ್ತು, ಅದಾದ ಮಾತ್ರಕ್ಕೆ ಸಮಾಧಾನ ಆಗಲಿಲ್ಲ ನನಗೆ. ಲೋಕ ಎಲ್ಲವೂ ಕೂಡ ರಾಮರಾಜ್ಯ ಆಗಬೇಕು, ಅವಾಗ ಸಮಾಧಾನ ಅಂತಂದ್ರು. ಅದು ರಾಮರಾಜ್ಯ ಆಗ್ಬೇಕು
ಕಡೆಯೂ ಕೂಡ ರಾಮನ ಕೀರ್ತನೆ ಆಗಬೇಕು ಅಂತ ಚಿಂತನೆ ಮಾಡಿದ್ರು. ಏನ್ ಚಿಂತನೆ ಅಂತಂದ್ರೆ ಈ ಮಂತ್ರಗಳನ್ನೇ ಜಪ ಮಾಡಿ ಅಂತಂತ ಇರೋದು. ಯಾವ ಮಂತ್ರ ನೋಡಿ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅನ್ನುವಂತಹ ಈ ಮಂತ್ರ ಇದೆ, ಬೀಜಾಕ್ಷರ ಮಂತ್ರ ಇದು. ಈ ಮಂತ್ರವನ್ನ ಜಪ ಮಾಡಿ ಅಂತ. ಈ ಮಂತ್ರವನ್ನು ನಾವು ಸದ್ಯದಲ್ಲಿ ಜಪ ಮಾಡುವವರಿದ್ದೇವೆ, ಚಿಂತನೆ ಮಾಡುವವರಿದ್ದೇವೆ. ಅದರ ಹಿನ್ನೆಲೆಯನ್ನ ಗಮನಿಸಿ ಚಿಂತನೆ ಮಾಡಿದ್ರೆ ಹೆಚ್ಚು ಫಲ ಬರುತ್ತೆ. ಆದ್ರಿಂದಾಗಿ ಆ ಬೀಜಾಕ್ಷರ ಮಂತ್ರ ಇದೆ, ಅದರ ಮಹತ್ವವನ್ನು ತಿಳಿದುಕೊಂಡು ನಾವು ಜಪವನ್ನ ಮಾಡೋಣ. ನೋಡಿ ಮಂತ್ರ ಹೀಗಿದೆ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅಂತ. ಶ್ರೀರಾಮ ರಾಮ ರಾಮ ಅಂತ 3 ಬಾರಿ ಜಪ ಮಾಡ್ತಾ ಇದ್ದೇವೆ. ಅಲ್ಲಿ ರಾಮನಾಮದ ಸಾಮರ್ಥ್ಯ ಏನು ಅಂತಂದ್ರೆ ದಾಸರೇ ಹೇಳ್ತಾರೆ, ಆ ಮಂತ್ರ ಈ ಮಂತ್ರ ಜಪಿಸಿ ಕೆಡಲು ಬೇಡ ರಾಮ ಮಂತ್ರವ ಜಪಿಸೋ ಹೇ ಮನುಜ ಅಂತಾರೆ. ಬೇರೆ ಎಲ್ಲ ಮಂತ್ರಗಳಿಗಿಂತಲೂ ತುಂಬಾ ಉತ್ತಮವಾದ ಮಂತ್ರ ಯಾವ್ದಾದ್ರು ಇದ್ರೆ ಅದು ಕೇವಲ ರಾಮ ಮಂತ್ರ ಅಂತ ಹೇಳ್ತಾರೆ. ಅಷ್ಟು ಶ್ರೇಷ್ಠವಾಗಿರುವಂತಹ ಮಂತ್ರ ರಾಮ ಮಂತ್ರ ಅಂತ. ಯಾಕೆ ಅಂತಂದ್ರೆ ಒಂದು ಪ್ರಸಂಗ ನಡೆದಿದೆ ಹಿಂದೆ. ಎಲ್ಲ ಶಾಸ್ತ್ರಗಳಿಗೆ ಸಮಾನವಾಗಿರುವಂತಹ ಕಡಿಮೆ ಆಗಿರ್ತಕ್ಕಂಥ ಶಾಸ್ತ್ರ ಯಾವ್ದಾದ್ರು ಜನ ಅಂತ ತೂಕವನ್ನ ಹಾಕಿ ನೋಡಿದಂತೆ. ತೂಕ ಅಂದ್ರೆ ಈಗ ತಕ್ಕಡಿ ಬರುತ್ತೆ ನೋಡಿ, ಅಂತಹ ಹಿಂದಿನ ಕಾಲದ ತಕ್ಕಡಿಗಳನ್ನೆಲ್ಲ ನೀವು ಗಮನಿಸಿರ್ತೀರ. ಈಗೂ ಕೂಡ ಹಳ್ಳಿಗಳಲ್ಲಿ ತಕ್ಕಡಿಗಳನ್ನೇ ಪದಾರ್ಥಗಳಿಗೆ, ತರಕಾರಿಗಳಿಗೆ, ಹಣ್ಣುಗಳಿಗೆ ತೂಕ ಮಾಡಲಿಕ್ಕೆ ಅಂತ ಬಳಸ್ತಾ ಇದ್ದಾರೆ. ಆ ತಕ್ಕಡಿಯನ್ನು ಹಾಕಿ ಒಂದು ತಕ್ಕಡಿಗೆ ಎಲ್ಲಾ ಶಾಸ್ತ್ರಗಳನ್ನು ಇರಿಸಿದ್ದಾರೆ, 18 ಪುರಾಣಗಳನ್ನು ಇರಿಸಿದ್ದಾರೆ. ಇನ್ನೊಂದು ಕಡೆಗೆ ಎಲ್ಲಾ ಪುರಾಣಗಳನ್ನ ಇರಿಸಲಿಕ್ಕೆ ಪ್ರಯತ್ನ ಪಟ್ಟು, ಒಂದೊಂದನ್ನಾಗಿ ಇರಿಸಲಿಕ್ಕೆ ಪ್ರಯತ್ನ ಪಟ್ಟು, ಆದ್ರೆ ಯಾವ ಪುರಾಣವೂ ಕೂಡ 18 ಪುರಾಣಗಳಿಗೆ ಸಮಾನವಾಗಿ ನಿಲ್ಲಲಿಲ್ಲ. ಕೊನೆಗೆ ವಿಷ್ಣು ಮಹಾಭಾರತ ಗ್ರಂಥವನ್ನ ಇರಿಸಿದ್ರು ಅಂತ. ಮಹಾಭಾರತ ಗ್ರಂಥವನ್ನ ಇರಿಸಿದಾಗ ಆ ಮಹಾಭಾರತ ಪುರಾಣ ಈ 18 ಪುರಾಣಗಳಿಗೆ ಸಮಾನವಾಗಿ ಹೋಗಿತು ಅಂತ. ಮಹಾಭಾರತ ಪುರಾಣ ಅಧ್ಯಯನ ಮಾಡಿದ್ರೆ ಎಲ್ಲ 18 ಪುರಾಣಗಳ ಅಧ್ಯಯನ ಮಾಡಿದ ಫಲ ಏನು ಬರುತ್ತೋ ಹಾಗೆಲ್ಲ ವಿಷಯಗಳು ತಿಳಿಯತ್ತೆ ಅಂತ ಅರ್ಥ ಆಯ್ತು. ಅದಕ್ಕೆ ಮಹಾಭಾರತ ಅಂತ ಹೆಸರೋದಕ್ಕೆ. ಮಹತ್ವಾದ ಭಾರವತ್ವಾಚ ಮಹಾಭಾರತ ಮುಚ್ಚತೆ, ತುಂಬಾ ಭಾರ ಇರೋದ್ರಿಂದ ಮಹಾಭಾರತ ಅಂತ ಕರೆದು. ಆ ಮಹಾಭಾರತ ಅಧ್ಯಯನ ಮಾಡೋದು ಬಹಳ ಕಠಿಣವಾಗಿದೆ, 18 ಪರ್ವಗಳಿಂದ ಕೂಡಿರುವಂತದ್ದು. ಹಾಗಾಗಿ ಅದಕ್ಕೆ ಸಮಾನವಾಗಿ ಬೇರೆ ಯಾವ್ದಾದ್ರು ವಿಷಯ ಸಿಗುತ್ತೆ ನಮಗೆ ಅಂತ ಮತ್ತೆ ತೂಕ ಮಾಡ್ತಾ ನೋಡ್ತಾರೆ. ಕೊನೆಗೆ ಸಿಕ್ಕಿರುವಂತದ್ದು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿದ್ರೆ, ಚಿಂತನೆ ಮಾಡಿದ್ರೆ ಮಹಾಭಾರತಕ್ಕೆ ಸಮಾನವಾಗಿ ನಿಲ್ಲತ್ತೆ ಅಂತ ಚಿಂತನೆ ಮಾಡ್ತಾರೆ. ಆ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಬೇಕು ಅಂದ್ರೂ ಕಡಿಮೆ ಅಂತಂದ್ರು 15-20 ನಿಮಿಷ ಬೇಕು. 108 ಶ್ಲೋಕಗಳಿಂದ ಕೂಡಿರುವಂತದ್ದಾಗಿದೆ. ಹಾಗಾಗಿ ಅದಕ್ಕೆ ಸಮಾನವಾಗಿರುವಂತದ್ದು ಯಾವ್ದಾದ್ರು ಜನ ಅಂತ ತುಂಬಾ ವಿಚಾರ ಮಾಡಿದಾಗ ರಾಮನ ನಾಮ ಏನಿದೆ 3 ಬಾರಿ ಜಪ ಮಾಡಿದ್ರೆ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿದ್ರೆ ಆ ಫಲವನ್ನೇ ಅಂತ ತಿಳಿಸಿಕೊಟ್ಟಿದ್ದಾರೆ. ಅದಕ್ಕೆ ಇತಿಹಾಸನೆಲ್ಲ ಕೇಳಿರ್ತೀರ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇವ ರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೇ. ಪಾರ್ವತಿ ಪ್ರತಿದಿನವೂ ಕೂಡ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ ಹೊರಗಡೆ ಹೋಗ್ತಾ ಇದ್ರು, ಯಾವುದೇ ಒಂದು ಕಾರ್ಯ ಮಾಡ್ತಾ ಇದ್ರು. ಒಮ್ಮೆ ದೊಡ್ಡ ಕಾರ್ಯ, ಬೇರೆ ಕೆಲಸ ಇದ್ದೋದಕ್ಕೆ ಹೋಗ್ಬೇಕಾದಂತಹ ಪ್ರಸಂಗ ಬಂತು. ವಿಷ್ಣು ಸಹಸ್ರನಾಮ ಪಾರಾಯಣ ಆಗಿಲ್ಲ, ರುದ್ರದೇವರು ಕರೀತಾ ಇದ್ದಾರೆ, ಪಾರಾಯಣ ಮಾಡಿದ್ರೆ ನಾನು ಬರೋದಿಲ್ಲ ಅಂತ ಹೇಳು. ಅದಕ್ಕೆ ಒಂದು ಉಪಾಯ ಅಂತಂದು ರುದ್ರದೇವರು ಹೇಳಿಕೊಟ್ಟಂತಹದ್ದು ಇದು. ಶ್ರೀರಾಮ 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 ರಾಮ 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 ಅಂತ 3 ಬಾರಿ ಜಪ ಮಾಡು. ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿದ್ರೆ ಫಲ ಬರುತ್ತೋ ಆ ಫಲ ಬರುತ್ತೆ ಅಂತ. ಹೇಗೆ ಅಂತ ಸಂಶೋಧನೆಯನ್ನು ಕೂಡ ಮಾಡಿದ್ದಾರೆ ನೋಡಿ. ಅಕ್ಷರಗಳಲ್ಲಿ ವರ್ಗೀಯ ವ್ಯಂಜನಗಳು, ಅವರ್ಗೀಯ ವ್ಯಂಜನಗಳು ಅಂತ ಭಾಗ ಇದೆ. ಮೊದಲು ರ ಅನ್ನುವಂತಹ ಅಕ್ಷರ ಸಿಗತ್ತೆ ನಮಗೆ. ರ ಅನ್ನುವಂತಹ ಅಕ್ಷರ ಇದೆ, ಅವರ್ಗೀಯ ವ್ಯಂಜನದಲ್ಲಿ 2ನೇ ಅಕ್ಷರ ಅದು ಯ ರ ಅಲ್ವಾ. ರ ಅನ್ನುವಂತಹ ಅಕ್ಷರ 2 ಅನ್ನೋ ಸಂಖ್ಯೆಯನ್ನು ತಂದುಕೊಡುತ್ತೆ. ಮ ಅನ್ನುವಂತಹ ಅಕ್ಷರ ಏನಿದೆ ಅದಾಗುವಾಗ ವರ್ಗೀಯ ವ್ಯಂಜನದಲ್ಲಿ ಪ ವರ್ಗದ 5ನೇ ಅಕ್ಷರ 5ನೇ ಅಕ್ಷರ ಅದು 5 ಅನ್ನೋ ಸಂಖ್ಯೆ ಸಿಕ್ತು. 2 ಹಾಗೂ 5 ಅನ್ನೋ ಸಂಖ್ಯೆ ಸಿಕ್ತು. ಒಮ್ಮೆ ರಾಮನಾಮ ಜಪ ಮಾಡಿದ್ರೆ ಅದನ್ನ ಗುಣಿಸ್ಬೇಕು ಅಂತಾರೆ. 2ನ್ನು 5ರಿಂದ ಗುಣಿಸಿದ್ರೆ 10 ಅನ್ನೋ ಸಂಖ್ಯೆ ಸಿಗತ್ತೆ. ಮತ್ತೆ ಪುನಃ ರಾಮ ಅಂತ ಜಪ ಮಾಡಿದ್ರೆ 10 ಅನ್ನೋ ಸಂಖ್ಯೆ, ಮತ್ತೆ ರಾಮ ಅಂತ ಜಪ ಮಾಡಿದ್ರೆ ಮತ್ತು 10 ಅನ್ನೋ ಸಂಖ್ಯೆ. 10ನ್ನು 10ರಿಂದ ಗುಣಿಸಿದ್ರೆ 100 ಅನ್ನೋ ಸಂಖ್ಯೆ ಸಿಗತ್ತೆ. 100ನ್ನು 10ರಿಂದ ಗುಣಿಸಿದ್ರೆ 1000 ಸಂಖ್ಯೆ ಸಿಗತ್ತೆ. ಹೀಗೆ ರಾಮ 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 ಅಂತ 3 ಬಾರಿ ಜಪ ಮಾಡಿದ್ರೆ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿದ್ರೆ ಏನು ಫಲ ಬರುತ್ತೋ ಆ ಫಲ ಬರುತ್ತೆ ಅಂತ ತಿಳಿಸಿಕೊಟ್ಟು ನೋಡಿ. ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿದ್ರೆ ಏನು ಫಲ ಬರುತ್ತೆ ಅದನ್ನು ಕೂಡ ತಿಳಿಬೇಕು ನಾವು. ವಿಷ್ಣು ಸಹಸ್ರನಾಮದಲ್ಲಿರುವಂತಹ ಒಂದೊಂದು ಪದಕ್ಕೆ 100 ಅರ್ಥ ಇದೆ. ಸಾಮಾನ್ಯವಾಗಿ ಅಲ್ಲ, 100 ಅರ್ಥ ಇದೆ. ಹಾಗಾದ್ರೆ ರಾಮ 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 ಅಂತ ಜಪ ಮಾಡಿದ್ರೆ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿದಂತಹ ಫಲ ಬರುತ್ತೆ. ಅಂದ್ರೆ ವಿಷ್ಣು ಸಹಸ್ರನಾಮದ ಒಂದೊಂದು ನಾಮಕ್ಕೆ 100 ಅರ್ಥ ಅಂದ್ರೆ 1000 ನಾಮಕ್ಕೆ ಎಷ್ಟು ಅರ್ಥ ಆಯ್ತು ಹೇಳಿ. ಲಕ್ಷ ಗುಣಚಿಂತನೆಯನ್ನ ಮಾಡಿದ್ರೆ ಫಲ ಬರುತ್ತಾ ಆ ಫಲ ಬರುತ್ತೆ ಅಂತ. ಬರೀ ರಾಮ 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 ಅಂತ ಜಪ ಮಾಡಿದ್ರೆ ಎಷ್ಟು ಫಲ ಇದೆ. ಇದು ರಾಮ 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 ಅಂತ ಹೇಳಿದಾಗ ಬರುವಂತದ್ದು. ಅಲ್ಲಿ ಜಯ ಅನ್ನುವಂತಹ ಹೆಸರು ಕೂಡ ಇದೆ.
ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ರಾಮನಾಮ ಜಯ ಅನ್ನುವಂತಹ ಇನ್ನೊಂದು ಪದವು ಕೂಡ ಇದೆ. ಈ ಜಯ ಅನ್ನುವಂತಹ ಹೆಸರೇನಿದೆ ಇದು ಅನೇಕ ಪುರಾಣಗಳನ್ನು ತಿಳಿಸುವಂತದ್ದು. ಯಾಕೆ ಅಂದ್ರೆ ಇದು ಹಾಗೆ ತಿಳಿದುಕೊಳ್ಳಿ, ಜ ಅನ್ನುವಂತಹ ಅಕ್ಷರ ಏನಿದೆ ಇದು ಎಲ್ಲಿ ಬರುತ್ತೆ ಹೇಳಿ? ವರ್ಗೀಯ ವ್ಯಂಜನದಲ್ಲಿ ಚ ವರ್ಗದ 3ನೇ ಅಕ್ಷರ ಇದು. ಕ ವರ್ಗದ 5 ಅಕ್ಷರ, ಚ ವರ್ಗದ 3 ಅಕ್ಷರ. ಚ ಚ ಜ. ಕ ವರ್ಗದ 5, ಚ ವರ್ಗದ 3 ಅಕ್ಷರ ಒಟ್ಟು ಮಾಡಿದ್ರೆ 8 ಅನ್ನೋ ಸಂಖ್ಯೆ ಸಿಗತ್ತೆ. ಜ. ಯ ಅನ್ನುವಂತಹ ಅಕ್ಷರ ಅವರ್ಗೀಯ ವ್ಯಂಜನದ 1ನೇ ಅಕ್ಷರ, 8 ಹಾಗೂ 1 ಅನ್ನೋ ಸಂಖ್ಯೆ ಸಿಕ್ತು. ಅಂಕಾನ ವಾಮನೋಗತಿಗೆ ಅಂತ ಇದೆ. ಸಂಖ್ಯೆಗಳನ್ನ ತಿರುಗುವುದಾಗುವುದಬೇಕು ಅಂತ ಸಂಸ್ಕೃತದ ನಿಯಮ. 18 ಅನ್ನೋ ಸಂಖ್ಯೆ ಸಿಕ್ತು. ಮಹಾಭಾರತದಲ್ಲಿರುವಂತದ್ದು ಎಷ್ಟು ಪರ್ವ? 18 ಪರ್ವ. ಭಗವದ್ಗೀತೆಯಲ್ಲಿರೋದು ಎಷ್ಟು ಅಧ್ಯಾಯ? 18 ಅಧ್ಯಾಯ. ಭಾಗವತಕ್ಕೆ ಏನ್ ಹೆಸರಿದೆ? ಜಯ ಅಂತ ಹೆಸರಿದೆ. ಹಾಗಾದ್ರೆ ಜಯ ಅಂತ ಹೇಳಿದ್ರೆ ಎಲ್ಲಾ ಪುರಾಣಗಳನ್ನ ಅವಲೋಕನ ಮಾಡಿದ್ರೆ ಏನು ಫಲ ಬರುತ್ತೋ ಆ ಫಲ ಬರುತ್ತೆ ಅಂತ ತಿಳಿಯುತ್ತೆ. ಹಾಗಾದ್ರೆ ರಾಮನಾಮ ಜಪ ಮಾಡಿದ್ರೆ ಪರಮಾತ್ಮ ಲಕ್ಷ ಗುಣ ಚಿಂತನೆಯನ್ನು ಮಾಡಿದಂತಹ ಫಲ ಜಯ ಅನ್ನುವಂತಹ ಹೆಸರು ಹೇಳಿದ್ರೆ ಎಲ್ಲ ಪುರಾಣಗಳನ್ನ ಚಿಂತನೆ ಮಾಡಿದಂತಹ ಫಲ ಬರುತ್ತೆ ಅಂತ. ಎಲ್ಲ ಚಿಂತನೆಯನ್ನ ಮಾಡ್ತಾ ಮಾಡ್ತಾ ಈ ಜಪವನ್ನ ಮಾಡೋಣ. ಒಮ್ಮೆ ನಾನು ಹೇಳ್ತೇನೆ, ಅದನ್ನ ನೀವು ನನ್ನ ಜೊತೆಗೆ ಧ್ವನಿಗೂಡಿಸಿ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ. 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 ಶ್ರೀಕೃಷ್ಣ ಸ